ತೋಯಿಸುತ್ತ ಬೇಯಿಸುತ್ತ ಹೆಚ್ಚುತ್ತ ಕೊಚ್ಚುತ್ತ ಕಾಯಿಸುತ್ತ ಕರಿಯುತ್ತ ಹುರಿಯುತ್ತ ಸುಡುತ್ತ ಈ ಯವನಿಯೊಲೆಯೊಳೆಮ್ಮೆಯ ಬಾಳ ನಟ್ಟು ವಿಧಿ ಬಾಯ ಚಪ್ಪರಿಸುವನು ಮಂಕುತಿಮ್ಮ. ಈ ವಿಧಿ ಎನ್ನುವುದು ನಮ್ಮನ್ನು ಈ ಭೂಮಿ ಎನ್ನುವ ಒಲೆಯೊಳಗೆ ನೆನೆಸುತ್ತಾ ಬೇಯಿಸುತ್ತಾ ಹೆಚ್ಚುತ್ತಾ ಕೊಚ್ಚುತ್ತಾ ಕಾಯಿಸುತ್ತಾ ಕರಿಯುತ್ತಾ ಹುರಿಯುತ್ತಾ ಸುಡುತ್ತಾ ನಮ್ಮನ್ನು ಆಡಿಸುತ್ತಾ ತಾನು ಒಂದು ರುಚಿಯಾದ ಪಕ್ವಾನ್ನವನ್ನು ತಿಂದು ಆಸ್ವಾದಿಸುವವನಂತೆ ಬಾಯ ಚಪ್ಪರಿಸುತ್ತಿದ್ದಾನೆ ಎಂದು ಒಂದು ಗಹನವಾದ ವಿಷಯವನ್ನು ವಿನೋದವಾಗಿ ಪ್ರಸ್ತಾಪಿಸಿದ್ದಾರೆ ಮಾನ್ಯ ಗುಂಡಪ್ಪನವರಿ ಕಗ್ಗದಲ್ಲಿ. ನಮಸ್ಕಾರ. ಹೊಂಗೆ ಮರದಡಿ ಪಾಡ್ಕಾಸ್ಟ್ನ ರುಚಿಕಟ್ಟಾದ 11ನೇ ಎಪಿಸೋಡ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೀವು ನಮ್ಮ ಪಾಡ್ಕಾಸ್ಟ್ನ ಸ್ಪಾಟಿಫೈ, ಗೂಗಲ್ ಪಾಡ್ಕಾಸ್ಟ್, ಗಾನಾ, ಜಿಯೋಸಾವನ್, ಐಟ್ಯೂನ್ಸ್ ಹಾಗೂ ಯೂಟ್ಯೂಬ್ನಲ್ಲಿ ಕೇಳಬಹುದು. ಒಂದು ಅಡುಗೆ ಪರಿಪೂರ್ಣವಾಗುವುದು ಅದನ್ನು ಸವಿದವನು ತೃಪ್ತಿಪಟ್ಟಾಗ. ಅಡುಗೆಯ ರುಚಿಯನ್ನು ಪದಗಳಿಂದ, ಫೋಟೋಗಳಿಂದ ಸೆರೆ ಹಿಡಿದು ನಮಗೆ ಆ ಅನುಭವವನ್ನು ಮನೆಯಿಂದಲೇ ನೀಡುವ ಕನ್ನಡದ ಫುಡ್ ಬ್ಲಾಗರ್ಸ್ ಇಬ್ಬರು ಇವತ್ತು ನಮ್ಮ ಎಪಿಸೋಡ್ ಗೆಸ್ಟ್ಗಳು. ಸೊ ವಿತೌಟ್ ಫರ್ದರ್ ಅಡು, ಲೆಟ್ಸ್ ಸ್ಟಾರ್ಟ್ our today's episode of Honge Mardadi podcast with Aditya and Suhas, where we will be discussing about the topic food blogging in India. ಇವತ್ತಿನ ಎಪಿಸೋಡ್ನಲ್ಲಿ ನಮ್ಮೊಂದಿಗಿದ್ದಾರೆ ತಿನ್ನುಬಾಕ ಸನ್ಯಾಸಿ ಹಾಗೂ ಶಾಶ್ವತವಾಗಿ ಬಕಾಸುರ. ಇದೇನಪ್ಪ ಇಷ್ಟು ವಿಚಿತ್ರವಾದ ಹೆಸರು ಅಂತ ನೀವು ಅನ್ಕೊಳ್ತಿದ್ರೆ, ಇವರ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ನೇಮು ಫುಡಿ ಮಾಂಕ್ ಮತ್ತು ಬಕಾಸುರ ಫಾರ್ ಎವರ್ ಅಂತ ಹೇಳಿದ್ರೆ ಗೊತ್ತಾಗುತ್ತೆ ಇವ್ರು ಯಾರು ಅಂತ. ವೆಲ್ಕಮ್ ಟು ದ ಶೋ ಬಕಾಸುರ ಫಾರ್ ಎವರ್. ಫಸ್ಟ್ ನಿನ್ನನ್ನು ಇಂಟ್ರೊಡ್ಯೂಸ್ ಮಾಡ್ತೀನಿ. ಸೊ ವೃತ್ತಿಯಲ್ಲಿ ಡಿಜಿಟಲ್ ಮಾರ್ಕೆಟರ್ ಹಾಗೂ ಪ್ರವೃತ್ತಿಯಲ್ಲಿ ನಮ್ಗೆಲ್ಲ ಹೊಟ್ಟೆ ಉರ್ಸೋ ಹಾಗೆ ಪೋಸ್ಟ್ ಗಳನ್ನ ಹಾಕೋ ಫುಡ್ ಬ್ಲಾಗರ್. ಮತ್ತೊಮ್ಮೆ ವೆಲ್ಕಮ್ ಟು ದ ಶೋ ಬಕಾಸುರ. ಥ್ಯಾಂಕ್ ಯು ಸೋ ಮಚ್ ಸುಭಾಷ್. ಇನ್ನೊಬ್ಬ ನಮ್ಮ ಗೆಸ್ಟ್ ಯಾರು ಅಂದ್ರೆ, ಪ್ರೈವೇಟ್ ಕಂಪನಿಯಲ್ಲಿ ಫಿನಾನ್ಸ್ ಟೀಮ್ ಅಲ್ಲಿ ಕೆಲಸ ಮಾಡುತ್ತಾ ಪಾಕೆಟ್ ಫ್ರೆಂಡ್ಲಿ ಸ್ಟ್ರೀಟ್ ಫುಡ್ ಗಳನ್ನ ಟ್ರೈ ಮಾಡಿ ಅದರ ಬಗ್ಗೆ ಪೋಸ್ಟ್ ಮಾಡಿ ಆ ರುಚಿಯನ್ನು ನಮಗೂ ಸವಿಯಲು ಕಾರಣಕರ್ತರಾಗಿರುವ ಫುಡಿ ಮಾಂಕ್. ವೆಲ್ಕಮ್ ಟು ದ ಶೋ ಫುಡಿ ಮಾಂಕ್. ನಮಸ್ಕಾರ ಸುಭಾಷ್. ನಮಸ್ಕಾರ. ಇಬ್ರಿಗೂ ಪ್ರಶ್ನೆ. ಫಸ್ಟ್ ಬಕಾಸುರ ಫಾರ್ ಎವರ್ ನ ಕೇಳೋಣ. ಯಾವತ್ತು ನೀವು ನಿಮ್ಮ ಒಂದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಅಥವಾ ನೀವು ಯಾವಾಗ ಈ ಫುಡ್ ಬ್ಲಾಗಿಂಗ್ ಜರ್ನಿನ ಸ್ಟಾರ್ಟ್ ಮಾಡಿದ್ರಿ, ಫಸ್ಟ್ ಟೈಮ್ ವೆನ್ ಯು ಡಾಕ್ಯುಮೆಂಟೆಡ್ ದೀಸ್ ಥಿಂಗ್ಸ್, ಯಾವಾಗ ಅದು ಹೇಗ್ ಶುರು ಆಯ್ತು? ಸೊ ಬೇಸಿಕ್ಲಿ ಸುಭಾಷ್ ಅವರೇ, ಇದು ಸ್ಟಾರ್ಟ್ ಆಗಿದ್ದು ಇನ್ಸ್ಟಾಗ್ರಾಮ್ ಇಂದ ಅಲ್ಲ. ಬಕಾಸುರನ್ ಜರ್ನಿ ಸ್ಟಾರ್ಟ್ ಆಗಿದ್ದು ಗೂಗಲ್ ಮ್ಯಾಪ್ಸ್ ಅಲ್ಲಿ. ಸೊ ಗೂಗಲ್ ಮ್ಯಾಪ್ಸ್ ಅಲ್ಲಿ ರಿವ್ಯೂಗಳು, ಗೂಗಲ್ ಮ್ಯಾಪ್ಸ್ ಅಲ್ಲಿ ಹೋಗಿದ್ ಪ್ಲೇಸಸ್ಗೆಲ್ಲ ರಿವ್ಯೂಸ್ ಹಾಕ್ತಾ ಶುರು ಆಗಿದ್ ಜರ್ನಿ ಇದು. ಹೋಗ್ತಾ 7 years ಬ್ಯಾಕ್ ಸ್ಟಾರ್ಟ್ ಆಗಿದ್ದು. ಹೋಗ್ತಾ ವೈ ನಾಟ್ ಸೋಷಿಯಲ್ ಮೀಡಿಯಾ, ಸಿನ್ಸ್ ಐ ಮೀನ್ ಟು ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲೇ ಇರೋದ್ರಿಂದ ಎಷ್ಟು ಪ್ಲಾಟ್ಫಾರ್ಮ್ಸ್ ಗಳಿದೆ ಇಡೀ ವರ್ಲ್ಡ್ ಅಲ್ಲಿ ನೀವು ನೋಡಿದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಎಷ್ಟು ಪ್ಲಾಟ್ಫಾರ್ಮ್ಸ್ ಇದೆ, ಲೈಕ್ ಟ್ವಿಟರ್, ಇನ್ಸ್ಟಾಗ್ರಾಮ್ ಎಲ್ಲ ಇದೆ. ವೈ ನಾಟ್ ಬಕಾಸುರನ್ ಎಲ್ಲಾ ಕಡೆ ತಗೊಂಡು ಹೋಗ್ಬಾರ್ದು ಅಂತ ಆ ಆಲೋಚನೆ ಬಂದು ಓಕೆ ಶುರು ಮಾಡೋಣ ಅಂತ 2 ವರ್ಷದ ಹಿಂದೆ ಬಕಾಸುರ ಫಾರ್ ಎವರ್ ಅಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿತ್ತು. ಸೊ ಅದ್ರ ಮುಂಚೆ ಆಕ್ಚುಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಮಾತ್ರ ಇರ್ಲಿಲ್ಲ, ಬೇರೆ ಎಲ್ಲೂ ಇರ್ಲಿಲ್ಲ, ಬರೇ ಗೂಗಲ್ ಅಲ್ಲಿ ಇದ್ದಿದ್ದು. ಸೊ ಅದು ಸ್ಟಾರ್ಟ್ ಆಗಿದ್ದು ಸುಭಾಷ್ ಅವರೇ ಜರ್ನಿ. ಆಮೇಲೆ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಿದ್ದು ಲಾಸ್ಟ್ 2 years ಇಂದ ಅಷ್ಟೇ. ಬಟ್ ಅದ್ರ ಮುಂಚೆ ಗೂಗಲ್ ಅಲ್ಲಿ ಮಾತ್ರ ಇದ್ದಿದ್ದು ನಾವು. ಹಾ. ಸೊ ಬಕಾಸುರ, ನನಗೆ ಗೊತ್ತಿರೋ ಹಾಗೆ ನಿನ್ನ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಅಲ್ಲೂ ಹಾಕೊಂಡಿದ್ಯಾ, ಲೈಕ್ ಇಂಡಿಯಾಸ್ ಓನ್ಲಿ ಲೋಕಲ್ ಗೈಡ್ ವಿತ್ 92 million ವ್ಯೂಸ್ ಅಂತ. ಸೊ ಲೋಕಲ್ ಗೈಡ್ ಅಂದ್ರೆ ಏನು, ಅದು ಆ ಜರ್ನಿ ಹೇಗ್ ಶುರು ಆಯ್ತು, ಅದನ್ನ ಸ್ವಲ್ಪ ಹೇಳ್ತೀಯ? ಸೊ ಬೇಸಿಕ್ಲಿ ನಾನು 7 ವರ್ಷದ ಹಿಂದೆ ಹೋಗಿದ್ ಲೊಕೇಶನ್ಸ್ಗೆಲ್ಲ ಆಪಲ್ ಫೋನ್ ಅಲ್ಲಿ ಗೂಗಲ್ ಮ್ಯಾಪ್ ಸ್ಟಾರ್ಟ್ ಮಾಡಿತ್ತು. ಲೈಕ್ ಇಲ್ಲಿಗೆ ಹೋಗಿದ್ದೀರಾ, ಈ ಕೆ.ಸಿ. ದಾಸ್ಗೆ ಹೋಗಿದ್ದೀರಾ, ಹೆಂಗಿತ್ತು, ಇದಕ್ ಹೋಗಿದ್ದೀರಾ, ಬ್ರಾಹ್ಮಿನ್ಸ್ ಕೆಫೆಗೆ ಹೋಗಿದ್ದೀರಾ, ಹೆಂಗಿತ್ತು, ಇಲ್ಲ ಯಾವ್ದೊಂದು ಮೆಡಿಕಲ್ ಸ್ಟೋರ್ಗೆ ಹೋಗಿದ್ದೀರಾ, ಹೆಂಗಿತ್ತು ಅಂತೆಲ್ಲ ಕೇಳಕ್ ಸ್ಟಾರ್ಟ್ ಮಾಡಿತ್ತು. ಆವಾಗ ಆಯ್ತು ಸರಿ, ಅಲ್ಲೊಂದು ರಿವ್ಯೂ ಕೊಡೋಣ, ಇಲ್ಲೊಂದು ರಿವ್ಯೂ ಕೊಡೋಣ. ನಂಗೆ ಹೆಂಗ್ ಅನ್ಸ್ತು, ಆಯ್ತು ಚೆನ್ನಾಗಿತ್ತು, ಅದು ಚೆನ್ನಾಗಿರ್ಲಿಲ್ಲ, ಆಯ್ತು ಅದನ್ನೇ ಕೊಡೋಣ ಅಂತ ಸ್ಟಾರ್ಟ್ ಮಾಡಿದ್ದು ಸುಭಾಷ್. ಅದು ಮಾಡ್ದೆ, ಹಾಕ್ತಾ ಬಂದೆ. ಗೂಗಲ್ ಮ್ಯಾಪ್ಸ್ ಅಲ್ಲಿ ರೇಟಿಂಗ್ ಇದು ಲೆವೆಲ್ಸ್ ಅಂತ ಇದೆ. ಸೊ ನೀವು ಒಂದೊಂದು ರಿವ್ಯೂ ಹಾಕಿದ್ರೆ ಒಂದಿಷ್ಟು ಪಾಯಿಂಟ್ಸ್ ಅಂತ ಕೊಡ್ತಾರೆ. ಆ ಪಾಯಿಂಟ್ಸ್ ಜಾಸ್ತಿ ಆಗ್ತಿದ್ದಂಗೆ ಒಂದೊಂದೇ ಡಿಫ್ರೆಂಟ್ ಲೆವೆಲ್ಸ್ ಹೋಗ್ತಾ ಇರ್ತೀರಾ. ಸೊ ಅದನ್ನ ಗೇಮಿಫೈ ಮಾಡಿರೋದ್ರಿಂದ ಆ ಲೆವೆಲ್ಸ್ ಇರ್ಲಿಲ್ಲ ಅಂದ್ರೆ ಈ ಮಟ್ಟಕ್ಕೆ ನಾನು ಬರ್ತಾನೆ ಇರ್ಲಿಲ್ವೇನೋ, ಬಿಕಾಸ್ ಏನದ್ರಿಂದ ರಿವ್ಯೂ ಹಾಕೋದ್ರಿಂದ ಏನು ಉಪಯೋಗ ಇಲ್ಲ ಅಂತ. ಬಟ್ ಅದನ್ನ ಗೇಮಿಫೈ ಮಾಡಿದ್ರು ಇರೋ ಕಾರಣದಿಂದ, ಅಂದ್ರೆ ಅದ್ರಲ್ಲೊಂದು ಆಟದ ತರ ಲೆವೆಲ್ಸ್ ಎಲ್ಲ ಲೆವೆಲ್ 5, 6, 7 ಅಂತೆಲ್ಲ ಹಾಕಿರೋದ್ರಿಂದ
ನಾನು ಹಾಕ್ತಾ 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 ಬಂದೆ ರಿವ್ಯೂಸ್ನ. ಸೊ ಒಂದೊಂದು ರಿವ್ಯೂ ಹಾಕಿದಾಗ್ಲೂ ಅಷ್ಟಷ್ಟು ಪಾಯಿಂಟ್ಸ್ ಬಂತು. ಸೊ ಯಾಕೆ ಎಲ್ಲಾ ಪ್ಲೇಸಸ್ ಹಾಕ್ಬಾರ್ದು, ಟಾಪ್ ಹೋದ್ರೆ ಏನಾಗತ್ತೆ ಅನ್ನೋ ಕುತೂಹಲ ಅಂತೂ ಖಂಡಿತ ಇತ್ತು. ಹಾಕೊಂಡು 3 ವರ್ಷದಲ್ಲಿ ನಾನು ಹೋಗಿರೋ ಅಷ್ಟು ಪ್ಲೇಸಸ್ಗೆ, ಸೊ ಕನಿಷ್ಠ ಪಕ್ಷ 1,000-2,000 ಪ್ಲೇಸಸ್ ಗೆ ಅಷ್ಟಕ್ಕೂ ರಿವ್ಯೂಸ್ ಹಾಕ್ತಾ ಬಂದೆ. ಆಮೇಲೆ 2 ವರ್ಷದಲ್ಲಿ ಲೆವೆಲ್ 10 ಅನ್ನೋ ಹೈಯೆಸ್ಟ್ ಪೊಸಿಷನ್ ಅದು ಗೂಗಲ್ ಮ್ಯಾಪ್ಸ್ ಅಲ್ಲಿ, ಆ ಪೊಸಿಷನ್ಗೆ ಹೋದೆ. ಸೊ ಅಲ್ಲಿಗೆ ಹೋದ್ಮೇಲೆ ಲೆವೆಲ್ 11 ಇಲ್ಲ ಮ್ಯಾಪ್ಸ್ ಅಲ್ಲಿ, ಸೊ ಲೆವೆಲ್ 10 ಲಾಸ್ಟ್. ಸೊ ಲೆವೆಲ್ 10 ಹೋದ್ಮೇಲೆ ಅಷ್ಟು ಡೆಡಿಕೇಶನ್ ಕೊಡ್ಲಿಲ್ಲ ಗೂಗಲ್ ಮ್ಯಾಪ್ಸ್ಗೆ. ಬಟ್ ಅದಾದ್ಮೇಲೆ ಒಳ್ಳೊಳ್ಳೆ ಫೋಟೋಸ್ ನ ಮಾತ್ರ ಸೆಲೆಕ್ಟಿವ್ ಆಗಿ ಹಾಕಿ, ಯೂಸರ್ಸ್ ಗೆ ಎಷ್ಟು ಫ್ರೆಂಡ್ಲಿ ಆಗುತ್ತೆ ಅಂದ್ರೆ, ಒಂದ್ ಇಮೇಜ್ ನ ನೋಡಿದ್ರೆ ಆ ಪ್ಲೇಸ್ ಅಲ್ಲಿ ಏನಿದೆ ಅಂತ ಗೊತ್ತಾಗ್ಬೇಕು, ಆ ತರ ಇರೋ ಫೋಟೋಸ್ ನ ಮಾತ್ರ ಹಾಕ್ದೆ. ಪ್ರಾಬಬ್ಲಿ ಗೂಗಲ್ ಅಂತದನ್ನೆಲ್ಲ ರೆಕಗ್ನೈಸ್ ಮಾಡ್ತು ಅನ್ಸುತ್ತೆ. ಸೊ ಅದನ್ನೆಲ್ಲ ಫೀಚರ್ ಮಾಡಕ್ ಸ್ಟಾರ್ಟ್ ಮಾಡ್ತು. ಸೊ ನೀವು ಇವಾಗ ಪೆಸಿಟ್ ಏನಾದ್ರು ಒತ್ತಿದ್ರೆ, PES ಯೂನಿವರ್ಸಿಟಿ ಔಟರ್ ರಿಂಗ್ ರೋಡ್ ಅಲ್ಲಿ ಇರೋದು, ಅದರಲ್ಲಿ ಫಸ್ಟ್ ಇಮೇಜು ಸೆಕೆಂಡ್ ಇಮೇಜು ನಂದೇ ಆಗಿತ್ತು ಗೂಗಲ್ ಮ್ಯಾಪ್ಸ್ ಅಲ್ಲೇ. ಸೊ ಯಾರೇ ಕನಿಷ್ಠ ಪಕ್ಷ ಗೂಗಲ್ ಮ್ಯಾಪ್ಸ್ ಓಪನ್ ಮಾಡಿ ಪೆಸಿಟ್ ಯೂನಿವರ್ಸಿಟಿ ನೋಡಿದ್ರೆ ಫಸ್ಟ್ ಇಮೇಜೇ ನಂದಿರ್ತಿತ್ತು. ಸೊ ಅದು ಕನಿಷ್ಠ 7.5 ಲಕ್ಷ ವ್ಯೂಸ್ ನಂಗೆ ತಂದ್ಕೊಟ್ಟಿದೆ ಆ ಒಂದ್ ಫೋಟೋ. ಸೊ ಹಿಂಗೆ ಸುಮಾರು ಹಲವಾರು ಇಮೇಜಸ್ ಅಂದ್ರೆ ನಾನು ಹಾಕಿರೋ ಫೋಟೋಸ್ಗಳು ಫೀಚರ್ ಆಗಿ ಅಷ್ಟು ಮಟ್ಟಕ್ಕೆ 92 ಮಿಲಿಯನ್ ಹೋಗೋಷ್ಟು ಮಟ್ಟಕ್ಕೆ ಹೋಗಿದ್ದು ಇದರಿಂದ, ಫೀಚರ್ ಆಗಿರೋ ಕಾರಣದಿಂದ. ಸೊ ಇಡೀ ಇಂಡಿಯಾದಲ್ಲಿ ಸುಮಾರು ಯಾರು ಇಲ್ಲ ಅನ್ಸುತ್ತೆ. ಫಸ್ಟ್ ಲೆವೆಲ್ 10 ರೀಚ್ ಆಗಿದ್ರಲ್ಲಿ ಇಂಡಿಯಾದಲ್ಲೇ ನಂಗೆ ಗೊತ್ತಿರೋ ಮಟ್ಟಿಗೆ ಯಾರು ಇಲ್ಲ. ಅವ್ರ ವೆಬ್ಸೈಟ್ ಅಲ್ಲಿ ಫೀಚರ್ ಆಗಿದ್ದೆ ನಾನು ಗೂಗಲ್ ಮ್ಯಾಪ್ಸ್ ಅಲ್ಲಿ. ಸೊ ಗೂಡೀಸ್ ಇಲ್ಲ, ತುಂಬಾ ಸತಿ ಗೂಗಲ್ ಆಫೀಸಿಗೆ ಕರಿತಾ ಇರ್ತಾರೆ. ಐ ಆಮ್ ಇನ್ ಟು ದೇರ್ ಫೀಡ್ಬ್ಯಾಕ್ ಪ್ರೋಗ್ರಾಮ್. ಸೊ ಅವ್ರದ್ದು ಬೇಟಾ ಟೆಸ್ಟಿಂಗ್ಸ್ ಅದು ಇದು ಫೀಚರ್ಸ್ ಎಲ್ಲ ನಮಗ್ ಕಳಿಸ್ತಿರ್ತಾರೆ. ಸೊ ಹಂಗೆ ಹೋದಾಗೆಲ್ಲ ಟಿ ಶರ್ಟ್ಸ್, ಬುಕ್, ನಾವೆಲ್, ಇದು ಬ್ಯಾಡ್ಜಸ್ ಅದು ಇದು ಎಲ್ಲ ಕೊಟ್ಟಿದ್ದಾರೆ. ಬಟ್ ರಿವ್ಯೂ ಅಂದ್ರೆ ರಿವಾರ್ಡ್ ಪ್ರೋಗ್ರಾಮ್ ಅಂತ ಏನಿಲ್ಲ, ಅಂದ್ರೆ ನೀವು ಮಾನಿಟರಿ ಬೆನಿಫಿಟ್ ಏನೂ ಇಲ್ಲ. ಬಟ್ ಸುಮಾರು ಸತಿ ಆಫೀಸ್ಗೆ ಹೋಗಿದ್ದೀನಿ, ಹೋಟೆಲ್ಸ್ಗೆ ಹೋಗಿದ್ದೀನಿ, ರಿಟ್ಸ್ ಕಾರ್ಟನ್ ಅಲ್ಲೆಲ್ಲ ಮೀಟಿಂಗ್ ಮಾಡಿದ್ದಾರೆ. ಸೊ ಅವಾಗ ಗೂಗಲ್ ಮ್ಯಾಪ್ಸ್ ಡೆವಲಪರ್ ಆಸ್ಟ್ರೇಲಿಯಾ ಟೀಮ್ ಇಂದ, ಸಿಂಗಾಪುರ್ ಟೀಮ್ ಇಂದ ಎಲ್ಲ ಬಂದಿರ್ತಾರೆ. ಸೊ ಅವರೆಲ್ಲ ನಮ್ಗೆ ಹೆಂಗೆ ಕೇಳಿರ್ತಾರೆ ಏನೇನ್ ಫೀಚರ್ಸ್ ಬೇಕು ನಿಮ್ಗೆ, ಗೂಗಲ್ ಮ್ಯಾಪ್ಸ್ ಹೆಂಗ್ ಇಂಪ್ರೂವ್ ಆಗ್ಬೇಕು ಅಂತ. ಸೊ ನಾನ್ ಇದ್ದಿದ್ರಲ್ಲೇ ಈಗ ಗೂಗಲ್ ಮ್ಯಾಪ್ಸ್ ನಿಮ್ಗೆ ಹೆಂಗಿದೆ, ಒಳ್ಳೆ ಇನ್ಸ್ಟಾಗ್ರಾಮ್ ಯೂಸರ್ ಪ್ರೊಫೈಲ್ ತರ ಇದೆ, ಫಾಲೋವರ್ಸ್ ಅದು ಎಲ್ಲ ಬಂದಿದೆ ಲೋಕಲ್ ಗೈಡ್ಸ್ಗೆ. ಸೊ ಅದೆಲ್ಲ ಇದ್ದಿದ್ದು ನಾನು ಅಟೆಂಡ್ ಮಾಡಿದ ಸೆಷನ್ಸ್ ಅಲ್ಲೇ. ಸೊ ಅವಾಗ ನಾವೆಲ್ಲ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಸೊ ಅದಾದ್ಮೇಲೆ 1 year 2 year ಡೌನ್ ದ ಲೈನ್ ಇವಾಗ ಅದೆಲ್ಲ ಬಂದಿದೆ ಫೀಚರ್ಸ್. ಸೊ ಹಿಂಗೆ ಆ ಬೇಟಾ ಫೀಚರ್ಸ್ ಮತ್ತೆ ರಿವ್ಯೂ ಫೀಡ್ಬ್ಯಾಕ್ ಪ್ರೋಗ್ರಾಮ್ಸ್ ಅಲ್ಲೆಲ್ಲ ಇನ್ವಾಲ್ವ್ ಆಗಿದ್ದೀನಿ. ಸೊ ಅದಷ್ಟೇ ಇರೋದು ಬೆನಿಫಿಟ್ಸ್ ಅಂತ. ಮಾನಿಟರಿ ಬೆನಿಫಿಟ್ಸ್ ಲೋಕಲ್ ಗೈಡ್ಸ್ ಇಲ್ಲ, ಯಾರಿಗೂ ಇಲ್ಲ. ವೆರಿ ಇಂಟ್ರೆಸ್ಟಿಂಗ್ ಆಕ್ಚುಲಿ. ಫುಡಿ ಮಾಂಕ್ ಅವರೇ, ನಿಮ್ ಜರ್ನಿ ಯಾವ ತರ ಶುರು ಆಯ್ತು ಈ ಫುಡ್ ಬ್ಲಾಗಿಂಗ್ ಸ್ಪೇಸ್ಗೆ? ಶುರುವಾಗಿದ್ದು ಹೇಳ್ಬೇಕಂದ್ರೆ 2.5 ವರ್ಷ ಮುಂಚೆ ಶುರು ಮಾಡಿದ್ದು. ನವೆಂಬರ್ 2018 ಅಲ್ಲಿ ಶುರು ಮಾಡಿದ್ದು. ಸೊ ಹೇಗ್ ಶುರು ಆಯ್ತು ಅಂತ ಹೇಳಿದ್ರೆ, ನಾನು ಜನರಲಿ ಐ ವಾಸ್ ವರ್ಕಿಂಗ್ ಇನ್ ಅ ಬ್ಯಾಂಕ್ ದಟ್ ಟೈಮ್ 3 years ಬ್ಯಾಕ್. ಸೊ ಆಗ ವರ್ಕ್ ಮಾಡ್ಬೇಕಾದ್ರೆ ಸಿಟಿ ಮಾರ್ಕೆಟ್ ಬ್ರಾಂಚ್ ಅಲ್ಲಿ ಇದ್ದಿದ್ದು ವರ್ಕ್. ಸೊ ಅಲ್ಲಿ ಎಲ್ಲ ನಮ್ಗೆ ಫುಡ್ ಎಲ್ಲ ತುಂಬಾ ಚೆನ್ನಾಗಿ ಸಿಗುತ್ತೆ ರೋಡ್ ಸೈಡ್ ಅಲ್ಲಿ. SLN ಆಗಲಿ, ನಮ್ಮ SLN ಆಗಲಿ, ಇನ್ನ ಎಷ್ಟೊಂದು ಜಾಗಗಳಿದೆ. ಸೊ ಅಲ್ಲೆಲ್ಲ ನಾನು ತಿಂತಿದ್ದೆ, ಬಟ್ ಐ ನೆವರ್ ನ್ಯೂ ದ ಬ್ಯಾಕ್ ಗ್ರೌಂಡ್ ಆರ್ ವಾಟ್ ಇಸ್ ಇಟ್ ಅಂತ. ಸೊ ಜನರಲಿ ಹೋದಾಗೆಲ್ಲ ಫೋಟೋಸ್ ತಗೊಳ್ಳೋದೆಲ್ಲ ಮಾಡ್ತಿದ್ದೆ, ಬಟ್ ಅದನ್ನ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ಬೇಕಂತ ಮೈಂಡ್ ಇರ್ಲಿಲ್ಲ. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಇರ್ಲು ಕೂಡ ಇರ್ಲಿಲ್ಲ ಆಗ. ಸೊ ಒನ್ ಡೇ ಐ ಗಾಟ್ ಟು ನೋ ದಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋಸ್ ಹಾಕ್ಬೋದು, ಆ ತರ ಮಾಡ್ಬೋದು ಅಂತ. ಸೊ ದೆನ್ ಐ ರಿಯಲೈಸ್ ಓಕೆ ನಾವು ಸ್ಟಾರ್ಟ್ ಮಾಡೋಣ ಅಂತ ಶುರು ಮಾಡಿದ್ದು. ಬಟ್ ಫಸ್ಟ್ 1 year ತುಂಬಾನೇ ಸ್ಟ್ರಗಲ್ ಮಾಡಿದೆ. ತುಂಬಾ ಫೇಲ್ಯೂರ್ಸ್ ಬರ್ತಿತ್ತು. ಲೈಕ್ ಐ ಕುಡಂಟ್ ಗೆಟ್ ಫಾಲೋವರ್ಸ್ ಆರ್ ಐ ಕುಡಂಟ್ ಕ್ರಿಯೇಟ್ ಗುಡ್ ಕಂಟೆಂಟ್ ಅಂತ ಹೇಳ್ಬೋದು. ಫೋಟೋಸ್ ಸರಿಯಾಗಿ ಬರ್ತಿರ್ಲಿಲ್ಲ. ಸೊ ಐ ಸ್ಟಾರ್ಟೆಡ್ ಅಬ್ಸರ್ವಿಂಗ್. ನಾನು ಬೇರೆಯವ್ರದೆಲ್ಲ ನೋಡಿ ಅಬ್ಸರ್ವ್ ಮಾಡ್ತಿದ್ದೆ, ಏನ್ ಮಾಡ್ತಿದ್ದಾರೆ, ಹೇಗ್ ಮಾಡ್ತಿದ್ದಾರೆ, ಫೋಟೋಸ್ ಯಾವ ಆಂಗಲ್ ಅಲ್ಲಿ ತೆಗಿಬೇಕು, ಏನ್ ಡಿಸ್ಕ್ರಿಪ್ಷನ್, ಏನ್ ಚೆನ್ನಾಗಿದೆ, ಏನ್ ಚೆನ್ನಾಗಿಲ್ಲ, ಏನ್ ಚೆನ್ನಾಗಿರ್ಬೋದಿತ್ತು, ಇದನ್ನೆಲ್ಲ ಮೆನ್ಷನ್ ಮಾಡ್ತಿದ್ರು ಕ್ಯಾಪ್ಷನ್ಸ್ ಅಲ್ಲಿ. ಸೊ ದೇ ಯೂಸ್ ಟು ಅಟ್ರಾಕ್ಟ್ ಆಡಿಯನ್ಸ್. ಸೊ ಅದು ಮೇನ್ ಇಂಪಾರ್ಟೆಂಟ್ ಆಗಿತ್ತು. ಸೊ ಐ ಲರ್ನ್ ದಟ್ ಅಂಡ್ ಒಂದು 2.5 years ಜರ್ನಿಲಿ ಇದೆಲ್ಲ ಕಲಿತೆ. ಹೌ ಟು ಟೇಕ್ ಎ ಫೋಟೋ ಅಂಡ್ ಎಲ್ಲಿ ಹೋಗಿ ತಿಂದ್ರೆ ಚೆನ್ನಾಗಿದೆ. ಬೆಂಗಳೂರು ಆಗ್ಲಿ, ಔಟ್ ಆಫ್ ಬ್ಯಾಂಗ್ಳೂರ್ ಅಂದ್ರೆ ಈಗ ಬೇರೆ ಕಡೆ ಇತ್ತೀಚೆಗೆ ಒಂದು ವಿತಿನ್ 50 kilometers 60 kilometers ಒಳ್ಳೆ ಜಾಗಗಳಿದೆ ಇವಾಗ ತಿನ್ನಕ್ಕೆ. ಸೊ ಅಂತ ಜಾಗ ಎಲ್ಲ ಹೋಗಿ ಎಕ್ಸ್ಪ್ಲೋರ್ ಮಾಡ್ತಿದ್ದೆ. ಅಂಡ್ ಆಲ್ಸೋ ಐ ವಾಂಟೆಡ್ ಟು ಶೋಕೇಸ್ ದ ಕಲ್ಚರ್ ಆಫ್ ಈಚ್ ಸ್ಟೇಟ್ ಆರ್ ಈಚ್ ಸಿಟಿ. ಸೊ ಆ ಒಂದು ಪರ್ಟಿಕ್ಯುಲರ್ ಸಿಟಿಗೆ ಆ ಒಂದು ಪರ್ಟಿಕ್ಯುಲರ್ ಫುಡ್ ಅನ್ನೋದು ಫೇಮಸ್ ಇರುತ್ತೆ. ಸೊ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಆಸೆ ಇದೆ. ಸೊ ದಟ್ ಇಸ್ ವಾಟ್ ಐ ವಾಂಟೆಡ್ ಟು ಡೂ ಅಂಡ್ ಐ ಆಮ್ ಡೂಯಿಂಗ್ ದಟ್ ನೌ. ಸೊ ಎಲ್ಲಾ ಸ್ಟೇಟ್ಸ್ ಅಂಡ್ ಎಲ್ಲಾ ಸಿಟೀಸ್ ಇನ್ ಇಂಡಿಯಾ, ಔಟ್ಸೈಡ್ ಇಂಡಿಯಾ, ಎವ್ರಿವೇರ್ ಐ ವಾಂಟ್ ಟು ಎಕ್ಸ್ಪ್ಲೋರ್.
ಸೊ ಅದನ್ನೇ ನಾನು ಮೇನ್ ಆಗಿ ಇದಿಟ್ಕೊಂಡು ಈಗ ಇನ್ಸ್ಟಾಗ್ರಾಮ್ ಒಂದು ಪ್ಲಾಟ್ಫಾರ್ಮ್ ಇಂದ ಮಾಡ್ತಾ ಬರ್ತಾ ಇದ್ದೀನಿ. ವೆರಿ ನೈಸ್, ವೆರಿ ನೈಸ್. ಈಗ ರೆಕಾರ್ಡ್ ಮಾಡ್ತಿರುವಂತ ಟೈಮ್ ಅಲ್ಲಿ ನಿಮಗೆ 49.9K ಫಾಲೋವರ್ಸ್ ಇದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ. ಐ ಥಿಂಕ್ ಈ ಎಪಿಸೋಡ್ ರಿಲೀಸ್ ಆಗೋ ಟೈಮಿಗೆ 50K ದಾಟಿರುತ್ತೆ. ಹೋಪ್ ಯು ರೀಚ್ 100K. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಎಲ್ಲ ನಿಮ್ಮ ಆಶೀರ್ವಾದ, ಎಲ್ಲರ ಆಶೀರ್ವಾದದಿಂದ ಬರ್ಲಿ ಅಷ್ಟೇ. ಬೈ ದ ವೇ, ನಿನ್ನ ಒಂದು ಜರ್ನಿಯಲ್ಲಿ ಸ್ಟ್ರೀಟ್ ಫುಡ್ ಬಗ್ಗೆ ತುಂಬಾ ಮಾತಾಡಿದ್ರಿ. ಅಂಡ್ ಹಾಗೆ ನೀವು ಹೇಳ್ಬೇಕಾದ್ರೆ ಆ ಸ್ಟ್ರೀಟ್ ಫುಡ್ ಕಲ್ಚರ್ ಅನ್ನ ಹೇಳತ್ತೆ, ಆ ಸಿಟಿದು ಕಲ್ಚರ್ ಹೇಳತ್ತೆ, ಆತರನು ಹೇಳಿದ್ರಿ. ಸೊ ನನಗೆ ಅನ್ಸೋದು ಲೈಕ್ ನಾವು ಸ್ಟ್ರೀಟ್ ಫುಡ್ ತಿಂತೀವಿ. ಎಷ್ಟೊಂದು ಈ ಬಿಡಿಯಾ ಕಾಂಪ್ಲೆಕ್ಸ್ ಹತ್ರ ಇರೋ ರವಿ ಗೋಬಿ ಹೋಗಿದ್ದೀನಿ, ಅಲ್ಲೆಲ್ಲ ನಾವು ನೋಡ್ತೀವಿ. ಬಟ್ ನೀವು ಅದನ್ನ ಅಷ್ಟು ಚೆನ್ನಾಗಿ ಕ್ಯಾಪ್ಚರ್ ಹೇಗ್ ಮಾಡ್ತೀರಾ ನೀವು ಫೋಟೋದಲ್ಲಿ, ಅಥವಾ ಬ್ಲಾಗ್ ಅಲ್ಲೂ ನೀವು ಬರೀತಾರೆ ಕೆಲವು ಫುಡ್ ಬ್ಲಾಗರ್ಸ್. ಸೊ ವಾಟ್ ಈಸ್ ದ ಸೀಕ್ರೆಟ್ ರೆಸಿಪಿ ಬಿಹೈಂಡ್ ದಟ್? ಸೀಕ್ರೆಟ್ ಅಂತ ಏನಿಲ್ಲ. ಏನ್ ಹೇಳೋದು ಅಂದ್ರೆ, ನಾನು ಇವಾಗ ಹೇಳ್ದಂಗೆ ವಿ ಹ್ಯಾವ್ ಟು ಅಬ್ಸರ್ವ್. ನಾವು ಬಂದು ನೋಡ್ಬೇಕು ಹೇಗ್ ತೆಗಿತಾರೆ ಅಂದ್ರೆ. ಇವಾಗ ನಮಗ್ ಫೋಟೋಗ್ರಫಿನ ನಮ್ಗೆ ಅಷ್ಟೊಂದು ನಾನಿನ್ನ ಇವತ್ತಿಗೂ ನಾನೇನು ಹೇಳ್ತೀನಿ, ಇನ್ನ ಚೆನ್ನಾಗಿ ಫೋಟೋ ತೆಗಿಬಹುದು ಅಂತ ನಂಗೆ ಅನ್ಸುತ್ತೆ. ಯಾವತ್ತು ನಾನು ಸಖತ್ತಾಗಿ ತೆಗಿತೀನಿ ಅಂತ ನನಗೆ ಯಾವತ್ತೂ ಮೈಂಡ್ ಅನ್ಸಿಲ್ಲ. ಸೊ ಐ ಕೀಪ್ ಅಬ್ಸರ್ವಿಂಗ್ ದ ಫೋಟೋಸ್ ಆಫ್ ಅದರ್ಸ್. ಅಂದ್ರೆ ಬೇರೆಯವ್ರು ಇವಾಗ ಬಕಾಸುರ ಆಗ್ಲಿ, ಇನ್ಯಾರು ಒಬ್ರು ಫುಡ್ ಬ್ಲಾಗರ್ಸ್ ಆಗ್ಲಿ, ಅವ್ರು ಹೇಗ್ ತೆಗಿತಾರೆ, ಅವ್ರ ಆಂಗಲ್ಸ್ ಏನ್ ಹಿಡಿತಾರೆ, ಹೇಗ್ ಅದನ್ನ ಅಟ್ರಾಕ್ಟಿವ್ ಆಗಿ ತೋರಿಸ್ತಾರೆ ಅಂತ ಈಚ್ ಫೋಟೋ ಐ ಅಬ್ಸರ್ವ್. ಆ ಒಂದು ಪರ್ಟಿಕ್ಯುಲರ್ ಎಲಿಮೆಂಟ್ ಅದನ್ನ ಎಲಿವೇಟ್ ಮಾಡುತ್ತೆ. ಸೊ ದಟ್ ಎಲಿವೇಶನ್ ಏನ್ ಅದು ಆ ಎಲಿವೇಶನ್ ಪಾಯಿಂಟ್ ಅನ್ನೋದನ್ನ ಐ ಅಬ್ಸರ್ವ್ ದಟ್. And then writing bandi, I would suggest anyone who is into food blogging or something, let them read. So ಅವ್ರು ಓದ್ಲಿ, ಇಂಗ್ಲಿಷ್ ಆಗ್ಲಿ, ಇಂಗ್ಲಿಷ್ ಅಲ್ಲಿ ಬರೆಯಂಗಿದ್ರೆ ಸೊ ಲೆಟ್ ದಮ್ ರೀಡ್ ನ್ಯೂಸ್ ಪೇಪರ್ ಆರ್ ನಾವೆಲ್ಸ್. ಅವ್ರ ಟೈಮ್ ಹೆಂಗಾಗತ್ತೋ ಅದನ್ನ ಅವರು ಲೆಟ್ ದಮ್ ರೀಡ್, ಸೊ ದಟ್ ಅವ್ರ ಇಂಗ್ಲಿಷ್ ನಾಲೆಜ್ ಬೆಳೆಯುತ್ತೆ. ಅಂಡ್ ದೇ ವಿಲ್ ನೋ ಹೌ ಟು ಎಕ್ಸ್ಪ್ರೆಸ್ ದ ಸೆಂಟೆನ್ಸ್. ಅಂದ್ರೆ ಆ ಪರ್ಟಿಕ್ಯುಲರ್ ಡಿಶ್ ಬಗ್ಗೆ ಹೇಗೆ ಎಕ್ಸ್ಪ್ಲೈನ್ ಮಾಡೋದು, ಹೌ ಟು ಮೇಕ್ ದಮ್ ಡ್ರೂಲ್ ಓವರ್ ದೇರ್ ಜಸ್ಟ್ ಟೆಕ್ಸ್ಟ್ ಅಲ್ಲೇ, ನಾಟ್ ಇವನ್ ಫೋಟೋ. They can even make the person mouth water with their writing itself. So that is what I'm just doing, and I am still learning through that. So we have to, each day is a learning. So every day ಒಂದು ಹೊಸತನನ ನಾವು ಬೆಳೆಸ್ಕೋಬೇಕು, ಕಲಿಬೇಕು ಅನ್ನೋದು ಒಂದು ಕುತೂಹಲದಿಂದ ನಾನು ಮಾಡ್ತಿರೋದಿದು. So I keep reading novels or I keep reading the newspaper. ಅಂದ್ರೆ ನ್ಯೂಸ್ ಪೇಪರ್ ಅಲ್ಲೂ there is some good articles which comes. ಸೊ ಅದನ್ನ ಓದ್ಬೇಕು ನಾವು. We should learn how to express things, words ಇದೆಯಲ್ಲ, usage of words. That is more important. Even if you use 4 words also, it should be worthwhile. So that is how we have to do. The only thing is we should keep observing ಅಷ್ಟೇ. ಇಂಟ್ರೆಸ್ಟಿಂಗ್. ಈಗ ನಮ್ಮ ಲಿಸ್ನರ್ಸ್ ಗೆ, ಸಿನ್ಸ್ ಇಟ್ ಇಸ್ ಆಡಿಯೋ ಓನ್ಲಿ ಪಾಡ್ಕಾಸ್ಟ್, ವಿಡಿಯೋ ಎಲ್ಲೂ ಇರಲ್ಲ, ನೀವು ವಂಡರ್ಫುಲ್ ಗೋ ಚೆಕ್ಔಟ್, ಈಗಲೇ ಶೌಟ್ ಔಟ್ ಕೊಟ್ಬಿಡ್ತೀನಿ, ಗೋ ಚೆಕ್ಔಟ್ ಫುಡಿ ಮಾಂಕ್ ಅಂಡ್ ಬಕಾಸುರ ಫಾರ್ ಎವರ್ ಇನ್ಸ್ಟಾಗ್ರಾಮ್ ಹ್ಯಾಂಡಲ್, ಯೂಟ್ಯೂಬ್ ಚಾನಲ್, ಏನೇನ್ ಸಿಗುತ್ತೋ ಎಲ್ಲ ನೋಡಿ. ತುಂಬಾ ನಿಮ್ಗೆ ಇವತ್ತೇ ಹೋಗಿ ಆ ಪ್ಲೇಸ್ ಅನ್ನು ಟ್ರೈ ಮಾಡ್ಬೇಕು ಆ ಫುಡ್ ಅನ್ನೋ ತರ ಅನ್ಸುತ್ತೆ. ಸೊ ಈಗ ನಮ್ಮ ಲಿಸ್ನರ್ಸ್ ಗೆ ನೀವು ಯಾವ್ದಾದ್ರು ಒಂದು ಫುಡ್ ಅನ್ನ, ನಿಮ್ ಫೇವ್ರೆಟ್ ಫುಡ್, ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂದ್ರೆ ಯಾವ ತರ ಮಾಡ್ತೀರಾ? ಈಗ ಯಾವ್ದಾದ್ರು ಒಂದು ಪ್ಲೇಸ್ ಇರ್ಬೋದು, ಪ್ಲೇಸ್ ಅಲ್ಲಿ ಸಿಗುವಂತ ಫುಡ್ ಇರ್ಬೋದು. ಕ್ಯಾನ್ ಯು ಟ್ರೈ ಇಟ್ ಔಟ್ ಲೈಕ್ ನಮ್ ಲಿಸ್ನರ್ಸ್ ಗೆ? Should I start or Bakasura will start? ಫಸ್ಟ್ ಫುಡಿ ಮಂಕೆ ಹೇಳಿ, ಆಮೇಲೆ ಬಕಾಸುರ. ಓಕೆ, ಶೋರ್. ಸೊ ನನ್ನ ಫೇವ್ರೆಟ್ ಫುಡ್ ಅಂದ್ರೆ ಸ್ಟ್ರೀಟ್ ಫುಡ್ ಅಲ್ಲಿ ಐ ವಿಲ್ ಟೇಕ್ ಅಪ್ ಗೋಬಿ. ಸೊ ಗೋಬಿ ಇಸ್ ಸಮಥಿಂಗ್ ವಿಚ್ ಐ ಆಲ್ವೇಸ್ ಲವ್. ಅಂಡ್ ಒಂದು ಮಳೆ ಬರ್ಬೇಕಾದ್ರೆ ಅಥವಾ ಅಟ್ಲೀಸ್ಟ್ ತಣ್ಣಗೆ ಇರುತ್ತೆ. ಜನರಲಿ ಬೆಂಗಳೂರು ವಿಲ್ ಬಿ ಲೈಕ್ ಆಲ್ವೇಸ್ ಕೋಲ್ಡ್ ಆರ್ ವಿತ್ ರೈನ್ ಅಲ್ಲ. ಸೊ ಆ ಈವ್ನಿಂಗ್ ಟೈಮ್ ಅಲ್ಲಿ ಕ್ರೇವಿಂಗ್ ಬರೋದೇ ಈ ತರ ಬಿಸಿ ಬಿಸಿಯಾಗಿ ಗೋಬಿ ತಿನ್ಬೇಕಂತ. ಸೊ ಕ್ರಿಸ್ಪಿ ಕ್ರಂಚಿ ಗೋಬಿ ಇರುತ್ತೆ ಅಂಡ್ ಒಳಗಡೆ ಸಾಫ್ಟ್ ಆಗಿ ಫಿಲ್ ಆಗಿರುತ್ತೆ. ನಮ್ ಇದರ್ ಕಾಲಿಫ್ಲವರ್ ಆರ್ ಮೋಸ್ಟ್ ಆಫ್ ದ ಟೈಮ್ ಇಟ್ ಇಸ್ cabbage alwa. So most of the time it is cabbage, and sometimes in few street food places they use cauliflower. Raja gobi adralli number 1 ಹೇಳ್ಬೇಕಂದ್ರೆ ಅವ್ರ ಹತ್ರ ಸ್ವಲ್ಪ ಸ್ವೀಟ್ ಫ್ಲೇವರ್ ಮತ್ತೆ ಟ್ಯಾಂಗಿ ಫ್ಲೇವರ್ ಸಿಗುತ್ತೆ. ಅಂಡ್ ಆ ಮಸಾಲ ಅಂತೂ ವಾಟ್ ದೇ ಯೂಸ್ ಇಸ್ ಅಮೇಸಿಂಗ್. ನಾವು ಮನೇಲಿ ಮಾಡ್ಬೋದು, ಬಟ್ ಆ ಒಂದು ಟೇಸ್ಟ್ ಮನೇಲಿ ಬರಲ್ಲ. ಸೊ ಅದೊಂದು ವಿಚ್ ಐ ಆಮ್ ಮಿಸ್ಸಿಂಗ್ ಕರೆಂಟ್ಲಿ ರೈಟ್ ನೌ. ಸೊ ಲಾಕ್ಡೌನ್ ಆದ್ಮೇಲೆ ಫಸ್ಟ್ ಥಿಂಗ್ ಐ ವುಡ್ ಡೂ ಇಸ್ ಐ ವುಡ್ ಗೋ ಟು ರಾಜಾ ಗೋಬಿ ಅಂಡ್ ಹ್ಯಾವ್ ಒನ್ ಫುಲ್ ಪ್ಲೇಟ್ ಆಫ್ ಗೋಬಿ. ದಟ್ ಇಸ್ ಫಾರ್ ಶ್ಯೂರ್. Cool. Bakasura, if you want to try, if you want to try to explain ಯಾವ್ದಾದ್ರು ಒಂದು, ನೀವು ಸುಭಾಷ್ ಕೇಳಿಸ್ಕೋಬೇಕಿತ್ತು ನೀನು. ಅವನು ಸುಹಾಸ್ ಎಷ್ಟು ಫುಡಿ ಮಾಂಕ್ ಎಷ್ಟು ಚೆನ್ನಾಗಿ ವರ್ಣಿಸಕ್ ಸ್ಟಾರ್ಟ್ ಮಾಡ್ದ ಅಂತ. ಬ್ಲಾಗರ್ಸ್ ಒಂದ್ ಏನ್ ಕತೆ ಅಂದ್ರೆ, ಏನಕ್ಕಾದ್ರೂ ಲಿಂಕ್ ಮಾಡ್ತಾರೆ. ಅಂಡ್ ಒಂದೊಂದ್ ಮೆಮೊರೀಸ್ಗೆ, ಇಲ್ಲ ಸುಹಾಸ್ ಫುಡಿ ಮಾಂಕ್ ಮಾಡ್ದಂಗೆ ವೆದರ್ಗೆ
ಆ ಒಂದ್ ಎಲಿಮೆಂಟ್ ತಂದ್ಬಿಟ್ರೆ ವೆದರ್ ಜೊತೆ ಒಳ್ಳೆ ಕಾಂಬಿನೇಷನ್ ಗೋಬಿ ಅಂತ, ಯಾವನ್ಗಾದ್ರೂ ನೀನ್ ಪೋಸ್ಟರ್ ತೋರ್ಸೋದ್ ಬೇಡ, ಪ್ರಾಬ್ಲಿ ಈ ಪಾಡ್ಕಾಸ್ಟ್ ನೋಡ್ತಿರೋ ಬಾಯಿನಲ್ಲಿ ಅಷ್ಟು ಜನಕ್ಕೆ ನೀರ್ ಬಂದಿರುತ್ತೆ ಈ ವೆದರ್ ಅಲ್ಲಿ ಗೋಬಿ ಮಂಚೂರಿ ಅಂದ್ರೆ ಅದು ಕಲೆ ಆಕ್ಚುಲಿ. ನಾನು ಸಿಕ್ಕಾಪಟ್ಟೆ ಅಪ್ರಿಶಿಯೇಟ್ ಮಾಡ್ತೀನಿ ಫುಡಿ ಮಾಂಗ್ ಇದಕ್ಕೆ. ಕರೆಕ್ಟ್ ಟೈಮಿಂಗ್ ಅಲ್ಲಿ ಎಷ್ಟ್ ಚೆನ್ನಾಗಿ ಹೇಳ್ದ ಅಂದ್ರೆ ಲೈಕ್ ಅಲ್ಟಿಮೇಟ್. ಸೊ ಅದೇ ಬ್ಲಾಗರ್ಸ್ ಅಲ್ಲಿ ಸ್ಪೆಸಿಫಿಕಲಿ ಮೇನ್ ಇಂಪಾರ್ಟೆಂಟ್ ಏನು ಅಂದ್ರೆ ಸುಹಾಸ್ ಹೇಳ್ದಂಗೆ, ಫುಡಿ ಮಾಂಗ್ ಹೇಳ್ದಂಗೆ, ಕಣ್ಣು ಮುಚ್ಕೊಂಡು ಪೋಸ್ಟ್ ನೋಡಿಲ್ಲ ಅಂದ್ರೂ ಬರ್ದಿರೋದ್ರಲ್ಲಿ ಇಲ್ಲ ಕಿವಿ ಕೇಳಿಸೋದ್ರಲ್ಲೇ ನಿಂಗೆ ಆ ಫುಡ್ ಮೇಲೆ ಆಸೆ ಆಗ್ಬೇಕು, ಅವಾಗ ನೀನ್ ಅಲ್ಟಿಮೇಟ್ ಬ್ಲಾಗರ್ ಅಂತ ಅನ್ಸೋದು. ಲೈಕ್ ಅಷ್ಟು ಚೆನ್ನಾಗಿರ್ಬೇಕು ಅಂತ. ಸೊ ಫುಡಿ ಮಾಂಗ್ ಹೆಂಗೆ ಗೋಬಿ ಮಂಚೂರಿಯನ್ ಎಕ್ಸ್ಪ್ಲೈನ್ ಮಾಡ್ದ, ನಾನು ಹಂಗೆ ಒಂದು ಇಡ್ಲಿನ ಎಕ್ಸ್ಪ್ಲೈನ್ ಮಾಡ್ತೀನಿ. ತಾಜಾ ತಿಂಡಿಗೆ ಹೋಗ್ಬಿಟ್ಟು ನೀವು ಹೋಗೋದು ಬೇಡ, ಕೇಳಿಸ್ಕೊಂತಿರೋರು ಅಷ್ಟೇ ಕಣ್ ಮುಚ್ಕೊಂಡು ತಾಜಾ ತಿಂಡಿ ಇಡ್ಲಿನ ಇಮ್ಯಾಜಿನ್ ಮಾಡಿ. ಆ ಸಾಫ್ಟ್ ಇಡ್ಲಿ ಆ ಕೈಲಿ ಮುಟ್ಟಿದ್ರೆ ಅರ್ಧ ಕೈ ಇಡ್ಲಿ ಒಳಗ್ ಹೋಗಿರ್ಬೇಕು, ಅಷ್ಟು ಸಾಫ್ಟ್. ಆಮೇಲೆ ಅದ್ರ ಜೊತೆ ಬರೋ ಆ ಚಟ್ನಿ, ಆ ಸ್ಮೆಲ್ಲೇ ಸಾಕು ನಿಮ್ಗೆ ಗೊತ್ತಾಗೋಗುತ್ತೆ ನಿಮ್ಗೆ ತಾಜಾ ತಿಂಡಿಲಿ ಇದೀರಾ ಅಂತ. ಅಷ್ಟು ಒಳ್ಳೆ ಚಟ್ನಿ, ಆ ಬಾಯಿಗೆ ಇಟ್ರೆ ಕರ್ಗ್ ಹೋಗ್ಬಿಡ್ಬೇಕು. ಆಮೇಲೆ ಆ ಚಟ್ನಿ ಫ್ಲೇವರು ಅಷ್ಟು ಸೈಡ್ಸ್ ಅಲ್ಲಿ ನಿಮ್ಗೆ ಹೊಡೆಯುತ್ತೆ, ಅವಾಗ ನಿಮಗೆ ಗೊತ್ತಾಗತ್ತೆ ಓಕೆ ದಿಸ್ ಇಸ್ ತಾಜಾ ತಿಂಡಿ ಅಂತ. ಸೊ ಇಡ್ಲಿ ಅಟ್ ತಾಜಾ ತಿಂಡಿ ಇಷ್ಟು ಲೈಕ್ ಬ್ಲಾಗರ್ಸ್ ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು, ಬಟ್ ನಂಗೆ ಬಾಯಲ್ಲಿ ನೀರ್ ಬರ್ತಾ ಇದೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ. ಅದು ದಟ್ ಮೇಕ್ಸ್ ಅ ಬ್ಲಾಗರ್ ಅನ್ ಅಲ್ಟಿಮೇಟ್ ಬ್ಲಾಗರ್ ಅಂತ ಹೌ ಫುಡಿ ಮಾಂಗ್ ಟೋಲ್ಡ್. ದಟ್ಸ್ ಎವ್ರಿಥಿಂಗ್. ಸೊ ಯಾ, ನೈಸ್ ನೈಸ್. ಬಕಾಸುರ, ಇಫ್ ಯು ವಾಂಟ್ ಟು ಲಿಸ್ಟ್ ಡೌನ್ ಲೈಕ್ ಟಾಪ್ 5 ಹೋಟೆಲ್ಸ್ ಅಥವಾ ಕೆಫೆ ಯಾವ್ದಾದ್ರು ಇದ್ರೆ, ಸ್ಟ್ರೀಟ್ ಫುಡ್ ಗೆ ನಾನು ಫುಡಿ ಮಾಂಕ್ ಹತ್ರ ಬರ್ತೀನಿ, ಬಟ್ ನಿಮ್ ಹತ್ರ ಕೆಫೆ ಅಥವಾ ಹೋಟೆಲ್ಸ್ ಯಾವ್ದಾದ್ರು ಇದ್ರೆ ಯಾವ್ದನ್ನ ಹೇಳ್ತೀರಾ ಬೆಂಗಳೂರಲ್ಲಿ ಟ್ರೈ ಮಾಡ್ಬೇಕು ಅಂತ? ಸೊ ಹೋಟೆಲ್ಸ್ ಬಗ್ಗೆ ಮಾತಾಡೋದಾದ್ರೆ ನಾನ್ ಮಸ್ಟ್ ಟ್ರೈ ಅಂದ್ರೆ ನಾನು ಪ್ರಾಬ್ಲಿ 4 ಲಿಸ್ಟ್ ಮಾಡ್ತೀನಿ, 5 ಲಿಸ್ಟ್ ಮಾಡಲ್ಲ. ಈ 4ಗೆ ಆಕ್ಚುಲಿ ತುಂಬಾ ಕನೆಕ್ಷನ್ ಇದೆ ನನ್ ಜೊತೆ, ಸೊ ಅದಕ್ಕೆ ಈ 4ನ ನಾನು ಲಿಸ್ಟ್ ಮಾಡ್ತಾ ಇದೀನಿ. ಸುಮ್ನೆ ಇಲ್ಲಿ ಸಖತ್ತಾಗಿದೆ ಆರ್ ನಾನ್ ಜಾಸ್ತಿ ಸತಿ ಹೋಗಿದ್ದೆ ಅಂತ ಅಲ್ಲ, ಬಟ್ ನಂಗಿದ್ರ ಜೊತೆ 2 ರೀಸನ್ ಆಕ್ಚುಲಿ. ನಾನ್ ಸಿಕ್ಕಾಪಟ್ಟೆ ಸತಿನೂ ಹೋಗಿದ್ದೀನಿ, ನಂಗೆ ಬಾಂಡ್ ಕನೆಕ್ಷನ್ ಇದೆ. ಅದಲ್ಲದೆ ಐ ಫೀಲ್ ದ ಫುಡ್ ದೇರ್ ಇಸ್ ಆಸಮ್. ಸೊ ಫಸ್ಟ್ ನಾನು ಪಿಕ್ ಮಾಡೋದು ಕಾಪಿಕಟ್ಟೆ, RR ನಗರ್ದು. ಯಾಕೆ ಈ ಕಾಪಿಕಟ್ಟೆ ಚೂಸ್ ಮಾಡ್ತೀನಿ ಅಂದ್ರೆ ನಾನು ಓದಿದ್ದು RNSIT ನಲ್ಲಿ. ಸೊ RNSIT ಇಲ್ಲಿ ಓದಿದಾಗ ಆಲ್ಮೋಸ್ಟ್ ನಾನು ಇದ್ದಿದ್ದು RR ನಗರ. ಸೊ ಆಲ್ಮೋಸ್ಟ್ ಎವ್ರಿ ಡೇ ಸುಭಾಷ್ ಎವ್ರಿ ಡೇ ಆಲ್ಮೋಸ್ಟ್ ಕಾಲೇಜ್ ಆದ್ಮೇಲೆ ನಾನು ಕಾಪಿಕಟ್ಟೆಗೆ ಹೋಗ್ಬಿಟ್ಟು 10 ರೂಪಾಯಿಗೆ ಒಂದು ಪ್ಲೇಟ್ ಇಡ್ಲಿ ಚಟ್ನಿ ಎಷ್ಟು ಚೆನ್ನಾಗಿತ್ತಿತ್ತು, ಎಷ್ಟು ಸತಿ ತಿಂದಿದ್ದೀನಿ ಅಂದ್ರೆ ಆ ಲೆಕ್ಕನೇ ಇಲ್ಲ. ಸೊ ಆ ಬಾಂಡ್ RR ನಗರ್ RNSIT ಕಾಲೇಜ್ ಮುಗಿಸ್ಕೊಂಡು ನಾನು ಆ ಇಡ್ಲಿ ತಿಂತಿದ್ದ ಬಾಂಡ್ ಅದ್ ಯಾವತ್ತೂ ಹೋಗಲ್ಲ ಅನ್ಸುತ್ತೆ. ಸೊ ಅದಕ್ಕೆ ಅದು ಪ್ರಾಬಬ್ಲಿ ದಟ್ಸ್ ಮೈ ಫಸ್ಟ್ ಪಿಕ್ ಆಫ್ ಎನಿ ಪ್ಲೇಸ್ ದಟ್ ಯು ಹ್ಯಾವ್ ಟೋಲ್ಡ್. ಸೊ ಕಾಪಿಕಟ್ಟೆ ನನಗೂ ಒಂದು ಒಳ್ಳೆ ಸ್ಪೆಷಲ್ ಬಾಂಡ್ ಇದೆ. ನಾವು ಕಾಲೇಜಿಗೆ, ನನ್ನ ಕಾಲೇಜು ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ, ಸೊ ಅದು RR ನಗರಲ್ಲೇ ಇದ್ದಿದ್ದು. ಸೊ ನಮ್ದು ಕಲ್ಚರಲ್ಸ್ ಎಲ್ಲ ಮುಗಿಸ್ಕೊಂಡು ಈ ತರ ಇದೆ, ನಾಟಕ ರಿಹರ್ಸಲ್ ಎಲ್ಲ ಇರ್ತಿತ್ತು. 6 ಗಂಟೆ 7 ಗಂಟೆ ಆಗ್ತಾ ಇತ್ತು ಆ ಟೈಮ್ ಅಲ್ಲಿ. ಅದೇ ಕೆಲವು ಸಲ ಮಳೆ ಎಲ್ಲ ಬರೋದು, ಸೊ ವೆದರ್ ಜೊತೆ ಹೇಳ್ಬೇಕು ಅಂದ್ರೆ. ಸೊ ಆ ಟೈಮಲ್ಲೂ ಕಾಪಿಕಟ್ಟೆಗೆ ಹೋಗ್ಬಿಟ್ಟು ಆ ದೋಸೆ, ಮಸಾಲೆ ದೋಸೆ ತಿಂದ್ರೆ, ಆ ಚಟ್ನಿ ಮತ್ತೆ ಗಟ್ಟಿ ಚಟ್ನಿ ಮತ್ತೆ ಮಸಾಲೆ ದೋಸೆ ತುಂಬಾ ಚೆನ್ನಾಗಿರ್ತಿತ್ತು. ಅಂಡ್ ತುಂಬಾ ಮೆಮೊರೀಸ್ ಇದೆ ಕಾಪಿಕಟ್ಟೆ ನನಗೂನು. ಹೌದೌದು, ಸೇಮ್ ನಮ್ದು ಫೀಲಿಂಗ್ ಅದೇ ಇರೋದು. ಸೊ ನೆಕ್ಸ್ಟ್ ಪ್ಲೇಸ್ ಬಂದ್ಬಿಟ್ಟು ನಾನು ಪಿಕ್ ಮಾಡೋದು ನಮ್ಮ SLN ಗಾಂಧಿ ಬಜಾರ್ದು. ಇದು ಆಕ್ಚುಲಿ ಬಾಂಡ್ ಗಿಂತ ಜಾಸ್ತಿ ಅಲ್ಲಿ ಫುಡ್ಗೆ ಪ್ರಿಫರ್ ಮಾಡ್ತೀನಿ. ಸೊ ಅಲ್ಲಿ ನಿಮ್ಗೆ ಅಲ್ಲಿ ಸಿಗೋ ಇಡ್ಲಿ ಮತ್ತೆ ದೋಸೆ, ಪಲಾವ್ ತುಂಬಾ ಜನಕ್ಕೆ ಇಷ್ಟ, ಬಟ್ ನಂಗೆ ದೋಸೆ ಮತ್ತೆ ಇಡ್ಲಿ ಪಲಾವ್ಗಿಂತ ಮೇಲೆ ಅಂತ ನಾನು ಹೇಳ್ತೀನಿ ನನ್ನ ಅಭಿಪ್ರಾಯದಲ್ಲಿ. ಸೊ ಅಲ್ಲಿ ಪಲಾವ್ ಆಕ್ಚುಲಿ ತುಂಬಾ ಫೇಮಸ್, ಇಡೀ ಬೆಂಗಳೂರಿಗೆ ನಂಬರ್ 1 ಅಂತ ಕೆಲವರು ಹೇಳ್ತಾರೆ. ಬಟ್ ನಂಗೆ ಅಲ್ಲಿ ದೋಸೆ ಮತ್ತೆ ಇಡ್ಲಿಗೆ ತುಂಬಾ ಲವ್. ಸೊ ನಮ್ಮ SLN ನಾನು ಸೆಕೆಂಡ್ ಅಂತ ಹೇಳ್ತೀನಿ. ಸೊ ಎಲ್ಲ ಪ್ರಾಬಬ್ಲಿ ನಿಮ್ಗೆ ಹೇಳೋದು ನಾನು ಸೌತ್ ಬ್ಯಾಂಗ್ಳೂರ್ ಪ್ಲೇಸಸ್, ಯಾಕಂದ್ರೆ ಲೆಟ್ಸ್ ಬಿ ಹಾನೆಸ್ಟ್, ಸೌತ್ ಬ್ಯಾಂಗ್ಳೂರ್ ಫುಡ್ ಅಲ್ಲಿ ಟೇಕ್ಸ್ ಅ ಬಿಗರ್ ಇದು. ಸೊ ಅದಕ್ಕೆ ಐ ಫೀಲ್ ಸೌತ್ ಬ್ಯಾಂಗ್ಳೂರ್ ಪ್ಲೇಸಸ್ ಅಲ್ಲೇ ನಾನು ಆಲ್ಮೋಸ್ಟ್ ನಿಮ್ಗೆಲ್ಲ ಹೇಳೋದು. 3rd ಪ್ಲೇಸ್ ಬಂದ್ಬಿಟ್ಟು ತಾಜಾ ತಿಂಡಿ ಜೊತೆನೂ ನಂಗೆ ಸಿಕ್ಕಾಪಟ್ಟೆ ಒಳ್ಳೆ ಬಾಂಡ್ ಇದೆ. ಆಲ್ಮೋಸ್ಟ್ ನನ್ನ ಮನೆ ಪಕ್ಕನೇ ಇರೋದು ತಾಜಾ ತಿಂಡಿ. ಸೊ ಆಸ್ ಎನ್ ಇವಾಗ ನಾನು ಇರೋದು ಕತ್ರಿಗುಪ್ಪೆಯಲ್ಲಿ. ಸೊ ನಂಗೆ ಲೈಕ್ ಮನೇಲಿ ಅಮ್ಮ ಏನ್ ಮಾಡಿದ್ರಿ ಏನ್ ಮಾಡ್ಲೇ ಇರ್ಲಿ, ನಂಗ್ ಮಾಡಕ್ ಮನ್ಸಿ ಇರ್ಲಿ ಇಲ್ದೇ ಇರ್ಲಿ, ತಾಜಾ ತಿಂಡಿಲಿ ಒಂದು ಇಡ್ಲಿ ತಿಂದ್ರೆ ಲೈಕ್ ಅದೊಂಥರ ಡೇ ಆದಂಗೆ. ಸೊ ಸಿಕ್ಕಾಪಟ್ಟೆ ಸತಿ ತಾಜಾ ತಿಂಡಿಗೆ ಹೋಗ್ತಾನೆ ಇರ್ತೀನಿ. ಅಲ್ಲಿದ್ದು ಇಡ್ಲಿ ಆದ್ರೂ ಆಗಿರ್ಲಿ, ದೋಸೆನೂ ಆದ್ರೂ ಆಗಿರ್ಲಿ, ತುಂಬಾನೇ ಚೆನ್ನಾಗಿರುತ್ತೆ. ಸೊ ಪ್ರಾಬ್ಲಿ ಅದು 3rd ಪ್ಲೇಸು. 4th ಪ್ಲೇಸ್ ಬಂದ್ಬಿಟ್ಟು ನಾನು ಕೆಫೆನೂ ಅಲ್ಲ ಹೋಟೆಲು ಅಲ್ಲ,
ನಾನೊಂದು ಚಾಟ್ ಪ್ಲೇಸ್ ತಗೊಂತೀನಿ. ಸೊ ಅದು ಆಪ್ಷನ್ ಅಲ್ಲಿ ಇದೆ ಅನ್ಸುತ್ತೆ, ತಗೋಬಹುದು ಅನ್ಸುತ್ತೆ. ಸೊ ತಗೊಂತಾ ಇದೀನಿ. 4th ಪ್ಲೇಸ್ ಚಾಟ್ ಪ್ಲೇಸ್ ಬೇಲ್ ಕಾರ್ನರ್ ಅಂತ ಹನುಮನ್ ನಗರದಲ್ಲಿದೆ, ಮಾತೃ ಸಾಗರ್ ಪಕ್ಕನೇ ಇದೆ. ಸೊ ಅಲ್ಲಿ ಆಲ್ಮೋಸ್ಟ್ ನಾನು ಸುಮಾರು 18 to 20 years ಬ್ಯಾಕ್ ನಾನೊಂದು ಸ್ಕೂಲಲ್ಲಿ ಇದ್ದಾಗಿಂದ ಅಲ್ಲಿ ಹೋಗ್ತಾ ಇದ್ದೀನಿ. ಸೊ ನನ್ ಚಿಕ್ಕಪ್ಪ ಕರ್ಕೊಂಡು ಹೋಗ್ತಾ ಇದ್ರು ಬೈಕಲ್ಲಿ ಅವಾಗ. ಸೊ ಅಷ್ಟು ವರ್ಷದ ಹಿಂದಿಂದ ನಾನು ಅಲ್ಲಿ ಚಾಟ್ಸ್ ತಿನ್ಕೊಂಡ್ ಬಂದಿರೋನು. ಅಲ್ಲಿದ್ ಮಸಾಲ್ ಪುರಿ ಮಾತ್ರ ಅಲ್ಟಿಮೇಟು. ಸೊ ಯಾರ್ಯಾರು ಈ ವೀಕ್ಷಕರು ಕೇಳಿಸ್ಕೊಂತಿದಿರೋ ಇದನ್ನ, ಪ್ರಾಬಬ್ಲಿ ನೀವೆಲ್ಲ ಅದನ್ನ ಟ್ರೈ ಮಾಡ್ಲೇಬೇಕು. ಮಾತೃ ಸಾಗರ್ ಪಕ್ಕದಲ್ಲೇ ಗಲ್ಲಿ ರೋಡಲ್ಲಿ ಇರೋದು, ಅದು ಅಂದ್ರೆ ಸಣ್ಣ ರೋಡಲ್ಲಿ ಇರೋದು ಬೇಲ್ ಕಾರ್ನರ್ ಅಂತ. ಇವತ್ತಿಗೂ ಇದೆ ಅಲ್ಲಿದ್ ಪೂರಿ. ಅಷ್ಟು ಕ್ರಿಸ್ಪಿ ಪೂರಿ ನಾನು ಎಲ್ಲೂ ತಿಂದಿಲ್ಲ. ಸೊ ಪ್ರಾಬ್ಲಿ ಈ 4 ಜಾಗಗಳನ್ನ ನಾನು ತಗೊಂತೀನಿ. ಸುಭಾಷ್, ವಂಡರ್ಫುಲ್ ವಂಡರ್ಫುಲ್. ಫುಡಿ ಮಾಂಗ್, ನೀವು ನಿಮ್ಮ ಟಾಪ್ 5 ಪಿಕ್ ಅಂದ್ರೆ ಯಾವ್ದು? ಫುಡ್ ಅಂಡ್ ಪ್ಲೇಸ್, ಸ್ಟ್ರೀಟ್ ಫುಡ್ ಆಗಿರ್ಬೋದು ಅಥವಾ ಕೆಫೆ ಆಗಿರ್ಬೋದು, ಯಾವ್ದೇ ಆಗಿರ್ಬೋದು. ಸೊ ನಾನು ಹೇಳ್ಬೇಕಂದ್ರೆ ಟಾಪ್ 5 ಪ್ಲೇಸಸ್ ಬೋತ್ ಇದು ಸ್ಟ್ರೀಟ್ ಫುಡ್ ಮತ್ತೆ ರೆಸ್ಟೋರೆಂಟ್ ಇರುತ್ತೆ. ರೆಸ್ಟೋರೆಂಟ್ ಅಂದ್ರೆ ಫಾಸ್ಟ್ ಫುಡ್ ಟೈಪ್ಸ್ ಇರುತ್ತೆ ನಂದು ಜಾಸ್ತಿ. ಸೊ ಅದರಲ್ಲಿ ಹೇಳ್ಬೇಕಂದ್ರೆ ಟಾಪ್ 1 ವಿಲ್ ಬಿ ಬ್ರಾಹ್ಮಿನ್ಸ್ ಕಾಫಿ ಬಾರ್. ಸೊ ಅವರು ಆ ಮೃದುವಾದ ಇಡ್ಲಿ ಆಗ್ಲಿ, ಅದ್ರ ಜೊತೆ ಮೇಲ್ಗಡೆ ಬೆಣ್ಣೆ ಹಾಕಿ ಕೊಡೋದಾಗ್ಲಿ, ಮತ್ತೆ ಕ್ರಿಸ್ಪಿ ವಡೆ, ಈ ಚಟ್ನಿ, ನೀರ್ ಚಟ್ನಿ ಹಾಕ್ತಾರ ಅವರು, ಆಚೆಗಡೆ ನಿಂತಿರ್ತಾರೆ ಅಂಕಲ್. ಸೊ ಅವ್ರ ಹತ್ರ ಹಾಕ್ಸ್ಕೊಂಡು ಆ ಬಿಸಿ ಬಿಸಿ ಇಡ್ಲಿನ ಅದ್ರಲ್ಲಿ ಕರಗಿಸ್ಕೊಂಡು ಮಿಕ್ಸ್ ಮಾಡಿ ತಿಂತಿದ್ರೆ ಸೂಪರ್ ಆಗಿರುತ್ತೆ. ದಟ್ ಈಸ್ ಒನ್ ಟಾಪ್ ಪ್ಲೇಸ್ ಫಾರ್ ಮೀ ಎನಿ ಡೇ ಫಾರ್ ಇಡ್ಲಿ ವಡ. ಸೊ ಆಲ್ಸೋ ಅಲ್ಲಿ ಖಾರ ಬಾತ್ ಸಕ್ಕದಾಗಿರುತ್ತೆ. ಅವ್ರು ಫ್ಲೇವರ್ಫುಲ್ ಆಗಿ ತುಂಬಾ ಚೆನ್ನಾಗಿ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡಿರ್ತಾರೆ, ಸಕ್ಕದಾಗಿರುತ್ತೆ. ಅಂಡ್ ಫೈನಲಿ ಒಂದು ಕಾಫಿ ಜೊತೆ, ಫಿಲ್ಟರ್ ಕಾಫಿ ಜೊತೆ ಮುಗಿಸ್ಲೇಬೇಕಲ್ಲಿ ಹೋದಾಗ. ಆ ಫಿಲ್ಟರ್ ಕಾಫಿ ನೋಡ್ತಿದ್ರೇನೆ ಅದೊಂಥರ ಅಟ್ರಾಕ್ಟಿವ್ ಆಗಿರುತ್ತೆ. ಎನಿ ಕಾಫಿ ಲವರ್ ವಿಲ್ ಡೆಫಿನೆಟ್ಲಿ ಲವ್ ದಟ್ ಬ್ರಾಹ್ಮಿನ್ ಕಾಫಿ ಬಾರ್ ಕಾಫಿ. ಅದು ನೋಡ್ತಿದ್ರೆ ಒಂದ್ ಕಳೆ ಅಂತಾನೆ ಹೇಳ್ಬೋದು. ಸೊ ಅದಾದ್ಮೇಲೆ ನಮ್ಗೆ ಸಂಜೆ ಸ್ನಾಕ್ಸ್ ಅಂತ ಬಂದ್ರೆ ರಾಜಾ ಗೋಬಿ ನಾನು ಆಲ್ರೆಡಿ ಹೇಳಿದೆ. ಈಗ JP ನಗರ್ 5th ಪ್ಲೇಸ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಗೋಬಿ ಕಾರ್ನರ್ ಹೇಳ್ಬೇಕಂದ್ರೆ, ಅವ್ರು ಮಾಡೋ ಗೋಬಿ ಇನ್ನೆಲ್ಲೂ ಬೆಂಗಳೂರಲ್ಲಿ ಸಿಗಲ್ಲ. ಆ ಫ್ಲೇವರ್ ಆಗ್ಲಿ, ಆಮೇಲೆ ಆ ಕ್ರಿಸ್ಪ್ನೆಸ್ ಆಗ್ಲಿ. ಸೊ ನಿಮ್ ಜನರಲಿ ಕಾಲಿಫ್ಲವರ್ ಗೋಬಿಸ್ ಅಲ್ಲಿ ಕ್ರಿಸ್ಪಿ ಜಾಸ್ತಿ ಬರಲ್ಲ, ಎಲ್ಲಾ ಕಡೆ ಒಂದೊಂದ್ ಕಡೆ ಸಿಗುತ್ತೆ. ಬಟ್ ಇಲ್ಲಿ ನೀವು ಯಾವ್ದೇ ಗೋಬಿ ಪೀಸ್ ತಗೊಳ್ಳಿ, ಎಲ್ಲಾದ್ರಲ್ಲೂ ಕ್ರಿಸ್ಪ್ನೆಸ್ ಇದ್ದೇ ಇರುತ್ತೆ ಅವ್ರ ಹತ್ರ. ಸೊ ದಟ್ ಈಸ್ ಒನ್ ಯೂನಿಕ್ ಪಾಯಿಂಟ್ ಇನ್ ರಾಜಾ ಗೋಬಿ. ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಅಂತಾನೆ ಹೇಳ್ಬೇಕು ನಾನು ಅದರಲ್ಲಿ. ಸೊ ಅಲ್ಲಿ ನೀವು ನೋಡ್ಬೇಕಾದ್ರೆ ಕ್ಯೂಲ್ ನಿಂತಿರ್ತಾರೆ ಜನ. ಈ ನಡುವೆ ಒಂದು ಲಾಸ್ಟ್ 1.5 year ಇಂದ ಕ್ಯೂಲ್ ನಿಂತ್ಕೊಂಡು ತಿಂತಿರ್ತಾರೆ ಗೋಬಿನ, ಅಷ್ಟು ಫೇಮಸ್ ಅಲ್ಲಿ. ಅಂಡ್ 1 ಗೋಬಿ ತಗೊಂಡ್ರೆ ಆಲ್ಮೋಸ್ಟ್ 2 ಜನ ತಿನ್ಬೋದು, ಅಷ್ಟು ಕ್ವಾಂಟಿಟಿನೂ ಕೊಡ್ತಾರೆ ಅವರು. ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಟು ಈಟ್ ಗೋಬಿ. ಅದು ಬಿಟ್ರೆ ಈಗ ನಾರ್ತ್ ಇಂಡಿಯನ್ ಚಾಟ್ಸ್ ಮತ್ತೆ ನಾರ್ತ್ ಇಂಡಿಯನ್ ಡಿಶಸ್ಗೆ ಫಾಸ್ಟ್ ಫುಡ್ ಜಾಗ ಒಂದು ಜಯನಗರ್ ಅಲ್ಲಿ ಇದೆ, KDS ಫನ್ ಫುಡ್ ಅಂತ, ವಿಚ್ ಇಸ್ ಆಪೋಸಿಟ್ ಟು ಜಯನಗರ್ ಪೊಲೀಸ್ ಸ್ಟೇಷನ್, ಡಯಾಗ್ನಲ್ ಆಪೋಸಿಟ್. ಅಲ್ಲಿ ಬಂದು ನಮ್ಗೆ ಯುನೀಕ್ ಚಾಟ್ ಸಿಗುತ್ತೆ. ರಸಗುಲ್ಲಾ ಚಾಟ್ ಆಗ್ಲಿ, ಆಮೇಲೆ ಸಮೋಸಾ ಚಾಟ್, ಆಮೇಲೆ ಪರೋಟಾಸ್ ಸಿಗತ್ತೆ, ಎಲ್ಲಾ ತರ ಡಿಫ್ರೆಂಟ್. ಅಂಡ್ ಚೀಸ್ ಫಾಂಡೆ ಅಂತ ಒಂದು ಸಿಗತ್ತೆ. ಅದು ಇಟ್ ಇಸ್ ಅ ಮಸ್ಟ್ ಟ್ರೈ. ಏನಂದ್ರೆ ಗಾರ್ಲಿಕ್ ಬ್ರೆಡ್ ತಗೊಂಡು ಅದ್ರ ಮೇಲ್ಗಡೆ ಚೀಸ್ ಹಾಕಿ ಬಿಸಿ ಮಾಡ್ಕೊಡ್ತಾರೆ. ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಹಂಗೆ ಬಾಯಲ್ಲಿ ಕರ್ಗೋಗ್ಬಿಡತ್ತೆ ತಿಂತಿದ್ರೆ, ತುಂಬಾನೇ ಚೆನ್ನಾಗಿರುತ್ತೆ. ದಟ್ ಈಸ್ ಒನ್ ಆಫ್ ದ ಮಸ್ಟ್ ಟ್ರೈ ಅಲ್ಲಿ. ಸೊ ಈ 3 ಪ್ಲೇಸಸ್ ಬಿಟ್ರೆ ಇನ್ನ 2 ಪ್ಲೇಸಸ್ ಹೇಳ್ಬೇಕಂದ್ರೆ ತುಂಬಾನೇ ಇದೆ. ಯಾವ್ದು ಹೇಳೋದು, ಮಂಜುಶ್ರೀ ಅಂತ ಒಂದು ಇಲ್ಲಿ JP ನಗರ್ 7th ಫೇಸ್ ಅಲ್ಲಿ ಇದೆ. ಸೊ ಇಟ್ ಇಸ್ ಒನ್ ಆಫ್ ದ ಸ್ಮಾಲ್ ಸೆಟಪ್ ಅಷ್ಟೇ. ಅಲ್ಲಿ ಒಂದು 10-12 years ಮಾಡ್ತಾ ಬರ್ತಾರೆ. ಅಲ್ಲಿ ನಾವು ಪಲಾವ್ ತಿನ್ಬೇಕು, ಅಷ್ಟು ಚೆನ್ನಾಗಿರುತ್ತೆ. ಒಂಥರ ಒಂದೊಂದಿನ ಒಂದೊಂದು ಮಾಡ್ತಾ ಇರ್ತಾರೆ. ಸೊ ಸಂಡೇ ಅಂಡ್ ಥರ್ಸ್ಡೇ ಐ ಥಿಂಕ್ ಪಲಾವ್ ಮಾಡ್ತಾರೆ. ದಟ್ ಈಸ್ ರಿಯಲಿ ಎ ಮಸ್ಟ್ ಟ್ರೈ. ಅದ್ರ ಜೊತೆ ವಡೆ ಕೊಡ್ತಾರೆ, ಚಿಕ್ಕ ವಡೆ ಇರುತ್ತೆ, 5 rupees ವಡೆ ಅಷ್ಟೇ ಅಲ್ಲಿ. ಬಟ್ ಆ ವಡೆ ಅಂತೂ ಕ್ರಿಸ್ಪ್ನೆಸ್, ಹಂಗೆ ನೀವು ಅದನ್ನ ವಿಡಿಯೋ ಮಾಡ್ಕೊಂಡು ಅಥವಾ ರೆಕಾರ್ಡ್ ಮಾಡ್ಬಿಟ್ಟು ಹಿಂಗೆ ಮುರಿರಿ, ಅದ್ರ ಸೌಂಡ್ ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಅದು ಕೇಳಿಸ್ಕೊಳಕ್ಕೆ. ಅಥೆಂಟಿಕ್ ಆಗಿ ಮಾಡ್ತಾರೆ. ಸೊ ದಿಸ್ ಇಸ್ ಒನ್ ಪ್ಲೇಸ್ ವೇರ್ ಐ ವುಡ್ ಆಲ್ವೇಸ್ ಟ್ರೈ ಟು ಗೋ. 5th ಪ್ಲೇಸ್ ಬಂದು ಐ ಕ್ಯಾನ್ ಮೆನ್ಷನ್ CTR ಇನ್ ಮಲ್ಲೇಶ್ವರಂ. ಸೊ ಅವ್ರ ದೋಸೆ ಕೇಳ್ಬೇಕಾ, ಎಷ್ಟು ಕ್ರಿಸ್ಪಿಯಾಗಿ ಕಲರ್, ನೀವು ಆ ದೋಸೆ ಕಲರ್ ನೋಡಿದ್ರೇನೆ ಅಷ್ಟು ಅಟ್ರಾಕ್ಟಿವ್ ಆಗಿರುತ್ತೆ. ಅಂಡ್ ಅವ್ರ ಪಲ್ಯ ಚಟ್ನಿ ಅದ್ರ ಜೊತೆ ತಿನ್ಬೇಕಾದ್ರೆ ಅದ್ಭುತವಾಗಿರುತ್ತೆ. ಒನ್ ಆಫ್ ದ ಬೆಸ್ಟ್ ಪ್ಲೇಸ್. ಇವಾಗ ನಾನು ಸೌತ್ ಬ್ಯಾಂಗ್ಳೂರಲ್ಲಿ ಇರೋದು, ಇಲ್ಲಿಂದ ಐ ವುಡಂಟ್ ಮೈಂಡ್ ಟ್ರಾವೆಲಿಂಗ್ 20 kilometers ಟುವರ್ಡ್ಸ್ ದಟ್ ಸೈಡ್ ಅಂಡ್ ಜಸ್ಟ್ ಹ್ಯಾವ್ ಒನ್ ದೋಸಾ. ಅಷ್ಟು ಚೆನ್ನಾಗಿರುತ್ತೆ. ಅವ್ರ ಜೊತೆ ಮಂಗಳೂರು ಬಜ್ಜಿ ಸಿಗುತ್ತೆ, ಗೋಳಿ ಬಜ್ಜಿ, ಅದು ಅದ್ಭುತವಾಗಿರುತ್ತೆ. ಅದು ತುಂಬಾ ಚೆನ್ನಾಗಿರುತ್ತೆ. ನೀವು ಅಷ್ಟು ಸಾಫ್ಟ್ ಇರುತ್ತೆ ಒಳಗಡೆ. ಎಷ್ಟೊಂದ್ ಜನ ಮಾಡ್ತಾರೆ ಗೋಳಿ ಬಜ್ಜಿ, ಬಟ್ ಅದಷ್ಟು ಅಥೆಂಟಿಕ್ ಆಗಿ ಬರಲ್ಲ. ಅಲ್ಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್. ಸೊ ಈ ಟಾಪ್ 5 ಪ್ಲೇಸಸ್, ಇದ್ರ ಜೊತೆ ತುಂಬಾ ಇದೆ. ನಾನು ಟಾಪ್ 5 ಅಂದಿದ್ದಕ್ಕೋಸ್ಕರ ಇಷ್ಟು ಹೇಳ್ತಾ ಇದೀನಿ ಅಷ್ಟೇನೆ. ಸೊ ದೇರ್ ಆರ್ ಮೆನಿ ಪ್ಲೇಸಸ್. CTR ಹೋದ್ರೆ ಮಾಡಕ್ಕಾಗಲ್ಲ. ಹೌದು ಹೌದು. ಅಲ್ಲ, CTR ಹೋದ್ರೆ 2 ದೋಸೆ ತಿಂದೇನೆ ಬರೋದೇ ಇಲ್ಲ ನಾನು. ಅಷ್ಟು CTR ದೋಸೆ ನಂಗೆ ತುಂಬಾ ಇಷ್ಟ, ಮಲ್ಲೇಶ್ವರಂ. ಬಟ್ ನಾನು ಅಲ್ಲಿ ಗೋಳಿ ಬಜ್ಜಿ ಟ್ರೈ ಮಾಡಿಲ್ಲ, ಮಾಡ್ಬೇಕು. ಇಲ್ಲ ನೀವು ಖಂಡಿತ ಟ್ರೈ ಮಾಡ್ಲೇಬೇಕು, ತುಂಬಾ ಚೆನ್ನಾಗಿರುತ್ತೆ.
ಹಾ, ಬಕಾಸುರ ಅವರೇ, ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಬಹಳಷ್ಟು ವಿಡಿಯೋಗಳು ಬಂದಿದೆ, ಬಟ್ ತುಂಬಾ ಎಂಗೇಜ್ಮೆಂಟ್ ಪಡಿತಾ ಇರೋದು ನಿಮ್ದು ಫುಡ್ಡಿನ ರೆಸಿಪಿಗಳು. ನೀವು ಅದ್ರ ಜೊತೆ ಕನ್ನಡ, ಇಂಗ್ಲಿಷ್, ಹಿಂದಿ ಇದ್ರದ್ದು ಹಾಡುಗಳನ್ನ ಜೊತೆಗೆ ಹಾಡ್ತೀರಾ ಅದನ್ನ, ಆ ರೆಸಿಪಿನ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಆ ಕಾನ್ಸೆಪ್ಟ್ ಹೇಗ್ ಉಳಿತು ಅಥವಾ ಯಾವ ತರ, ಹೌ ಇಸ್ ದಟ್ ಅಂತ ಹೇಳಿ. ಆಮೇಲೆ ಇನ್ನೊಂದು, ನಮ್ಮ ಶ್ರೋತೃಗಳು ಕೇಳಿರೋದ ಅಂದ್ರೆ ತುಂಬಾ ಪಾಪ್ಯುಲರ್ ಆಗಿಲ್ದೇ ಇರುವಂತ ಯಾವ್ದಾದ್ರು ಒಂದು ಫುಡ್ ಹೇಳಿ, ಮತ್ತೆ ಅದ್ರ ರೆಸಿಪಿ ನಮಗೆ ಹೇಳಿ. ಸುಭಾಷ್, ತುಂಬಾ ಒಳ್ಳೆ ಕ್ವಶನ್ ಕೇಳಿದ್ಯಾ ಆಕ್ಚುಲಿ. ಸೊ ಇನ್ಸ್ಟಾಗ್ರಾಮ್ ನ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂದ್ರೆ 2 ಸೆಕ್ಷನ್ ಆಗಿ ಡಿವೈಡ್ ಮಾಡ್ತೀನಿ. ಒಂದು ರೀಲ್ ಬರೋಕ್ಕಿಂತ ಮುಂಚೆ, ಒಂದು ರೀಲ್ ಬಂದಾದ್ಮೇಲೆ ಮ್ಯಾಸಿವ್ ಡೆವಲಪ್ಮೆಂಟ್ ಆಗೋಗಿದೆ. ಸೊ ಯಾರ್ಯಾರು ವಿಡಿಯೋಗ್ರಫಿನಲ್ಲಿ ಚೆನ್ನಾಗಿದ್ದಾರೆ, ಯಾರ್ಯಾರು ಒಳ್ಳೆ ಸಾಂಗ್ ಹಾಕ್ತಾರೆ, ಅವ್ರಿಗೆಲ್ಲ ಲೈಕ್ ಆ ರೀಲ್ ಅನ್ನೋದು ಇನ್ಸ್ಟಾಗ್ರಾಮ್ಗೂ ಹೊಸ ಟೂಲ್ ಆದ್ರಿಂದ ಸಿಕ್ಕಾಪಟ್ಟೆ ಪುಷ್ ಮಾಡ್ಬಿಟ್ಟಿದೆ. ಎವ್ರಿ ಒನ್ ಇಸ್ ಆನ್ ರೀಲ್ಸ್ ರೈಟ್ ನೌ. ಸೊ ಇಟ್ ಈಸ್ ಅ ವೆರಿ ಗುಡ್ ಆಪರ್ಚುನಿಟಿ ಫಾರ್ ಬ್ಲಾಗರ್ಸ್ ಆಲ್ಸೋ ಟು ಗ್ರೋ. ಸೊ ಇಂಥ ಟೈಮಲ್ಲೇ ನಾನ್ ಆಕ್ಚುಲಿ ನೀವು ಕೇಳ್ದಂಗೆ ಫುಡ್ ಹೆಂಗೂ ಲಾಕ್ ಡೌನ್ ಆಗಿತ್ತು. ಸೊ ಮನೇಲಿ ಇದ್ನಲ್ಲ, ಫುಡ್ ಹೆಂಗೋ ಬಕಾಸುರ ಅಂದ್ರೆ ಹಿ ಕವರ್ಸ್ ಎವ್ರಿಥಿಂಗ್. ಲೈಕ್ ಮನೆದ ಹೋಮ್ ಕುಕ್ಡ್ ಆದ್ರೂ ಆಗಿರ್ಲಿ, ಹೋಟೆಲ್ದಾದ್ರೂ ಆಗಿರ್ಲಿ, ಎಲ್ಲಾನು. ಸೊ ಅದ್ರ ಮನೇಲಿರೋ ರೆಸಿಪೀಸ್ ನ ಯಾಕೆ ಟ್ರೈ ಮಾಡಬಾರ್ದು ಅಂತ ಮಾಡಿದೆ. ಲಾಸ್ಟ್ 1 year ಆಕ್ಚುಲಿ ನಾನು ಮಾಡಿದ್ದೇನು ಅಂದ್ರೆ ಬರೇ ಫೋಟೋ ಹಾಕ್ತಿದ್ದೆ. ಬಟ್ ಇವಾಗ ರೀಲ್ ಸೆಕ್ಷನ್ ಹೆಂಗ್ ರಿಲೀಸ್ ಆಯ್ತು ಅಂದ್ರೆ, ಅದು ಹೆಂಗ್ ಗ್ರೋತ್ ಆಗ್ತಿತ್ತು ಅಂದ್ರೆ, ಎವ್ರಿ ಒನ್ ವೇರ್ ಆನ್ ರೀಲ್ಸ್. ಅದಕ್ಕೆ ಆಯ್ತು ಟ್ರೈ ಮಾಡೋಣ ಅಂತ ನಾನು ಸ್ಟಾರ್ಟ್ ಮಾಡಿದ್ದು. ಅಂಡ್ ಎಲ್ಲೆಲ್ದೇ ಇರೋ ಪ್ರೀತಿ ಕನ್ನಡದ ಮೇಲೆ ಎಲ್ರಿಗೂ ಇರುತ್ತೆ ಯೂಶಲಿ, ಬಟ್ ನಂಗೂ ಹಂಗೆ ಇತ್ತು. ಅಂಡ್ ಯಾಕೆ ಸಾಂಗ್ಸ್ ಕನ್ನಡ ಹಾಕ್ಬಾರ್ದು ಅಂತ ಒಂದ್ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ 1-2 ಮಾಡಿದೆ. ಅಷ್ಟು ಕ್ಲಿಕ್ ಆಗ್ಲಿಲ್ಲ ಫಸ್ಟ್ನೇದು. ಬಟ್ ಅದಾದ್ಮೇಲೆ ಕರೆಕ್ಟ್ ಆಗಿ ಕನ್ನಡ ಬೀಟ್ಸ್ ಬರೋಂತ ಸಾಂಗ್ ಚೂಸ್ ಮಾಡಿ, ಆ ಬೀಟಿಗೆ ಕರೆಕ್ಟ್ ಆಗಿ ಟ್ರಾನ್ಸಿಷನ್ ಆಗೋದು, ಇಲ್ಲ ಒಂದು ಉಪ್ಪು ಹಾಕ್ತಿರೋದು, ಇಲ್ಲ ಖಾರದ ಪುಡಿ ಹಾಕ್ತಿರೋದು, ಆ ಬೀಟಿಗೆ ಕರೆಕ್ಟ್ ಆಗಿ ಬಂದ್ರೆ ಆತರ ಟ್ರೈ ಮಾಡಿ, ಎಡಿಟ್ ಮಾಡಕ್ ಕಷ್ಟಪಟ್ಟು ಟ್ರೈ ಮಾಡಿ ಆತರ ಒಂದು ರೀಲ್ ನ ರಿಲೀಸ್ ಮಾಡಿದೆ. ಹಾಕ್ದೆ ಪೇಜ್ ಅಲ್ಲಿ. ಅದು ಬಂದ್ಬಿಟ್ಟು ಸಿಂಪಲ್ ಚಟ್ನಿ ಮಾಡೋದು ಆಕ್ಚುಲಿ. ಮನೇಲಿ ನಮ್ಮಮ್ಮ ಚಟ್ನಿ ಮಾಡ್ತಿದ್ರು, ನಾನು ರೀಲ್ ಮಾಡಿ ಹಾಕಿದ್ರು. ಆದ್ರೆ ಅದಕ್ಕೆ ಸಾಂಗ್ ಹಾಕಿದ್ದು ಗಿಲ್ 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 ಗಿಲ್ಲಕ್ ಕಾಲಿಗೆ ಜಲ್ಲಕ್, ಆ ಸಾಂಗು. ಅದು ಎಷ್ಟು ಚೆನ್ನಾಗಿತ್ತು ಆ ಬೀಟ್ಸ್ ಆ ಸಾಂಗ್ ಅಲ್ಲಿ ಅಂದ್ರೆ. ಅಂಡ್ ನಾನು ಹಾಕ್ತಿರೋ ಒಂದು ತೆಂಗಿನಕಾಯಿ ಹಾಕ್ತಿರೋದು, ಇಲ್ಲ ಕರ್ಬೇವ್ ಹಾಕ್ತಿರೋದು, ಅದೆಲ್ಲ ಕರೆಕ್ಟ್ ಆಗಿ ಆ ಬೀಟ್ಸ್ ಕರೆಕ್ಟ್ ಆಗಿ ಬಂದು ಅದು ಎಷ್ಟು ಚೆನ್ನಾಗಿತ್ತು ಅಂದ್ರೆ ನಂಗೆ ಓಕೆ ಸ್ಯಾಟಿಸ್ಫ್ಯಾಕ್ಷನ್ ಬಂತು. ಸೊ ಆ ರೀಲು ಸಿಕ್ಕಾಪಟ್ಟೆ ಓಡ್ತು ನನ್ನ ಪೇಜ್ ಅಲ್ಲಿ. ಸೊ ಆ ಸತತ 7 lakhs ಅವಾಗ ರೀಚ್ ಬಂದಿತ್ತು ಅದಕ್ಕೆ. ಅದೇ ನನ್ ಫಸ್ಟ್. ಅದಾದ್ಮೇಲೆ ತುಂಬಾ ರೀಲ್ಸ್ ಗಳು 1 million 2 million ಎಲ್ಲ ರೀಚ್ ಆಗಿದೆ. ಬಟ್ ಅದು ಫಸ್ಟ್ ರೀಲ್ 7 lakhs ರೀಚ್ ಆಗಿದ್ದು. ಅವಾಗ ಐ ವಾಸ್ ಲೈಕ್ ಓಕೆ, ಪೊಟೆನ್ಶಿಯಲ್ ಇದೆ ಹೋಮ್ ಕುಕ್ಡ್ಗೆ ಅಂತ ಗೊತ್ತಾಯ್ತು. ಆಮೇಲೆ ಕನ್ನಡನೇ ಯೂಸ್ ಮಾಡೋಣ, ಕನ್ನಡಿಗರನ್ನ ಫಸ್ಟ್ ಲೈಕ್ ಹೆಂಗೋ ಆಡಿಯನ್ಸ್, ಬಕಾಸುರ ನನ್ನ ಲೋಗೋನಲ್ಲೂ ಕನ್ನಡ ಇದೆ, ಪ್ರೀತಿನೂ ಹೆಂಗೋ ಇದ್ದೇ ಇದೆ. ಸೊ ಅದಕ್ಕೆ ನೋಡೋಣ ಅಂತ ಹಾಕಿ ಫುಲ್ ಕನ್ನಡ ಟ್ರೈ ಮಾಡಿ ಎಲ್ಲಾ ರೀಲ್ಸ್ ಅಲ್ಲೂ ಕನ್ನಡ ಹಾಕ್ದೆ. ಕನ್ನಡ ಸಾಂಗ್ಸ್ ಒಳ್ಳೊಳ್ಳೆದೆಲ್ಲ, ಹಳೆದೆಲ್ಲ ಹಾಕ್ತಾ ಇದ್ದೆ. ರಾಜ್ಕುಮಾರ್ದು, ವಿಷ್ಣುವರ್ಧನ್ದು ತುಂಬಾ ಯೂಸ್ ಮಾಡಿದೀನಿ ಪೇಜ್ ಅಲ್ಲಿ. ಮಧ್ಯದಲ್ಲಿ 1-2 ಹಿಂದಿನೂ ಟ್ರೈ ಮಾಡೋಣ ಅಂತ ಅನ್ಸಿತ್ತು. ಹೌದು, ಯಾಕಂದ್ರೆ ವೈ ಲಿಮಿಟ್ ಓನ್ಲಿ ಟು ಕರ್ನಾಟಕ ಅಂತ ಟ್ರೈನು ಮಾಡಿದೆ. ಆದ್ರೆ ಅಷ್ಟದು ಆಕ್ಚುಲಿ ಬಂದಿಲ್ಲ ಇನ್ನು ರೀಚು, ಟು ಬಿ ಹಾನೆಸ್ಟ್ ವಿತ್ ಯು. ಸೊ ಆದ್ರೆ ಕನ್ನಡಿಗರು ಚೆನ್ನಾಗಿ ಅಬ್ಸರ್ವ್ ಮಾಡ್ತಿದ್ದಾರೆ ಕನ್ನಡ ಸಾಂಗ್ಸ್ ಹಾಕಿರೋ ಇದು. ಎಷ್ಟೊಂದ್ ಜನ ಈಗ್ಲೂ ನಂಗೆ ಮೆಸೇಜ್ ಹಾಕ್ತಾರೆ, ಐ ಆಮ್ ಫಾಲೋಯಿಂಗ್ ಯುವರ್ ಪೇಜ್ ಓನ್ಲಿ ಫಾರ್ ದ ಕನ್ನಡ ಸಾಂಗ್ಸ್ ಅಂತ. ಸೊ ಅದೊಂದು ಬಾಂಡ್ ಇದೆ ಅಂತ ಓಕೆ ಅಂತ ನಂಗೂ ತುಂಬಾ ಇಷ್ಟ ಹೆಂಗಿದ್ರು. ಸೊ ಚೆನ್ನಾಗಿ ಸಿಕ್ತಿರೋದನ್ನೆಲ್ಲ ಹಾಕ್ತಾ ಇದೀನಿ. ಮಧ್ಯದಲ್ಲಿ ಹಿಂದಿ ಈಗ್ಲೂ ಯೂಸ್ ಮಾಡ್ತೀನಿ, ಬಟ್ ಆ ಕನ್ನಡ ಸಾಂಗ್ಸ್ ತುಂಬಾ ಯೂಸ್ ಮಾಡಿದ್ ಹೌದು. ಸೊ ಈ ಪೋಸ್ಟ್ ರೀಲ್ ಬಂದಾದ್ಮೇಲೆ, ಲಾಂಚ್ ಆದ್ಮೇಲೆ ಏನೋ ಸೆಕ್ಷನ್ ಅಲ್ಲಿ ನಂದು ಆ ರೀಲ್ಗಳು ಸಿಕ್ಕಾಪಟ್ಟೆ ವೈರಲ್ ಆಗಿ ಆಲ್ಮೋಸ್ಟ್ ನಾನೀಗ ಬಂದಿರೋ ಪೊಸಿಷನ್ 35K ಫಾಲೋವರ್ಸ್ ಎಲ್ಲಿದ್ದೀನಿ ನಾನು ಇವಾಗ. ಅದ್ರಲ್ಲಿ ಆಲ್ಮೋಸ್ಟ್ ನಾನು ಹೇಳ್ಬೇಕು ಅಂದ್ರೆ ಒಂದು 80% ಫಾಲೋವರ್ಸ್ ರೀಲ್ಸ್ ಬಂದ್ಮೇಲೆ ಬಂದಿರೋದು ನಂಗೆ. ಸೊ ಸಿಕ್ಕಾಪಟ್ಟೆ ಪೊಟೆನ್ಶಿಯಲ್ ಇದೆ ರೀಲ್ಸ್ಗೆ, ಎಲ್ರಿಗೂ ಸಿಕ್ಕಾಪಟ್ಟೆ ಚೆನ್ನಾಗಿ ಓಡ್ತಿದೆ. ಎಲ್ಲಿಲ್ದೇ ಇರೋ ಕಲಾವಿದರಿಗೆಲ್ಲ ಒಳ್ಳೆ ಆಪರ್ಚುನಿಟಿ, ಪ್ಲಾಟ್ಫಾರ್ಮ್ ಕೊಟ್ಟಂಗೆ ಅದು. ಎಷ್ಟು ಡ್ಯಾನ್ಸರ್ಸ್, ಹಂಗೆ ಫುಡ್ ಬ್ಲಾಗರ್ಸ್ಗೂ ತುಂಬಾ ಹೆಲ್ಪ್ ಆಗಿದೆ, ರೆಸಿಪೀಸ್ಗೆ, ವಿಡಿಯೋಸ್ಗೆ ಎಲ್ಲ. ಸೊ ಅದು ನೀವು ಕೇಳಿದ ಕನ್ನಡ ರೀಲ್ಸ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಸೊ ನೀವು ಅದಲ್ಲದೆ ಇನ್ನೊಂದು ಕ್ವಶನ್ ಕೇಳಿದ್ರಿ, ಒಳ್ಳೆ ರೆಸಿಪಿ ಅಂತ. ಸೊ ಎಲ್ಲೂ ಇಲ್ಲದೆ ಇರೋದೊಂದು ಯುನೀಕ್ ರೆಸಿಪಿ ಹೇಳ್ಬೇಕು ಅಂದ್ರೆ ತುಂಬಾ ಇದೆ ಆಕ್ಚುಲಿ. ಮತ್ತೆ ನಾವು ಕೇಳಿ ಉಡುಪಿಯವರು, ಸೊ ನಮ್ ಸೈಡ್ ಕೋಸ್ಟಲ್ ಕರ್ನಾಟಕಕ್ಕೆಲ್ಲ ಬಂದ್ರೆ ಒಂಚೂರು ಸೊಪ್ಪು ಗಿಪ್ಪು ಇದೆಲ್ಲ ಜಾಸ್ತಿ ಬಳಕೆ. ಅದಲ್ಲದೆ ಈ ಹಣ್ಣು ಇದ್ರಲ್ಲೆಲ್ಲ ಏನೂ ಬಿಡಲ್ಲ ಯೂಶಲಿ, ಎಲ್ಲಾನು ಕುಕ್ ಏನಾದ್ರೂ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಸೊ ಹಂಗೆ ಒಂದ್ ಯುನೀಕ್ ರೆಸಿಪಿ ಹೇಳ್ಬೇಕು ಅಂದ್ರೆ ಒಂದ್ ದಾಸವಾಳ ತಂಬಳಿ. ಸೊ ರೆಸಿಪಿ ಬಂದ್ಬಿಟ್ಟು ತುಂಬಾ ಸಿಂಪಲ್, ನನ್ನ ಪೇಜಲ್ಲೂ ಇದೆ, ನೋಡ್ಬೋದು ನೀವೆಲ್ಲ. ದಾಸವಾಳ ಫ್ಲವರ್, ಹೈಬಿಸ್ಕಸ್ ಇಂದ
ಒಂದು ತಂಬ್ಳಿ ಮಾಡ್ಬೋದು. ತಂಬ್ಳಿ ಅಂದ್ರೆ ನಮ್ ಸೈಡ್ ಒಂದು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಮಜ್ಜಿಗೆಗೆ ಒಂಚೂರು ಒಗ್ಗರಣೆ ಎಲ್ಲ ಹಾಕಿ ಏನ್ ಬೇಕಾದ್ರೆ ಹಾಕ್ಬೋದು ತಂಬ್ಳಿಗೆ. ಯೂಶಲಿ ಸೊಪ್ಪು ಯಾವ್ದಾರ ಒಂದ್ ಸೊಪ್ಪು ಹಾಕ್ತಾರೆ. ಸೊ ಹಂಗೆ ಲೈಕ್ ಸೊಪ್ಪು ಮಾತ್ರ ಅಲ್ಲ, ಮೂಲಂಗಿ ತಂಬ್ಳಿ ಎಲ್ಲಾನು ಮಾಡ್ತಾರೆ. ಸೊ ಏನಾದ್ರೂ ಹಾಕ್ಬೋದು, ಲೈಕ್ ಗ್ರೈಂಡೆಡ್ ಏನ್ ಬೇಕಿದ್ರು ಹಾಕ್ಬೋದು ಅದಕ್ಕೆ. ಸೊ ಹಂಗೆ ಈ ತಂಬ್ಳಿಗೆ ನೀವು ದಾಸವಾಳ ಹಾಕಿದ್ರೆ ಅದು ದಾಸವಾಳದ ತಂಬ್ಳಿ ಆಗುತ್ತೆ. ಸೊ ಏನಿಲ್ಲ, ಮಜ್ಜಿಗೆ, ಒಗ್ಗರಣೆ, ದಾಸವಾಳದ ತಂಬ್ಳಿ, ಐ ಮೀನ್ ದಾಸವಾಳ ಅಷ್ಟೇ. ಇಷ್ಟೇ ದಾಸವಾಳದ ಪೆಟಲ್ಸು. ಇದು ಬೇಡ, ಅಂದ್ರೆ ಸೆಂಟರ್ದು ಕಡ್ಡಿ ತರ ಇರುತ್ತಲ್ಲ ಅದು ಬೇಡ, ಬರೇ ಹೂವದ್ ಪಕ್ಳೆ ಅಷ್ಟೇ. ಅದಷ್ಟನ್ನೇ ಹಾಕಿ ಅಂದ್ರೆ ಅದ್ ಸಿಗ್ಬೇಕು ಮಜ್ಜಿಗೆಗೆ. ಹಂಗೆ ನೀವೇನ ಅದನ್ನ ಹಿಂಡಿ ರಸ ಹಾಕೋದು ಎಲ್ಲ ಅಲ್ಲ, ಡೈರೆಕ್ಟ್ ದಾಸವಾಳದ ಇದನ್ನ ಪಕ್ಕಳೆಗಳನ್ನ ಡೈರೆಕ್ಟ್ ಆಗಿ ಮೊಸರಿಗೆ ಹಾಕಿ ಅದಕ್ಕೆ ಒಗ್ಗರಣೆ ಕೊಡೋದಷ್ಟೇ. ಸೊ ಅದ್ರ ನಿಮಗೆ ದಾಸವಾಳದ ತಂಬ್ಳಿ ಆಗುತ್ತೆ. ತುಂಬಾನೇ ಯುನೀಕು, ತುಂಬಾನೇ ಚೆನ್ನಾಗಿರುತ್ತೆ, ತುಂಬಾನೇ ಈಸಿ ರೆಸಿಪಿ. ಸೊ ನೀವೇನಾದ್ರೂ ಇದನ್ನ ಟ್ರೈ ಮಾಡಿದ್ರೆ ನಮ್ಗೆ ತಿಳಿಸಿ ಹೆಂಗಿತ್ತು ಅಂತ. ಸೊ ಸುಭಾಷ್, ನೀನು ಇದನ್ನ ಟ್ರೈ ಮಾಡ್ಲೇಬೇಕು. ಖಂಡಿತ. ನಾ ಹಾಗೆ ಮಂದಾರದ್ದು ಸೊಪ್ಪಿನ ಮಂದಾರದ ಪೆಟಲ್ಸ್ ಇಂದನೂ ಈ ತರನೇ ತಂಬ್ಳಿ ಮಾಡಿದ್ರು. ಅದೊಂದು ನಂಗೆ ನೆನಪಿದೆ, ನಮ್ಮ ಅಮ್ಮ ಒಂದ್ಸಲ ಮಾಡಿದ್ರು. ಇದು ಆಕ್ಚುಲಿ ಅದೇ ನಮ್ಮ ಅಜ್ಜಿ ಕಾಲದ್ದು ರೆಸಿಪಿ ಅಂತೆ. ನಮ್ಮ ಅಜ್ಜಿ ನಮ್ಮ ಅಮ್ಮಂಗೆ ಹೇಳ್ಕೊಟ್ಟು ಅಲ್ಲಿಂದ ಜನರೇಷನ್ ಇಂದ ಬಂದಿರೋದು. ಸೊ ಅದೇ ಆ ಕಾಲದವ್ರು ಕೇಳ್ಬೇಕಾ ಸುಭಾಷ್? ಕಮಿಂಗ್ ಟು ಫುಡಿ ಮಾಂಗ್, ಸುಹಾಸ್, ನೀವು ಯಾವ್ದಾರ ಒಂದ್ ರೆಸಿಪಿನ, ಯುನೀಕ್ ಆಗಿರೋ ರೆಸಿಪಿನ ಟ್ರೈ ಮಾಡಿದೀರಾ? ಯಾವ್ದಾರು ಅದು ನಮ್ಮ ಲಿಸ್ನರ್ಸ್ ಹೇಳ್ತೀರಾ? ಸೊ ಯೂನಿಕ್ ರೆಸಿಪಿ ಅಂತ ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಮೇ ಬಿ 1 or 2 ಹ್ಯಾವ್ ಡನ್. ಬಟ್ ಏನ್ ಮಾಡಿದೀನಿ ಅಂತ ಹೇಳಿದ್ರೆ, ಲಾಸ್ಟ್ ಒಂದು 1 year ಇಂದ ಲಾಕ್ ಡೌನ್ ಆದ್ಮೇಲೆ ವಾಟ್ ಹ್ಯಾಪೆಂಡ್ ಇಸ್, ನಾನು ಯಾವಾಗ್ಲೂ ಆಚೆ ಫುಡ್, ರೆಸ್ಟೋರೆಂಟ್ ಅಥವಾ ಸ್ಟ್ರೀಟ್ ಫುಡ್ ಹಾಕ್ತಾ ಬರ್ತಿದ್ದೆ. ಸೊ ಸಡನ್ಲಿ ಫಸ್ಟ್ ಲಾಕ್ ಡೌನ್ ಆಯ್ತು ಲಾಸ್ಟ್ ಇಯರ್. ಸೊ ಆಗ ಏನ್ ಮಾಡೋದು, ಏನ್ ಫುಡ್ ಹಾಕೋದು ಅಂತ ಯೋಚನೆ ಮಾಡೋ ಟೈಮಲ್ಲಿ ಜನರಲಿ ಡೈಲಿ ಮಾಡೋದನ್ನ ಹಾಕ್ತಾ ಬರ್ತಿದ್ದೆ ಫುಡ್. ಸೊ ಆಗ ಅಷ್ಟು ರೀಚ್ ಸಿಗ್ತಿರ್ಲಿಲ್ಲ, ಜನ ಅಷ್ಟು ಇಷ್ಟಪಟ್ಟು ನೋಡ್ತಿರ್ಲಿಲ್ಲ, ಅಷ್ಟು ಎನ್ಕರೇಜಿಂಗ್ ಆಗಿರ್ಲಿಲ್ಲ. ಸೊ ಅದಕ್ಕೆ ನಾನೇನ್ ಮಾಡಿದೆ ಅಂದ್ರೆ, ಐ ಜಸ್ಟ್ ಕೇಮ್ ಅಪ್ ವಿತ್ ರೆಪ್ಲಿಕಾ ಸೀರೀಸ್ ಅಂತ. ಈ ರೆಪ್ಲಿಕಾ ಅಂದ್ರೆ ಲೈಕ್ ಇವಾಗ ಏನ್ ಹೇಳೋದು ಅಂದ್ರೆ, ಈಗ ನಾವು ರೆಸ್ಟೋರೆಂಟ್ ಹೋಗಿ ತಿಂದಿರ್ತೀವಿ, ಸಮಥಿಂಗ್ ಸೇಮ್ ಸಿಮಿಲರ್ ಕೈಂಡ್ ಐ ಟ್ರೈಡ್ ಇಟ್ ಅಟ್ ಹೋಮ್. ಸೊ ಫಾರ್ ಎಕ್ಸಾಂಪಲ್, ನಮ್ಮ SLN ದೋಸೆ ಆಗಿರ್ಬೋದು, ಅಥವಾ ಸಾಗರ್ ಮಿಲ್ಕ್ ಶೇಕ್ ಆಗಿರ್ಬೋದು, ಆಮೇಲೆ ಚಾಕ್ಲೇಟ್ ಮಿಲ್ಕ್ ಶೇಕ್ ಫ್ರಮ್ ಮಲ್ಲೇಶ್ವರಂ ಲಕ್ಷ್ಮಿ ಜ್ಯೂಸ್ ಸೆಂಟರ್, ಆ ತರ ಒಂದೊಂದು ರೆಪ್ಲಿಕೇಟ್ ಮಾಡಿ ಮನೇಲೆ ಟ್ರೈ ಮಾಡ್ತಿದ್ದೆ. ಅಂಡ್ ಇಟ್ ಕೇಮ್ ಅಪ್ ಸೋ ವೆಲ್. ಅಂಡ್ ಜನ ಕೂಡ ತುಂಬಾ ಇಷ್ಟಪಟ್ಟು ನೋಡ್ತಿದ್ರು. ದೇ ಯೂಸ್ ಟು ರಿಪ್ಲೈ ಮೀ ಆಸ್ಕಿಂಗ್ ಫಾರ್ ದ ರೆಸಿಪೀಸ್. ಸೊ ಆ ತರ ಒಂದು ರೆಪ್ಲಿಕಾ ಸೀರೀಸ್ ಅಂತ ಮಾಡಿದೆ. ಇಟ್ ವಾಸ್ ರಿಯಲಿ ಹ್ಯೂಜ್ ಅಂಡ್ ತುಂಬಾನೇ ಚೆನ್ನಾಗಿ ಬಂತದು, ರೆಸ್ಪಾನ್ಸ್ ಚೆನ್ನಾಗಿತ್ತು. ಅಂಡ್ ಇಟ್ ಗೇವ್ ಮಿ ಹ್ಯೂಜ್ ಬ್ರೇಕ್ ಥ್ರೂ ಫಾರ್ ಮೈ ಪ್ರೊಫೈಲ್, ಫುಡಿ ಮಾಂಗ್ ಪ್ರೊಫೈಲ್. ಸ್ವಲ್ಪ ಜಾಸ್ತಿ ಜನಕ್ಕೆ ಗೊತ್ತಾಗಿದ್ದು ಅಂದ್ರೆ ಆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್ ಇಂದ. ಸೊ ಲಾಕ್ ಡೌನ್ ಅಲ್ಲಿ ಬೆಂಗಳೂರಲ್ಲಿ ಎಸ್ಪೆಷಲಿ ಲಾಕ್ ಡೌನ್ ಮಾಡಿದ್ರು ಜೂನ್ ಟೈಮ್ ಅಲ್ಲಿ. ಆ ಒಂದು 1 week ಮಾಡಿದ್ರು. ದಟ್ ಟೈಮ್ ಐ ಯುಟಿಲೈಸ್ಡ್ ಇಟ್ ಫಾರ್ ರೆಪ್ಲಿಕಾ ಸೀರೀಸ್. ಅಂಡ್ ದಟ್ ಇಸ್ ವೇರ್ ಫುಡಿ ಮಾಂಗ್ ಬಂದು ಎಲ್ಲರಿಗೂ ಗೊತ್ತಾಯ್ತು, ಈ ಫುಡಿ ಮಾಂಗ್ ಅಂತ ಒಬ್ಬ ಇದ್ದಾನೆ, ಇವನು ಹೀಸ್ ಎಕ್ಸಿಸ್ಟಿಂಗ್ ಈ ಫುಡ್ ಬ್ಲಾಗಿಂಗ್ ಅಲ್ಲಿ ಅಂತ ಜನಕ್ಕೆ ಗೊತ್ತಾಗಿದ್ದು ಆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಇಂದ. ಸೊ ಆಫ್ಟರ್ ದಟ್ ಸ್ಲೋಲಿ ನಾನು ಫುಡ್ ಅಂದ್ರೆ, ಈಗ ಲಾಕ್ ಡೌನ್ ತೆಗೆದ ಮೇಲೆ ಐ ಸ್ಟಾರ್ಟೆಡ್ ಎಕ್ಸ್ಪ್ಲೋರಿಂಗ್ ಅಂಡ್ ಐ ಯೂಸ್ ಟು ಪೋಸ್ಟ್ ಎವ್ರಿ ಡೇ. ಅಂಡ್ ಆ ತರ ಒಂದೊಂದೇ ಮಾಡ್ತಾ ಈಗ ಮತ್ತೆ ಸೆಕೆಂಡ್ ಲಾಕ್ ಡೌನ್ ಬಂತು. ಈಗಲೂ ಐ ಆಮ್ ಟ್ರೈಂಗ್ ಟು ಡೂ ದ ಸೇಮ್, ಸಮಥಿಂಗ್ ಯೂನಿಕ್ ಥಿಂಗ್ಸ್ ಅಟ್ ಹೋಮ್. ಅಂದ್ರೆ ಈ ತರ ಅಟ್ರಾಕ್ಟಿವ್ ಆಗಿ ಮಾಡೋ ತರ ಫುಡ್ ನ ಮನೇಲೆ ಪ್ರಿಪೇರ್ ಮಾಡಿ ರೆಸಿಪೀಸ್ ಕೊಡೋದು ಮಾಡ್ತಾ ಇದೀನಿ ಜನಕ್ಕೆ. ಒಂದ್ ರೆಸಿಪಿ ಆತರ ಯಾವ್ದು ನಮ್ಮ ಲಿಸ್ನರ್ಸ್? ನನಗೆ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಒಂದು ಗೋಬಿ ಮಂಚೂರಿ ಇದೆ. ದಟ್ ಈಸ್ ವೇರ್ ಇದು ಸಿಟಿ ಮಾರ್ಕೆಟ್ ಏರಿಯಾ ಹತ್ರ ಒಂದು ಗೋಬಿ ಅಂಗಡಿ ಇದೆ. ಸೊ ಅಲ್ಲಿ ಬಂದು ಅವ್ರ ಹತ್ರ ಏನ್ ಡಿಫರೆನ್ಸ್ ಅಂದ್ರೆ, ಯೂನಿಕ್ ಸೆಲ್ಲಿಂಗ್ ಪಾಯಿಂಟ್ ಅಂತ ಹೇಳ್ತಾರಲ್ಲ. ಸೊ ಅಲ್ಲಿ ಏನಂತ ಹೇಳಿದ್ರೆ, ಅವರು ಈ ವೆನಿಗರ್ ಆಗ್ಲಿ ಅಥವಾ ಕಲರ್ಸ್ ಎಲ್ಲ ಹಾಕ್ತಾರಲ್ಲ, ಸೊ ಅದು ಹೆಲ್ತ್ ಗೆ ಒಳ್ಳೇದಲ್ಲ ಅಂತ. ಸೊ ಹಿ ಸ್ಟಾರ್ಟೆಡ್ ಯೂಸಿಂಗ್ ಬೀಟ್ರೂಟ್ ಫಾರ್ ಕಲರ್. ಹಿ ಯೂಸ್ ಟು ಯೂಸ್ ದ ಬೀಟ್ರೂಟ್ ಅಂಡ್ ಆಲ್ಸೋ ವಿನಿಗರ್ ಬದಲಾಗಿ ಹಿ ಯೂಸಸ್ ಲೆಮನ್. ಅದ್ರ ಮೇಲ್ಗಡೆ ಇವಾಗ ಗೋಬಿ ಮಾಡಿ ಕೊಡ್ತಾರೆ, ಸೊ ಲೆಮನ್ ನ ಪಕ್ಕದಲ್ಲಿ ಇಟ್ಕೊಟ್ಟಿರ್ತಾರೆ. ಲೆಮನ್ ನಾನು ಅವಾಗ ಗೋಬಿ ಮೇಲ್ಗಡೆ ಹಾಕ್ಬಿಟ್ಟು ಚಟ್ನಿ, ಗ್ರೀನ್ ಚಟ್ನಿ ಕೊಟ್ಟಿರ್ತಾರೆ, ನಾಟ್ ಲೈಕ್ ದಿಸ್ ಸಾಸ್ ಅಂಡ್ ಆಲ್. ಗ್ರೀನ್ ಚಟ್ನಿ ಮಾಡಿರ್ತಾರೆ, ಸ್ವಲ್ಪ ಖಾರ ಇರುತ್ತೆ ಅಂಡ್ ಅದ್ಭುತವಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಾವು ಆ ಲೆಮನ್ ನ ಸ್ವಲ್ಪ ಸ್ಕ್ವೀಸ್ ಮಾಡಿ ಅದ್ ಗೋಬಿ ಮೇಲೆ, ಅದನ್ನ ನಾವು ಹಂಗೆ ಚಟ್ನಿ ಜೊತೆ ಹತ್ಕೊಂಡು ತಿಂತಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಆಕ್ಚುಲಿ ನಾನು ವೆಜಿಟೇರಿಯನ್, ಬಟ್ ಅದನ್ನ ತಿನ್ಬೇಕಾದ್ರೆ ಒಂಥರ ನಾನ್ ವೆಜ್ ಈ ಕಬಾಬ್ ತರ ಕೊಟ್ಟಿರ್ತಾರೆ, ಬಟ್ ಪ್ಯೂರ್ ವೆಜಿಟೇರಿಯನ್ ಪ್ಲೇಸ್ ಅಂಡ್ ಈಸ್ ಆಲ್ಸೋ ವೆಜಿಟೇರಿಯನ್. ತುಂಬಾನೇ ಚೆನ್ನಾಗಿ ಮಾಡ್ತಾರೆ. ಏನಂದ್ರೆ ಸ್ವಲ್ಪ ಸಿಟ್ಟು ಜಾಸ್ತಿ ಅವ್ರಿಗೆ, ಸ್ವಲ್ಪ ವಯಸ್ಸಾಗಿದೆ, ಬಟ್ ಅಷ್ಟು ಚೆನ್ನಾಗಿರುತ್ತೆ. ಅದನ್ನ ನಾನು ಮನೇಲಿ ಸೇಮ್ ಟೈಪ್ ನಾನು ಟ್ರೈ ಮಾಡಿದೆ ಮನೇಲಿ ಅಂಡ್ ಇಟ್ ಕೇಮ್ ಔಟ್ ರಿಯಲಿ ವೆಲ್. ಸೊ ನೀವು ನನ್ನ ಫೀಡ್ಗೆ ಹೋಗಿ ನೋಡಿದ್ರೆ ಅದು ಸಿಗತ್ತೆ ನಿಮ್ಗೆ. ದಟ್ ಈಸ್ ಒನ್ ಬೆಸ್ಟ್ ಗೋಬಿ ಐ ಎವರ್ ಆಡ್ ಅಂತ ಹೇಳ್ಬೋದು. ಬಿಕಾಸ್ ದಟ್ ಈ ಕಲರ್ಸ್ ಆಗ್ಲಿ, ಆ ಒಂದು ವಿನಿಗರ್ ಅದನ್ನ ಯೂಸ್ ಮಾಡಲ್ಲ. ಸೊ ದಟ್ ಇಸ್ ವೈ ಇಟ್ ಹ್ಯಾಸ್ ದ ಯುನೀಕ್ ಪಾಯಿಂಟ್. ಸೊ ಅದನ್ನ ಮನೇಲಿ ಯಾರೇ ಟ್ರೈ ಮಾಡಿದ್ರು ಇಟ್ ವಿಲ್ ಬಿ ವಂಡರ್ಫುಲ್.
ತುಂಬಾ ಇಂಟೆಲಿಜೆಂಟ್ ಆಗಿ ನಿಮ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಅಲ್ಲೇ ರೆಸಿಪಿ ಚೆಕ್ ಮಾಡಿ ಅಂತ ಹೇಳಿದ್ರೆ ಹೋಪ್ ಎಲ್ಲರೂ ಚೆಕ್ ಮಾಡ್ತಾರೆ ಅಂಡ್ ಫಾಲೋನು ಮಾಡಿ ಫುಡಿ ಮಾಂಕ್ ನ. ಈಗ ನಾನು ನೀವ್ ಹೇಳ್ಬೇಕಾದ್ರೆ ಇನ್ಕ್ಲೂಡಿಂಗ್ ಬಕಾಸುರ ಆದಿ ಹೇಳ್ಬೇಕಾದ್ರುನು ಅಥವಾ ನೀವ್ ಹೇಳ್ಬೇಕಾದ್ರುನು ರೀಲ್ಸ್, ಪೋಸ್ಟ್ ರೀಲ್ಸ್, ಪ್ರೀ ರೀಲ್ಸ್ ಅಂತ ಆದಿ ಮಾತಾಡ್ತಾ, ನೀವ್ ಹೇಳ್ಬೇಕಾದ್ರೆ ಲಾಕ್ ಡೌನ್ ಮಾತಾಡಿರಿ. ಸೊ ಕೋವಿಡ್ ಅನ್ನೋದು ಹೇಗೆ ಈ ಫುಡ್ ಬ್ಲಾಗಿಂಗ್ ಗೆ ಇಂಪ್ಯಾಕ್ಟ್ ಮಾಡ್ತು, ಸ್ವಲ್ಪ ಎಲಾಬ್ರೇಟ್ ಮಾಡ್ಬೋದಾ? ಹಾ, ಸೊ ಈಗ ಅದೇ ಹೇಳದಂಗೆ ನಾನು ವೆನ್ ಐ ಸ್ಟಾರ್ಟೆಡ್ ದ ಫುಡ್ ಬ್ಲಾಗಿಂಗ್ ಸೀರಿಯಸ್ಲಿ ಅಂತ ಸ್ಟಾರ್ಟ್ ಮಾಡಿದಾಗ ವಿತ್ ಇನ್ 3-4 months ದಿಸ್ ಲಾಕ್ ಡೌನ್ ಹ್ಯಾಪನ್. ಸೊ ನನ್ ಗ್ರೋತ್ಗೆ ಇಟ್ ಸ್ಟಾರ್ಟೆಡ್ ಎಫೆಕ್ಟಿಂಗ್ ಮೀ. ಅಂದ್ರೆ ಇವಾಗ ಆ ಪೋಸ್ಟ್ ನನ್ನ ಆಚೆಗಡೆ ಹಾಕೋ ಪೋಸ್ಟ್ಗೆ ಬರೋ ರೀಚ್ ಮನೇಲಿ ಹಾಕೋ ಪೋಸ್ಟ್ ಬರ್ತಿರ್ಲಿಲ್ಲ. ಸೊ ಆ ಫಸ್ಟ್ ಒಂದು 15-20 days ಐ ಹ್ಯಾಡ್ ದಿಸ್ ಪ್ರಾಬ್ಲಮ್, ಲೈಕ್ ವೇರ್ ಇಟ್ ಇಸ್ ಗೋಯಿಂಗ್ ರಾಂಗ್, ಏನ್ ಮಾಡ್ತಾ ಇದೀನಿ, ಏನ್ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು ನಾನು ಅಂತ ಐ ಸ್ಟಾರ್ಟೆಡ್ ಥಿಂಕಿಂಗ್. ಸೊ ಥಿಂಕ್ ಮಾಡ್ಬೇಕಾದ್ರೆ ಐ ಸ್ಟಾರ್ಟೆಡ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ಪ್ರೆಸೆಂಟಬಲ್. ಇವಾಗ ನಾವು ಉಪ್ಮಾ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಜಸ್ಟ್ ಉಪ್ಮಾ, ನಾರ್ಮಲ್ ಬೇಸಿಕ್ ಉಪ್ಮಾ ಮಾಡಿದ್ರು ಅದನ್ನ ನೀಟಾಗಿ ಪ್ಲೇಟಿಂಗ್ ಮಾಡಿ ನಾವು ಫೋಟೋ ತೆಗೆಯುವಾಗ ಕರೆಕ್ಟ್ ಆಂಗಲ್ಸ್ ಮತ್ತೆ ಆ ಪ್ಲೇಟಿಂಗ್ ಇಂಪಾರ್ಟೆಂಟ್ ಇದೆ. ಆ ಪ್ಲೇಟಿಂಗ್ ನ ನೀಟಾಗಿ ಅಟ್ರಾಕ್ಟಿವ್ ಆಗಿ ನಾವು ಪ್ಲೇಟಿಂಗ್ ಮಾಡಿ ಫೋಟೋ ತೆಗೆದ್ರೆ ದಟ್ ಫೋಟೋ ಹ್ಯಾಸ್ ವ್ಯಾಲ್ಯೂ. ಸೊ ನಾವು ಉಪ್ಮಾ ಮಾಡಿರ್ಲಿ, ಇವಾಗ ನಾವು ತುಂಬಾ ಕಷ್ಟಪಟ್ಟು ಖರ್ಚು ಮಾಡಿ ಯಾವ್ದೋ ದೊಡ್ಡ ಡಿಶ್ ಮಾಡ್ಬೇಕು ಅಂತ ಅವಶ್ಯಕತೆನೇ ಇಲ್ಲ ಮನೇಲಿ ಕುಕಿಂಗ್ ಮಾಡೋದ್ರಲ್ಲಿ. ವಿ ಕ್ಯಾನ್ ಡೂ ಸಿಂಪ್ಲೆಸ್ಟ್ ಥಿಂಗ್ ವಿ ಕ್ಯಾನ್ ಡೂ. ಅಂಡ್ ಇವಾಗ ರೀಲ್ಸ್ ಬೇರೆ, ಅಂದ್ರೆ ನಾನು ಹೇಳ್ತಿರೋದು ವೆನ್ ದಿಸ್ ರೀಲ್ಸ್ ವೆರೆಂಟ್ ದೇರ್, ಸೊ ಐ ಯೂಸ್ ಟು ಟೇಕ್ ನೈಸ್ ಫೋಟೋಸ್ ಅಂಡ್ ಅಪ್ಲೋಡ್ ಇಟ್ ಎವ್ರಿ ಡೇ. ಸೊ ಉಪ್ಮಾ ಆಗ್ಲಿ, ಎವ್ರಿ ಡೇ ಬ್ರೇಕ್ಫಾಸ್ಟ್ ಅಂಡ್ ಎವ್ರಿ ಡೇ ಈವ್ನಿಂಗ್ ಸ್ನಾಕ್ಸ್ ಅಂತ ಹಾಕ್ತಾ ಬರ್ತಿದೆ. ಎವ್ರಿ ಡೇ ಐ ಯೂಸ್ ಟು ಡೂ ದಟ್. ಸೊ ಆಫ್ಟರ್ ದಟ್ ಲೈಕ್ 4-5 months ಆದ್ಮೇಲೆ ದಿಸ್ ರೀಲ್ ಕಾನ್ಸೆಪ್ಟ್ ಕೇಮ್. ಐ ವಾಸ್ ಸ್ಕೆಪ್ಟಿಕಲ್, ರೀಲ್ಸ್ ಏನ್ ಹಾಕೋದು, ಐ ಡೋಂಟ್ ನೋ, 15 seconds ವಾಟ್ ಕ್ಯಾನ್ ಐ ಶೋ ಅಂತ ಒಂದು ಮೈಂಡ್ ಗಿತ್ತು. ಬಟ್ ಸಮ್ ಡೇ ಐ ಸ್ಟಾರ್ಟೆಡ್ ಇಟ್ ಆಫ್ ಅಂಡ್ ಆಸ್ ಬಕಾಸುರ ಆದಿತ್ಯ ವಾಸ್ ಟೆಲಿಂಗ್ ಮೀ, ಅದೊಂಥರ ಸಖತ್ ಬೂಸ್ಟ್ ಕೊಡ್ತಿತ್ತು ಪ್ರೊಫೈಲ್ಗೆ. ಎನಿ ಪರ್ಸನ್ ಹೂಸ್ ಪೋಸ್ಟಿಂಗ್ ಇಟ್, ಅವ್ರಿಗೆ 10 followers ಇರ್ಲಿ ಆರ್ 20K followers ಇರ್ಲಿ, the reach we used to get because of the reels is something big breakthrough for any of the content creator or any of the bloggers. ಸೊ ಆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ರೀಲ್ಸ್ ಇಂದ ತುಂಬಾ ಹೆಲ್ಪ್ ಆಯ್ತು. ಸೊ ರೀಲ್ಸ್ ಬರೋವಾಗ ನಾನು ಅರೌಂಡ್ 10K followers ಅಲ್ಲಿ ಇದ್ದೆ. ಸೊ ರೀಲ್ಸ್ ಬಂದ ಮೇಲೆ ಪೋಸ್ಟ್ ರೀಲ್ಸ್ ಬಿಫೋರ್ ರೀಲ್ಸ್ ಅಂತ ಹೇಳಿತಾರ, ಸೊ ಪೋಸ್ಟ್ ರೀಲ್ಸ್ ನನಗೆ ಫಾಲೋವರ್ಸ್ ಈಸಿಯಾಗಿ ಬರ್ತಿದ್ರು. ದೇ ಯೂಸ್ ಟು ಫಾಲೋ ಮೀ ಆಸ್ ಸೂನ್ ಆಸ್ ದೇ, ಅಂದ್ರೆ ನಾನು ಒಂದು ಒಳ್ಳೆ ವಿಡಿಯೋ ಕ್ರಿಯೇಟ್ ಮಾಡಿ ಹಾಕಿದ್ರೆ ಅದಕ್ಕೆ ರೀಚ್ ತುಂಬಾನೇ ಬರ್ತಿತ್ತು, ಲೈಕ್ ಮಿಲಿಯನ್ಸ್ ಆಫ್ ವ್ಯೂಸ್ ಬರ್ತಿತ್ತು. ಅಂಡ್ ಇಟ್ ಹೆಲ್ಪ್ ಮೀ ಗ್ರೋ ಮೈ ಅಕೌಂಟ್ ಫಾಸ್ಟರ್. ಸೊ ಒಂಥರ ಒಳ್ಳೆ ಟೂಲ್ ಅದು, ಯುಟಿಲೈಸ್ ಮಾಡ್ಕೋಬೇಕಷ್ಟೇ ನಾವು. ಅದನ್ನ ಹೆಂಗ್ ಯುಟಿಲೈಸ್ ಮಾಡೋದನ್ನ ನಮ್ ಕೈಲಿದೆ. ಸೊ ನಾವು ಕರೆಕ್ಟ್ ಆಗಿ ಇವಾಗ ಆ ಒಂದು 30 seconds, ಇವಾಗ ಜನ ಹೇಳ್ತಾರೆ 30 seconds ಅಲ್ಲಿ ಏನ್ ತೋರ್ಸ್ಬಿಡಕ್ ಆಗತ್ತೆ ಅಂತ. ದಟ್ ಇಸ್ ದ ಚಾಲೆಂಜ್, ದಟ್ ಇಸ್ ವಾಟ್ ಯು ಹ್ಯಾವ್ ಟು ಥಿಂಕ್. ಅದನ್ನ ಹೆಂಗ್ ಮಾಡ್ಬೇಕು, 30 seconds ಅಲ್ಲಿ ನಾನು ಹೆಂಗ್ ಒಂದು ರೆಸಿಪಿನ ತೋರಿಸಬಹುದು ಅನ್ನೋದು ನಮ್ ಕೈಲಿದೆ, ಕ್ರಿಯೇಟಿವಿಟಿ ಅದು. ಸೊ ವಿ ಹ್ಯಾವ್ ಟು ಶೋ ಓನ್ಲಿ ವಾಟ್ ಇಸ್ ರಿಕ್ವೈರ್ಡ್. ಸೊ ಅಷ್ಟು ಮಾತ್ರ ತೋರಿಸಿದ್ರೆ ಜನಕ್ಕೆ ಅರ್ಥ ಆಗುತ್ತೆ ಅಂಡ್ ಇಟ್ ವಿಲ್ ರೀಚ್ ಪೀಪಲ್. ಸೊ ನಾವೊಂದು ಕುಕ್ ಮಾಡಿದ್ನ ಜನ ಅದನ್ನ ಟೇಸ್ಟ್ ಮಾಡಿ ನಮ್ಗೆ ಒಂದು ಮೆಸೇಜ್ ಮಾಡಿ ಹೇಳ್ತಾರಲ್ಲ, ತುಂಬಾ ಚೆನ್ನಾಗಿತ್ತು, ನೀವು ಹಾಕಿರೋ ವಿಡಿಯೋ ನೋಡ್ಕೊಂಡು ನಾವು ಕುಕ್ ಮಾಡಿದ್ವಿ ಅಂತ. ದಟ್ ಇಸ್ ದ ಸ್ಯಾಟಿಸ್ಫ್ಯಾಕ್ಟರಿ ಪಾಯಿಂಟ್ ಆಫ್ ಎನಿ ಆಫ್ ದ ಬ್ಲಾಗರ್. ಇವಾಗ ನಾವು ಆಚೆ ಫುಡ್ ಹಾಕಿದ್ರು ಜನ ಮೆಸೇಜ್ ಮಾಡಿ ಹೇಳ್ತಾರೆ, ಬಟ್ ಇಟ್ ಇಸ್ ಮೋರ್ ಸ್ಪೆಷಲ್ ವೆನ್ ಸಮ್ ಒನ್ ಟೆಲ್ಸ್ ಯು ವೆನ್ ಯು ಹ್ಯಾವ್ ಕುಕ್ಡ್ ಅಂಡ್ ದಟ್ಸ್ ಎ ರೆಸಿಪಿ ಹಿ ಹ್ಯಾಸ್ ಟ್ರೈಡ್ ಅಂಡ್ ಆರ್ ಹಿ ಆರ್ ಶಿ ಹ್ಯಾಸ್ ಟ್ರೈಡ್ ಅಂಡ್ ದೇ ವಿಲ್ ಟೆಲ್ ಅಸ್ ಅಲ್ವಾ. ದಟ್ ಇಸ್ ಒನ್ ವೆರಿ ಗುಡ್ ಅಪ್ರಿಸಿಯೇಷನ್ ಎನಿ ಬ್ಲಾಗರ್ ಕ್ಯಾನ್ ಗೆಟ್ ಅಂತ ನಾನು ಅನ್ಕೊಳ್ತೀನಿ. ನೈಸ್. ಬಕಾಸುರ, ನಿಮ್ಗೆ ಆತರ ಯಾವ್ದಾದ್ರು ಒಂದು ವೆರಿ ಇಂಟ್ರೆಸ್ಟಿಂಗ್ ಫೀಡ್ಬ್ಯಾಕ್ ನಿಮ್ಗೆ ಸಿಕ್ಕಿರೋದು, ನಿಮ್ಗೆ ಯಾರಾದ್ರೂ ಮೆಸೇಜ್ ಮಾಡಿ ಹೇಳಿರೋದು ಯಾವ್ದಾದ್ರು ಇದ್ರೆ ನಮ್ಮ ಲಿಸ್ನರ್ಸ್ ಹಂಚ್ಕೊಳ್ತೀರಾ? ಓ ಸುಭಾಷ್, ಸಿಕ್ಕಾಪಟ್ಟೆ ಇದೆ ಹಂಗ್ ನೋಡಕ್ ಹೋದ್ರೆ. ಎಷ್ಟೊಂದ್ ಜನ, ಲೈಕ್ ನಾನು ರೀಸೆಂಟ್ ಟೈಮ್ಸ್ ಅಲ್ಲೇ ಒಂದು 35K ಆದಾಗ ಶೇರ್ ಮಾಡಿದ್ದೆ ಒಂದು ಕಾನ್ಸೆಪ್ಟ್, ಲೈಕ್ ನಿಮ್ ಮನೆ ಕುಕ್ ನೀವ್ ಮಾಡ್ತಿರೋದನ್ನ ನಂಗೆ ಕಳಿಸಿ, ನಾನು ನಿಮ್ನ ಫೀಚರ್ ಮಾಡ್ತೀನಿ ಅಂತ 2 ದಿನ. ಅಂತ ಟೈಮಲ್ಲೂ ಅಷ್ಟೇ ತುಂಬಾ ಎಷ್ಟೊಂದು ಮೆಸೇಜಸ್ ಬಂದಿದೆ, ಅಪ್ರಿಸಿಯೇಷನ್. ಈ ತರ ಹಲವಾರು ಎಕ್ಸಾಂಪಲ್ಸ್ ಇದೆ. 1-2 ಹೈಲೈಟ್ ಮಾಡ್ಬೇಕು ಅಂದ್ರೆ, ಒಂದು ಮಾಮ್ ಆಕ್ಚುಲಿ ಒಬ್ರು ಲೇಡಿ ಚೀಸ್ ಬಾಲ್ಸ್ ನ ರೆಪ್ಲಿಕೇಟ್ ಮಾಡಿದ್ರು ಅಂತ ನಾನ್ ಮಾಡಿದ್ದನ್ನ. ಸೊ ಅವ್ರದ್ದು 3 year ಕಿಡ್ಗೆ ತುಂಬಾ ಇಷ್ಟ ಆಯ್ತು ಅಂತ ಒಂದು. ಇನ್ನೊಂದು ವರ್ಕಿಂಗ್ ಪ್ರೊಫೆಷನಲ್ ಅಂತ ಇನ್ನೊಬ್ರು ಲೇಡಿ, ಅವ್ರಿಗೆ ನಂದು ಮಾರ್ನಿಂಗ್ ಉಪ್ಮಾ ಮಾಡೋದಾದ್ರು ಆಗಿರ್ಲಿ, ಶಾವ್ಗೆ ಬಾತ್ ಮಾಡೋದಾದ್ರು ಆಗ್ಲಿ, ರೀಲ್ಸ್ ಎಲ್ಲ ತುಂಬಾ ಹೆಲ್ಪ್ ಆಗಿತ್ತು ಕ್ವಿಕ್ ಆಗಿ ನೋಡಕ್ಕೆ. ಅಂಡ್ ಶಿ ಸ್ಟೇಯಿಂಗ್ ಅವೇ ಫ್ರಮ್ ಹರ್ ಮಾಮ್ ಆರ್ ಇನ್ ಲಾಸ್ ಅಂತೆ. ಸೊ ರೆಸಿಪೀಸ್ಗೆಲ್ಲ ಅಮ್ಮಂದ್ರಿಗೆ ಇಲ್ಲ ಅತ್ತೆ ಯಾರು ಇಲ್ಲ ಹೆಲ್ಪ್ಗೆ ಅಂದಾಗ ಅವ್ರಿಗೆ ನನ್ ರೀಲ್ಸ್ ತುಂಬಾ ಯೂಸ್ಫುಲ್ ಆಗ್ತಿದೆ, ಅಟ್ಲೀಸ್ಟ್ ನೋಡ್ಕೊಳಕ್ ಏನೇನ್ ಹಾಕ್ಬೇಕು, ಎಷ್ಟೆಷ್ಟು ಹಾಕ್ಬೇಕು ಅದೆಲ್ಲ. ಲೈಕ್ ಆತರ ಮೆಸೇಜಸ್ಗಳು ತುಂಬಾ ಬರ್ತಿರುತ್ತೆ. ಐ ಥಿಂಕ್ ಇದು ಎಲ್ರಿಗೂ ಕಾಮನ್ ಫುಡ್ ಬ್ಲಾಗರ್ಸ್ಗೆ. ಅದು ಫುಡಿ ಮಾಂಕಿಗೆ ನಂಗೆ ಎಲ್ಲ, ಲೈಕ್ ಫುಡಿ ಮಾಂಕಿಗೂ ಅಷ್ಟೇ 50,000 followers ಇದ್ದಾಗ, ಅಂಡ್ ಹಿ ಈಸ್ ಲೈಕ್ ಸೂಪರ್ ಅಮೇಸಿಂಗ್ ಇನ್ ಸ್ಟ್ರೀಟ್ ಫುಡ್, ರೆಸ್ಟೋರೆಂಟ್ಸ್, ಔಟ್ಸೈಡ್ ಫುಡ್ ಅಂಡ್ ಆಲ್ ಆಫ್ ದಟ್. ಸೊ ಅದ್ರಲ್ಲೂ ಸಿಕ್ಕಾಪಟ್ಟೆ ಫೇಮಸ್, ಅವ್ರಿಗೂ ಅಷ್ಟೇ ಬರ್ತಿರುತ್ತೆ. ಸೊ ನೀವ್ ಯಾವ್ದೇ ಇದಕ್ಕೆ ಸೆಲೆಬ್ರಿಟೀಸ್ ಅಥವಾ ಇನ್ಫ್ಲುಯೆನ್ಸರ್ಸ್ ಹೂಸ್ ಅಬೌವ್ 15K
ಆರ್ ಜಸ್ಟ್ ಎನಿ ಒನ್ ಲೈಕ್ ಕಂಟೆಂಟ್ ಮೇಲೆ ಹೋಗುತ್ತೆ. ಸೊ ಕಂಟೆಂಟ್ ಚೆನ್ನಾಗಿದ್ದಾಗ ರೀಕ್ರಿಯೇಟ್ ಮಾಡೇ ಮಾಡ್ತಾರೆ, ರೀಕ್ರಿಯೇಟ್ ಮಾಡಿ ಇಷ್ಟ ಆದಾಗ ಅಪ್ರಿಸಿಯೇಷನ್ ಮಾಡೇ ಮಾಡ್ತಾರೆ, ಒಬ್ರಾದ್ರೂ ಇಬ್ರಾದ್ರೂ ಮಾಡೇ ಮಾಡ್ತಾರೆ. ಸೊ ಈ ತರ ಹಲವಾರು ಎಕ್ಸಾಂಪಲ್ಸ್ ಇರುತ್ತೆ ಸುಭಾಷ್. ಇಂಟ್ರೆಸ್ಟಿಂಗ್. ನೀವು ಹೇಳಿದ್ದು ನಿಮ್ಮ ಆಡಿಯನ್ಸ್ ಬೇಸ್ ಅನ್ನು ಹೇಳ್ತಿರ್ಬೇಕಾದ್ರೆ ನೀವು ಟಾಪ್ 2 ಚೂಸ್ ಮಾಡಿದ್ದು ಇಬ್ರು ಫಿಮೇಲ್ ಆಡಿಯನ್ಸ್. ಸೊ ನಿಮ್ಮ ಒಂದು ಆಡಿಯನ್ಸ್ ಬೇಸ್ ಯಾವ ತರ ಇದೆ, ಯಾವ ತರ ಎಂಗೇಜ್ಮೆಂಟ್ ಯಾವ ತರ ಇರುತ್ತೆ, ಅಂಡ್ ಅದಕ್ಕೆ ಟೈಲರ್ ಆಗೋಂಗೆ ನಿಮ್ಮ ಕಂಟೆಂಟ್ ಕ್ರಿಯೇಟ್ ಮಾಡ್ತೀರಾ, ಸಿನ್ಸ್ ಯುವರ್ ಡಿಜಿಟಲ್ ಮಾರ್ಕೆಟರ್ ಆಲ್ಸೋ. ಹೇಗೆ ಹೌ ಡಸ್ ದ ಎಂಟೈರ್ ಈಕ್ವೇಶನ್ ವರ್ಕ್ಔಟ್ ಫಾರ್ ಯು? ಸೊ ನಾನು ಆಕ್ಚುಲಿ ಸ್ಟಾರ್ಟಿಂಗ್ ರೀಲ್ ಸ್ಟಾರ್ಟ್ ಮಾಡಿದಾಗ ನಾನು ಡೆಮೋಗ್ರಫಿಕ್ಸ್ ಅಥವಾ ಜೆಂಡರ್ ಮೇಲ್ ಫಿಮೇಲ್ ಜಾಸ್ತಿ ಇದಾರ ಇಲ್ವಾ ಅಂತೆಲ್ಲ ನೋಡ್ಲಿಲ್ಲ. ಹಂಗೆ ಆಕ್ಚುಲಿ ಬಕಾಸುರ ಫುಡ್ ಅಲ್ವಾ, ಸೊ ಮಾಡೋಣ ಕುಕಿಂಗ್ ಅಂತ ಸ್ಟಾರ್ಟ್ ಮಾಡಿದ್ದು. ಬಟ್ ಅದಾದ್ಮೇಲೆ ಆ ಎಂಗೇಜ್ಮೆಂಟ್ ಹೆಂಗ್ ಬಿಹೇವಿಯರ್, ರೀಲ್ಸ್ ಬಿಹೇವಿಯರ್ ಹೆಂಗ್ ಚೇಂಜ್ ಆಯ್ತು ಅಂದ್ರೆ, ರೀಲ್ಗಳಿಗೆ ಎಂಗೇಜ್ಮೆಂಟ್ ಜಾಸ್ತಿ ಬರ್ತಿದ್ದು ಫಿಮೇಲ್ ಆಡಿಯನ್ಸ್ ಇಂದ. ಸೊ ಗ್ರೋತ್ ಆಕ್ಚುಲಿ ಜಾಸ್ತಿ ಆಗಿರೋದು ನಂಗೆ ಫಿಮೇಲ್ ಆಡಿಯನ್ಸ್ ಇಂದ ಇತ್ತೀಚೆಗೆ. ಸೊ ಎಲ್ಲಾ ಕುಕಿಂಗ್ ರೆಸಿಪೀಸ್ಗೂ ಹೈಯರ್ ಎಂಗೇಜ್ಮೆಂಟ್ಸು ಫಿಮೇಲ್ ಇಂದಾನೆ. ಮೆನ್ನು ಇದಾರೆ, ಬಟ್ ಪ್ರೊಪೋರ್ಷನಾಲಿಟಿ ತಗೋಬೇಕು ಅಂದ್ರೆ ಆಲ್ಮೋಸ್ಟ್ 60-40% ಅಂತ ನಾನು ಹೇಳ್ತೀನಿ. 60% ವುಮೆನ್ ಆದ್ರೆ 40% ಮೇಲು. ನನ್ನ ಪ್ರೊಫೈಲ್ದು ಅಷ್ಟೇ ಆಗಿದೆ ಇವಾಗ. ಸೊ ಆಡಿಯನ್ಸ್ ನ ಟಾರ್ಗೆಟ್ ಮಾಡಿ ನಾನು ಏನು ಮಾಡಿಲ್ಲ, ಲೈಕ್ ಜೆಂಡರ್ ಸ್ಪೆಸಿಫಿಕ್ ಆಗಿ ಇಲ್ಲ ಏಜ್ ಬ್ರಾಕೆಟ್ಗೆ ಆತರ ಈ ತರ. ಇಟ್ ಇಸ್ ಜಸ್ಟ್ ಫುಡ್. ಐ ಫೀಲ್ ಎನಿ ಒನ್ ಅಂಡ್ ಎವ್ರಿ ಒನ್ ವಿಲ್ ಎಂಜಾಯ್ ಫುಡ್. ಸೊ ಯಾವ ಏಜ್ಗೂ ಆತರ ಬ್ರಾಕೆಟ್ಸ್ ಬರಲ್ಲ, ಜೆಂಡರ್ಗೂ ಬರಲ್ಲ. ಬಟ್ ಎಂಗೇಜ್ಮೆಂಟ್ ನೀವು ನೋಡಿದ್ರೆ ಹೌದು, ವುಮೆನ್ ಜಾಸ್ತಿ ಎಂಗೇಜ್ ಆಗ್ತಿದ್ದಾರೆ ಇನ್ ಮೈ ಪ್ರೊಫೈಲ್. ಲೈಕ್ ನಮ್ಮ ಪ್ರೊಫೈಲ್ ಅಲ್ಲಿ ಹೈಯೆಸ್ಟ್ ಇಸ್ ಫ್ರಮ್ ವುಮೆನ್. ಇದು ಮಾನಿಟೈಸ್ ಹೇಗೆ ಮಾಡ್ಕೊಬಹುದು? ಇನ್ಸ್ಟಾಗ್ರಾಮ್ ಆಗ್ಲಿ ಅಥವಾ ಯೂಟ್ಯೂಬ್ ಆಗ್ಲಿ. ಯೂಟ್ಯೂಬಿಗೆ ಅದೊಂದೇ ಒಂದು ಪಾಲಿಸಿ ಏನೋ ಇದೆ, ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ ತರ ಮಾಡ್ಕೊಬಹುದು? ಅದೇನಾದ್ರೂ ಒಂದ್ ಸ್ವಲ್ಪ ಇನ್ಸೈಟ್ ಕೊಡ್ತೀರಾ? ಇದು ಆಕ್ಚುಲಿ ರಿವೀಲ್ ಮಾಡ್ಬೋದು, ಬಟ್ ಫುಡಿ ಮಾಂಕು ನಾವು ಎಲ್ಲ ಲೈಕ್ ಟು ಬಿ ಹಾನೆಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಆದ್ರೆ ನೀವು ಆಡ್ಸ್ ಓಡಿಸ್ಕೋಬಹುದು ನಿಮ್ದ್ರಲ್ಲಿ, ಈ ಯು ಗೆಟ್ ಮಾನಿಟೈಸೇಷನ್ ಲೈಕ್ ಅವರಿಂದಾನೇ ಬರುತ್ತೆ ಆ ತರ ಈ ತರ. ಇನ್ಸ್ಟಾಗ್ರಾಮ್ ಅಲ್ಲಿ ಆತರ ಆಕ್ಚುಲಿ ಇಲ್ಲ. ಎವ್ರಿ ಸಿಂಗಲ್ ಥಿಂಗ್ ವರ್ಕ್ಸ್ ಆನ್ ಕೊಲಾಬ್ರೇಷನ್. ಸೊ ನೀವು ಯಾವ್ದಾದ್ರು ಬ್ರ್ಯಾಂಡ್ ಜೊತೆ ಮಾಡ್ತಿದ್ರೆ ಆ ಬ್ರ್ಯಾಂಡಿಗೆ ಲೈಕ್ ನಥಿಂಗ್ ಕಮ್ಸ್ ಫಾರ್ ಫ್ರೀ ಇನ್ ದಿಸ್ ವರ್ಲ್ಡ್. ಅಂಡ್ ಈ 30K ಅಂಡ್ ಫುಡಿ ಮಾಂಕ್ದು 50K ಆದ್ರೂ ಆಗಿರ್ಲಿ, ಇನ್ನೊಬ್ರು ಯಾರೋ ಇನ್ಫ್ಲೂಯೆನ್ಸರ್ಸ್ 100K ಆದ್ರೂ ಆಗಿರ್ಲಿ, ಎಲ್ಲಾನು ಇಟ್ ಇಸ್ ನಾಟ್ ಒನ್ ಡೇ ಇದು. ಸೊ ನಾವೇನು ದುಡ್ಡು ಕೊಟ್ಟು ಬೈ ಮಾಡಿಲ್ಲ ಇಷ್ಟು ಜನ ಆಡಿಯನ್ಸ್ ನ, ಇಲ್ಲ ಒಂದಿನದಲ್ಲಿ ನಾವು ಏನೋ ರಾಜ ಹಾಕಿಲ್ಲ. ತುಂಬಾ ಕಷ್ಟ ಇದೆ ಅದ್ರ ಹಿಂದೆಗಡೆ ಪಟ್ಕೊಂಡ್ ಬಂದಿರೋದು. ಅಂಡ್ ನಾವು ಕಂಟೆಂಟ್ ಆದ್ರೂ ಆಗಿರ್ಲಿ, ಯಾರಿಗೆ ಏನ್ ತೋರಿಸ್ಬೇಕು ಎಲ್ಲ ಸ್ಪೆಸಿಫಿಕ್ ಆಗಿ ಹೋಗ್ತಿರೋದು. ಅಂದ್ರೆ ಲೈಕ್ ವಿ ಚೂಸ್ ವಾಟ್ ವಿ ಶುಡ್ ಶೋ ಅಂಡ್ ಓನ್ಲಿ ದ ಗುಡ್ ಥಿಂಗ್ಸ್, ಸೊ ದಟ್ ಯಾರಿಗೂ ಇಂಪ್ಯಾಕ್ಟ್ ಆಗ್ಬಾರ್ದು. ಅವ್ರು ನಾಳೆ ಆ ಪ್ಲೇಸಿಗೆ ಹೋಗ್ಬಿಟ್ಟು ಅದು ಇಷ್ಟ ಆಗ್ಲಿಲ್ಲ ಅಂದ್ರೆ, ಇಲ್ಲ ಈ ರೆಸಿಪಿ ಟ್ರೈ ಮಾಡ್ಬಿಟ್ಟು ಅದು ಅವ್ರಿಗೆ ಚೆನ್ನಾಗಿ ಬರ್ಲಿಲ್ಲ ಅಂದ್ರೆ ಆ ತರ ಎಲ್ಲ ಆಗ್ಬಾರ್ದು. ಸೊ ಆ ಡೆಡಿಕೇಶನ್ ಇದ್ದೇ ಇರುತ್ತೆ ಯಾವ್ದೇ ಇನ್ಫ್ಲುಯೆನ್ಸರ್ಗಾದ್ರೂ. ಸೊ ಆ ಡೆಡಿಕೇಶನ್ ಪೇಮೆಂಟ್ ಮಾಡ್ಲೇಬೇಕಾಗತ್ತೆ ಕೆಲವೊಮ್ಮೆ, ಯಾಕಂದ್ರೆ ಲೈಕ್ ಐ ಸೆಡ್ ನಥಿಂಗ್ ಕಮ್ಸ್ ಫಾರ್ ಫ್ರೀ. ಅಂಡ್ ಇಫ್ ಯು ಆರ್ ಗುಡ್ ಎಟ್ ಸಮಥಿಂಗ್, ವೈ ಡೂ ಇಟ್ ಫಾರ್ ಫ್ರೀ? ಸೊ ಹಂಗೆ ಕೊಲಾಬ್ರೇಷನ್ ಇಂದಾನೆ ವರ್ಕ್ ಆಗೋದು. ಸೊ ಈ ಬ್ರ್ಯಾಂಡ್ಸ್ಗಳು ತುಂಬಾ ಬ್ರ್ಯಾಂಡ್ಸ್ಗಳು ಅಪ್ರೋಚ್ ಆಗ್ತಿರ್ತಾರೆ, ಯಾಕಂದ್ರೆ ಎಲ್ರಿಗೂ ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗ್ ಈ ಕರೆಂಟ್ ನಾನು ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಇರೋದ್ರಿಂದ ಹೇಳ್ತಿರೋದು. ರೀಸೆಂಟ್ ಸ್ಟಾಟ್ಸ್ ಅನಾಲಿಸಿಸ್ ಅಲ್ಲಿ ಹೇಳೋದ್ ಪ್ರಕಾರ ಎವ್ರಿ ಬ್ರ್ಯಾಂಡ್ ಸ್ಪೆಂಡ್ಸ್ ನಿಯರ್ಲಿ 17% ಆನ್ ಇಟ್ಸ್ ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗ್ ಅಂತೆ. ಸೊ ಆ ಸ್ಟಾಟ್ಸ್ ಅಲ್ಲಿ ನೀವು ಅದನ್ನೇ ನೋಡಿದ್ರೆ ಹೈ ಅಮೌಂಟ್ ಆಫ್ ಲೈಕ್ ಪ್ರಿಟಿ ಗುಡ್ ಡೀಸೆಂಟ್ ಅಮೌಂಟ್ ಆಫ್ ಮನಿ ಗೋಸ್ ಇನ್ ಫಾರ್ ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗ್. ಸೊ ಆ ದುಡ್ಡು ಅಂದ್ರೆ ಬ್ರ್ಯಾಂಡ್ಸ್ ಅದು ಬೇಕೇ ಬೇಕು, ಯಾಕಂದ್ರೆ ಇನ್ ದಿ ಎಂಡ್ ವರ್ಡ್ ಆಫ್ ಮೌತ್ ಅಂಡ್ ಸೋಷಿಯಲ್ ಮೀಡಿಯಾ ಎಷ್ಟು ರೀಚ್ ಇದೆ ಅಂದ್ರೆ ಈ ಮೈಕ್ರೋ ನ್ಯಾನೋ ಬ್ಲಾಗರ್ಸ್ ಎಲ್ಲರೂ ಮ್ಯಾಟರ್ ಆಗಿ ಆಗ್ತಾರೆ. ಸೊ ಒಬ್ಬ ಬ್ಲಾಗರ್ ನಾಳೆ ಪೆಪ್ಸಿ ಕುಡಿತಾ ಇದ್ದ, ಇಲ್ಲ ಕೋಕೋ ಕೋಲಾ ಕುಡಿತಾ ಇದ್ದಾನೆ, ಇಲ್ಲ ಈ ರೆಸ್ಟೋರೆಂಟ್ ಹೋಗಿದ್ದಾನೆ ಅಂದ್ರೆ ಅವಂದು 30,000 ಫಾಲೋವರ್ಸ್ ಓಕೆ ಟ್ರೈ ಮಾಡೋಣ ನೋ ಇಂಪ್ರೆಷನ್ ಬಂದೇ ಬರುತ್ತೆ. ಸೊ ಬ್ರ್ಯಾಂಡ್ಸ್ ಗಳು ರೀಚ್ ಆಗೇ ಆಗ್ತಾರೆ. ಅಂತ ಟೈಮ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಯು ಗೆಟ್ ಅನ್ ಆಪ್ಷನ್ ಟು ಆಸ್ಕ್ ಫಾರ್ ಮನಿ ಫಾರ್ ದ ವರ್ಕ್ ದಟ್ ಯು ಆರ್ ಪ್ರೊವೈಡಿಂಗ್ ಫಾರ್ ದೆಮ್. The work that you're providing them is reaching their product to the audience that you have. So ಯಾರೊಬ್ಬ ನಾಳೆ ಫಾರ್ ಎಕ್ಸಾಂಪಲ್ ಓನ್ಲಿ ಕೋಕೋ ಕೋಲಾ ಬಂದ್ಬಿಟ್ಟು ನನ್ನ ಬಾಟಲ್ ಪ್ರಮೋಟ್ ಮಾಡು ಅಂದ್ರೆ ಯು ಕ್ಯಾನ್ ಆಸ್ಕ್ ದೆಮ್ ಲೈಕ್, ಸಿ ನನ್ನ ಇಷ್ಟು ಜನ ಫಾಲೋವರ್ಸ್ ಇದಾರೆ, ದೇ ಆರ್ ಡಿಪೆಂಡಿಂಗ್ ಆನ್ ಮೀ, ಐ ಹ್ಯಾವ್ ಟು ಬಿ ಹಾನೆಸ್ಟ್, ಐ ಹ್ಯಾವ್ ಟು ಕ್ಯಾಪ್ಚರ್ ಯುವರ್ ಫೋಟೋ, ರಿವ್ಯೂ ಯು, it's all work. It's not I'm not doing it for free because it's all the work that's going on behind it. So ಆ ಡೆಡಿಕೇಶನ್ ಹಾಕೋದಕ್ಕೆ, ಆ ಎಫರ್ಟ್ ಹಾಕೋದಕ್ಕೆ, ಫೋಟೋಗ್ರಫಿ, ಬ್ಲಾಗ್ ಬರೆಯೋಂಗಿದ್ರೆ ಬ್ಲಾಗ್ ಏನಕ್ಕೆ ಆದ್ರೂ ಇಟ್ ಇಸ್ ಚಾರ್ಜಬಲ್ ಅಂಡ್ ಎವ್ರಿ ಬ್ಲಾಗರ್ ಹ್ಯಾಸ್ ದ ರೈಟ್ ಟು ಡೂ ಇಟ್. ಸೊ ಆ ಬೇಸಿಸ್ ಮೇಲೆ ನೀವು ಕೊಲಾಬ್ರೇಷನ್ ಮಾಡ್ತೀರಾ. ಕೊಲಾಬ್ರೇಷನ್ ಮೇಲೆ ಮಾಡಿದಾಗ ಬ್ರ್ಯಾಂಡ್ಸ್ ನಿಮಗೆ ಪೇ ಮಾಡುತ್ತೆ. ಸೊ ಆ ಬೇಸಿಸ್ ಮೇಲೆ ಯು ಕ್ಯಾನ್ ಮೇಕ್ ಮನಿ ಇನ್ ಇನ್ಸ್ಟಾಗ್ರಾಮ್. ಐ ಡೋಂಟ್ ಥಿಂಕ್ ದೇರ್ ಇಸ್ ಎನಿ ಅದರ್ ವೇ. ಐ ಥಿಂಕ್ ಈವನ್ ಫುಡಿ ಮಾಂಕ್
ಸುಹಾಸ್ಗೆ ಒಂದ್ ಸ್ವಲ್ಪ ಪಾಯಿಂಟ್ಸ್ ಇರ್ಬೋದು ಇದ್ರ ಮೇಲೆ. ಸುಹಾಸ್, ಟು ಯು. ಯಾ, ಸೊ ಆದಿತ್ಯ ಹೇಳ್ದಂಗೆ ಇಟ್ಸ್ ವೆರಿ ಸಿಮಿಲರ್ ಥಿಂಗ್. ಸೊ ನಮ್ಗೆ ಈಗ ಬ್ರ್ಯಾಂಡ್ ಕೊಲಾಬ್ರೇಷನ್ಸ್ ಬರ್ತಿರುತ್ತೆ. ಸೊ ಅದ್ರ ಜೊತೆ ಒಂದ್ ಪಾಯಿಂಟ್ ಆಡ್ ಅಪ್ ಮಾಡೋದು ಏನಂತ ಹೇಳಿದ್ರೆ, ಈ ಇತ್ತೀಚೆಗೆ ಇನ್ನ ನಮ್ ಇಂಡಿಯಾಗ್ ಬಂದಿಲ್ಲ, ಇಟ್ ಇಸ್ ಇನ್ ಫಾರಿನ್ ಕಂಟ್ರೀಸ್. ಈಗ ಜನರಲಿ ಏನಂದ್ರೆ, ಈಗ IGTV ಇದೆಯಲ್ಲ, ಸೊ IGTV ಮೂಲಕ ವೆರಿ ಸಿಮಿಲರ್ ಟು ಯೂಟ್ಯೂಬ್ ಇಸ್ ಗೋಯಿಂಗ್ ಟು ಕಮ್ ಅಂತ ನಾವು ವಿ ಹ್ಯಾವ್ ಹರ್ಡ್. ಅಂದ್ರೆ ನಾವು ನೋಡಿದೀವಿ ಕೆಲವು, ಐ ಹ್ಯಾವ್ ಸೀನ್ ಫ್ಯೂ ಫೋಟೋಸ್ ವಿಚ್ ಇಸ್ ಶೇರ್ಡ್ ಬೈ ಅದರ್ ಕಂಟ್ರಿ ಪೀಪಲ್. ಈ ತರ IGTV ಆಡ್ಸ್ ಬರ್ತಿದೆ, ಮಾನಿಟೈಸ್ ಮಾಡಕ್ ಆಪ್ಷನ್ಸ್ ಬರ್ತಾ ಇದೆ ಅಂತ ಐ ಹ್ಯಾವ್ ರೆಡ್ ಫ್ಯೂ ಆರ್ಟಿಕಲ್ಸ್ ಅಂಡ್ ಐ ಹ್ಯಾವ್ ಟೇಕನ್ ಸಮ್, ಲೈಕ್ ಐ ಹ್ಯಾವ್ ದ ಫ್ಯೂ ಸ್ಕ್ರೀನ್ ಶಾಟ್ಸ್ ವೇರ್ ದ ಆಡ್ ಇಸ್ ಪ್ಲೇಡ್ ಬಿಫೋರ್ ದ IGTV. So that is one more new thing which will be introduced to India, might be in this year or next year, not sure, because last year ಮಾಡ್ಬೇಕಂತ ಹೇಳಿದ್ರು, but ಆ ಪರ್ಟಿಕ್ಯುಲರ್ ಇಯರ್ ಅಲ್ಲಿ ಲಾಕ್ಡೌನ್ ಆಗಿದ್ ರೀಸನ್ಸ್ ಇಂದ ಎಲ್ಲ ಇಟ್ ವಾಸ್ ಚೇಂಜ್. ಸೊ ದಟ್ ಇಸ್ ಒನ್ ಥಿಂಗ್. ಸೊ ಅದರ್ವೈಸ್ monetization ಅಂದ್ರೆ just only for brand collaborations. So the new thing is this IGTV thing that might come up in few years or year or two. ನಿಮ್ಗೀಗ ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್ ಅಂತ ತಗೊಂಡ್ರೆ ಯಾವ್ದು ಫಾರ್ ಅನ್ ಇನ್ಫ್ಲುಯೆನ್ಸರ್ ವಿಚ್ ಇಸ್ ಬೆಟರ್ ಅಂತ ಅನ್ಸುತ್ತೆ ನಿಮ್ಗೆ, ಎಸ್ಪೆಷಲಿ ಫುಡ್ ರಿಲೇಟೆಡ್ ಆದ್ರೆ? ಹಾಗೇನಿಲ್ಲ, ಇಟ್ ಇಸ್ ಇಂಡಿವಿಜುವಲ್ ಪರ್ಸ್ಪೆಕ್ಟಿವ್. ಸೊ ಜನರಿಗೆ ಅಂದ್ರೆ ಅವ್ರಿಗೆ ಯಾವ ತರ ಪ್ರೆಸೆಂಟಬಲ್, ಅವರು ಪ್ರೊಫೆಷನಲಿ ಇಫ್ ದೇ ಕ್ಯಾನ್ ಅಫೋರ್ಡ್ ದ ಥಿಂಗ್ಸ್. ಅಂದ್ರೆ ಈಗ ಯೂಟ್ಯೂಬ್ಗೆ ಮಾಡ್ಬೇಕಂದ್ರೆ ಇಟ್ ಶುಡ್ ಹ್ಯಾವ್, ಅಂದ್ರೆ ಈಗ ನಾನು ಸುಮ್ಮನೆ ಸ್ಟಾರ್ಟ್ ಮಾಡ್ಬಿಡ್ಬೋದು ಯೂಟ್ಯೂಬ್ ಅಂತ, ನಾನು ಆಲ್ರೆಡಿ ಮಾಡ್ತಾ ಇದ್ದೀನಿ, ಬಟ್ ಐ ಹ್ಯಾವ್ ನಾಟ್ ಸೀನ್ ಸಚ್ ಎ ಗ್ರೇಟ್ growth in YouTube rather than Instagram. That is because ನಾನು ಅಷ್ಟು ಪ್ರೊಫೆಷನಲ್ ಆಗಿ ಯೂಟ್ಯೂಬ್ಗೆ ಐ ಆಮ್ ನಾಟ್ ಏಬಲ್ ಟು ಗಿವ್ ಟೈಮ್ ಅಂಡ್ ಕನ್ಸಿಸ್ಟೆಂಟ್ ಆಗಿ ಇರಕ್ ಆಗ್ತಿಲ್ಲ. ಇಟ್ ಹ್ಯಾಸ್ ಓನ್ ಇಟ್ಸ್, ಇನ್ಸ್ಟಾಗ್ರಾಮ್ ಆಗ್ಲಿ ಯೂಟ್ಯೂಬ್ ಆಗ್ಲಿ, ಇಟ್ ಹ್ಯಾಸ್ ಇಟ್ಸ್ ಓನ್ ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್. ಸೊ ಇನ್ಸ್ಟಾಗ್ರಾಮ್ ಗಿಂತ ಇಫ್ ಯು ವಾಂಟ್ ಟು ಮೇಕ್ ಮನಿ, ಯೂಟ್ಯೂಬ್ ಇಸ್ ಮಚ್ ಬೆಟರ್ ಆಲ್ವೇಸ್ ಅಂತ ನಾನು ಹೇಳ್ತೀನಿ ಪ್ಲಾಟ್ಫಾರ್ಮ್ಗೆ. ಬಿಕಾಸ್ ಇಫ್ ಯು ಆರ್ ಥಿಂಕಿಂಗ್ ಆಫ್ ಮೇಕಿಂಗ್ ಮನಿ, ಯೂಟ್ಯೂಬ್ ಅಲ್ಲಿ ನೀವು ಕನ್ಸಿಸ್ಟೆಂಟ್ ಆಗಿ, ನಾವು ವಾಟ್ ಐ ಆಮ್ ಡೂಯಿಂಗ್ ಇನ್ ಇನ್ಸ್ಟಾಗ್ರಾಮ್, ಇಫ್ someone does the same on YouTube, they will definitely earn lot of money through that, because ಅವರ ಕನ್ಸಿಸ್ಟೆನ್ಸಿ ಆಗಿರೋದ್ರಿಂದ ಸಬ್ಸ್ಕ್ರೈಬರ್ಸ್ ಬರ್ತಾರೆ and watch time they will crack it within a year or some time. So once they settle for another 3-4 years ಮಾಡಿದ್ರೆ, they will definitely earn a lot of money through brand collaborations as well as YouTube monetization plan also. But Instagram ಅಲ್ಲಿ ಆತರ ಏನ್ ಆಪ್ಷನ್ಸ್ ಜಾಸ್ತಿ ಬರಲ್ಲ ನಮ್ಗೆ. ಇಟ್ ಇಸ್ ಫಾರ್ ದ, ಐ ಆಮ್ ಡೂಯಿಂಗ್ ಇಟ್ ಫಾರ್ ದ ಪ್ಯಾಷನ್ ಓನ್ಲಿ. ಸೊ ಅದರಿಂದ ನಾನು ಯೂಟ್ಯೂಬ್ ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿಲ್ಲ ಬಿಕಾಸ್ ಆಫ್ ದ ಅದರ್ ವರ್ಕ್ ಐ ಹ್ಯಾವ್, professional work which I have. So Instagram na only marketing place I have, I mean the only place I show my passion towards food anta ನಾನು ಹೇಳ್ಬೋದು. So I have the plans of starting YouTube full time ಆಗಿ ಮಾಡೋ ತರ ಪ್ಲಾನ್ ಮಾಡ್ತಾ ಇದೀನಿ, but maybe in a few years I'll start that. So consistently I'm not able to post on YouTube. So ಆ consistency YouTube ಅಲ್ಲಿ ಇದ್ರೆ definitely YouTube is much better place for making money for this food or something, anything for that matter. Content creation is always YouTube is better. ಹೋಪ್ ನಿಮ್ಮ ಯೂಟ್ಯೂಬ್ ಚಾನೆಲ್ ಜಾಸ್ತಿ ಫ್ರೀಕ್ವೆಂಟ್ ಆಗಿ ವಿಡಿಯೋಸ್ ಬಿಡಿ, ನಮ್ಮ ಲಿಸ್ನರ್ಸ್ ಕೂಡ ನೋಡ್ತಾರೆ ಅದನ್ನ ಅಂತ ಭಾವಿಸಿದೀನಿ. ನೀವಿಬ್ರು ವೆಜಿಟೇರಿಯನ್ ಫುಡ್ ಬ್ಲಾಗರ್ಸ್. ಸೊ ಈ ಫ್ರೆಂಡ್ಸ್ ಜೊತೆ ಎಲ್ಲ ಹೋದಾಗ ಒಂದು ಕೇಳ್ತೀವಿ, ವೆಜಿಟೇರಿಯನ್ ನೀನು ಅಂದ್ರೆ ನಿಂಗೆ ಆಪ್ಷನ್ಸೇ ಇಲ್ಲ ಅಂತ. ಹೌ ಟ್ರೂ ಇಸ್ ದಟ್? ನಿಮ್ಮ ಥಾಟ್ಸ್ ಏನು? ಚಾಯ್ಸ್ ಇಲ್ಲ ಅನ್ನೋದು ಮಿತ್ ಅಷ್ಟೇ. ಬಿಕಾಸ್ ಯು ಕ್ಯಾನ್ ಸಿ ಇನ್ ಅವರ್ ಪ್ರೊಫೈಲ್ ಎಷ್ಟು ಫೋಟೋಸ್ ನಾವು ಹಾಕಿದೀವಿ, ಎಷ್ಟು ಫುಡ್ ವೆರೈಟೀಸ್ ಹಾಕಿದೀವಿ ಅಂತ ಎಲ್ಲರೂ ನೋಡ್ತಾ ಇದ್ದಾರೆ. ಸೊ in fact many non-vegetarian people who follow me have told them, literally they have messaged and they have told me that ಇಷ್ಟು ವೆಜಿಟೇರಿಯನ್ಸ್ ಅಲ್ಲಿ ಇಷ್ಟು ಆಪ್ಷನ್ಸ್ ಇದೆಯಾ, ಐ ನೆವರ್ ನ್ಯೂ ಅಂತ ತುಂಬಾ ಜನ ಮೆಸೇಜ್ ಮಾಡ್ತಾರೆ. ಸೊ ದಟ್ ಈಸ್ ಆಕ್ಚುಲಿ ಮಿತ್. ಆತರ ವೆಜಿಟೇರಿಯನ್ ಆಪ್ಷನ್ಸ್ ಇಲ್ಲ ಅನ್ನೋದು ಸುಳ್ಳು. ಸೊ ವೆಜಿಟೇರಿಯನ್ಸ್ಗೆ ಅಂತಾನೆ ತುಂಬಾನೇ ವೆರೈಟೀಸ್ ಇದೆ. ಎಷ್ಟು ರೆಸ್ಟೋರೆಂಟ್ಸ್ ಅಲ್ಲಿ ಪ್ಯೂರ್ ವೆಜಿಟೇರಿಯನ್, ಇವಾಗ ದೊಡ್ಡ ರೆಸ್ಟೋರೆಂಟ್ಸ್ ತಗೊಳ್ಳಿ, ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರ್ ಕೆಫೆ ಅಂತ ಒಂದು ಇದು ಶಾಂತಿನಗರ್ ಹತ್ರ ಇದೆ. ಆಮೇಲೆ ಫ್ಯೂಷನ್ ಥಿಯರಿ ಅಂತ ಇತ್ತು, ಬಟ್ ಈಗ ಇಲ್ಲ, ಜಯನಗರ್ 5th ಬ್ಲಾಕ್ ಅಲ್ಲಿ ಇತ್ತು. ಅಂಡ್ ಆಲ್ಸೋ ದೇರ್ ಆರ್ ಮೆನಿ ಅದರ್ ಪ್ಲೇಸಸ್, ಸ್ಟ್ರೀಟ್ ಸ್ಟೋರೀಸ್. ಸೊ ಈ ತರ ಜಾಗಗಳು ದೇ ಆರ್ ಇಂಟು ಫ್ಯೂಷನ್ ಆಫ್ ಮೇಕಿಂಗ್ ವೆಜಿಟೇರಿಯನ್ ಫುಡ್ ಮೋರ್ ಅಟ್ರಾಕ್ಟಿವ್ ಅಂಡ್ ಮೋರ್ ಟೇಸ್ಟಿ ದ್ಯಾನ್ ಎನಿ ಅದರ್ ನಾನ್ ವೆಜ್ ಕಂಪೇರ್ ಮಾಡಿದ್ರೆ. ಸೊ ವೆಜಿಟೇರಿಯನ್ಸ್ಗೆ ತುಂಬಾನೇ ಆಪ್ಷನ್ಸ್ ಇದೆ. ದಟ್ ಈಸ್ ಡೆಫಿನೆಟ್ಲಿ ನಾಟ್ ಅಕ್ಸೆಪ್ಟಬಲ್ ಥಿಂಗ್. ಯಾ, ನಾವು ಟು ಬಕಾಸುರ. ಸೊ ಎವ್ರಿ ಲೈನ್ ಸುಹಾಸ್ ಫುಡಿ ಮಾಂಕ್ ಹೇಳಿದ್ ಕರೆಕ್ಟ್. ಅವ್ರು ಯಾಕೆ ಆತರ ಹೇಳ್ತಾರೆ ಯೂಶಲಿ ಅಂದ್ರೆ, ಅವ್ರಿಗೆ ಆಡೆಡ್ ನಾನ್ ವೆಜ್ ಇದೆ ಹೌದು, ಬಟ್ ಆಪ್ಷನ್ಸೇ ಇಲ್ಲ ಅನ್ನೋದು ತಪ್ಪು. ವೆಜಿಟೇರಿಯನ್ಸ್ ಬೇಜಾನ್ ಆಪ್ಷನ್ಸ್ ಇದೆ. ನಮ್ಮೂರ್ ಕಡೆ ಬಂದ್ರೆ, ಲೈಕ್ ನಾನು ಆಗ್ಲೇ ಹೇಳ್ದಂಗೆ, ಹೋಮ್ ಕುಕ್ಡ್ ಅಲ್ಲೇ ಎಷ್ಟು ವೆರೈಟೀಸ್ ಇದೆ.
ಒಂದ್ ತಂಬ್ಳಿಲೇ ನಾನೊಂದ್ 15 ಟೈಪ್ ಮಾಡ್ಬೋದು ಅಂದಿದ್ರೆ ಯಾರು ಹೇಳಕ್ ಅದು ಒಪ್ಪಕ್ಕೆ ಚಾನ್ಸ್ ಇಲ್ಲ ದಟ್ ವೆಜಿಟೇರಿಯನ್ಸ್ ಆಪ್ಷನ್ಸ್ ಕಡಿಮೆ ಅಂತ. ನಾನು ಒಪ್ಕೊಂತೀವಿ ದಟ್ ಅವ್ರು ನಾನ್ ವೆಜ್ ತಿನ್ನೋದ್ರಿಂದ ಮೇ ಬಿ ಚಿಕನ್ ಮಟನ್ ಅದು ಇದು ಎಲ್ಲ ಸೇರಿ ಆಡೆಡ್ ವೆರೈಟೀಸ್ ಸಿಗುತ್ತೆ, ಹೊರತು ವೆಜಿಟೇರಿಯನ್ ಆಪ್ಷನ್ ಇಲ್ಲ ಅನ್ನೋದು ಸುಳ್ಳು. ಸೊ ವೆಜಿಟೇರಿಯನ್ಸ್ಗೆ ಕಂಟೆಂಟ್ ಆದ್ರೂ ಆಗಿರ್ಲಿ, ನೀವು ರೆಸಿಪೀಸ್ ಆದ್ರೂ ಆಗಿರ್ಲಿ, ಪ್ಲೇಸಸ್ ಆದ್ರೂ ಆಗಿರ್ಲಿ, ಬೇಜಾನ್ ಇದೆ. ಸುಹಾಸ್ ಅವರು ಫುಡಿ ಮಾಂಕ್ 2 ಲಿಸ್ಟ್ ಒಂದ್ ಸ್ವಲ್ಪ ಫ್ಯೂ ಹೋಟೆಲ್ ನೇಮ್ಸ್ ತಗೊಂಡ್ರು. ಹಂಗೆ ಇವಾಗ ವೆಜಿಟೇರಿಯನ್ ಅಲ್ಲೇ ಮಾಡರ್ನ್ ಕ್ಯೂಸಿನ್ಸ್ ಎಷ್ಟು ಬರ್ತಿದೆ ಅಂದ್ರೆ, ಮಾಡರ್ನ್ ಫ್ಯೂಷನ್ ಆಗಿ ಕಿಚನ್ಸ್ ಗಳು ನಿಮಗೆ ಸ್ಟೇಗಿ ಆದ್ರೂ ಆಗಿರ್ಲಿ, ಸ್ಪೈಸ್ ಕ್ಲಬ್ ಆದ್ರೂ ಆಗಿರ್ಲಿ, ಒಂದ್ ಪಾನಿಪುರಿನಲ್ಲೇ ಎಷ್ಟು ವೇರಿಯೇಷನ್ಸ್ ಮಾಡ್ತಿದ್ದಾರೆ, ನೀವು ಒಂದ್ ಇಡ್ಲಿನಲ್ಲೇ ಎಷ್ಟು ವೇರಿಯೇಷನ್ಸ್ ಬರ್ತಿದೆ. ಸೊ ಇಟ್ಸ್ ಅ ಮಿತ್ ಅಷ್ಟೇ ಬೇಸಿಕ್ಲಿ ದಟ್ ವೆಜಿಟೇರಿಯನ್ಸ್ ಇದಿಲ್ಲ ಅಂತ, ಚಾಯ್ಸಸ್ ಇಲ್ಲ ಅಂತ. ಅಂಡ್ ಅದ್ ಹೆಂಗೆ ಎಫೆಕ್ಟ್ ಆಗಿದೆ ನಮ್ಗೆ ಅಂತ ನೀವೇನಾದ್ರೂ ಕೇಳಿದ್ರೆ, ಸೊ ಅಷ್ಟು ಎಫೆಕ್ಟ್ ಆಗಿಲ್ಲ. ಹಂಗೆ ಐ ನೋ ಸುಭಾಷ್ ನೀನು ವೆಜಿಟೇರಿಯನ್ ಅಂತ, ಸೊ ಬೇಜಾನ್ ಜನ ವೆಜಿಟೇರಿಯನ್ಸ್ ಇದಾರೆ. ಅಂಡ್ ನಾನ್ ವೆಜ್ ತಿನ್ನೋ ಅಷ್ಟೂ ಜನ ವೆಜಿಟೇರಿಯನ್ಸ್ ಬರೇ ನಾನ್ ವೆಜ್ ಪ್ಲೇಸಸ್ ಇಲ್ಲ ನಾನ್ ವೆಜ್ ಬ್ಲಾಗರ್ಸ್ ನ ಫಾಲೋ ಮಾಡಲ್ಲ. ಸೊ ಯಾಕಂದ್ರೆ ಅವ್ರು ಇನ್ ದಿ ಎಂಡ್ ವೆಜ್ ಯಾವತ್ತಾದ್ರೂ ತಿಂದೇ ತಿಂತಾರೆ. ಸೊ ದೇರ್ ಇಸ್ ನೋ 100% ನಾನ್ ವೆಜ್ ಆಸ್ ಸಚ್. ಲೈಕ್ ಇದ್ರು ತುಂಬಾ ಕಡಿಮೆ. There will be like people who eat veg and non-veg. So there's still a lot of people, non-vegetarians, still follow both of us. Like foodie monk adru agirli, nannadru agirli, follow ಮಾಡೋರು ತುಂಬಾ non-vegetarians ಇದಾರೆ. ಸೊ ಇಂಪ್ಯಾಕ್ಟ್ ಅಂತ ಆಗಿಲ್ಲ. ಯಾಕಂದ್ರೆ ಇಂಪ್ಯಾಕ್ಟ್ ಆಗೋದು ಯಾವಾಗ, ಆ ಮಿತ್ ನೀವ್ ಹೇಳಿದ್ರಲ್ಲ ಸ್ಕೇರ್ಸ್ ತುಂಬಾ ಕಡಿಮೆ ಇದೆ ಚಾಯ್ಸಸ್ ಅಂತ, ಆ ಚಾಯ್ಸಸ್ ಕಡಿಮೆ ಇದ್ದಿದ್ರೆ ಫುಡಿ ಮಾಂಕ್ಗೆ ನಂಗೆ ಕಂಟೆಂಟ್ ಅಪ್ಲೋಡ್ ಮಾಡಕ್ಕೆ ಏನು ಉಳಿತಿರ್ಲಿಲ್ಲ ಅಂದಿದ್ರೆ ಅವಾಗ ನಮ್ಗೆ ಫಾಲೋವರ್ಸ್ ಬರ್ತಿರ್ಲಿಲ್ಲ, ಇಂಪ್ಯಾಕ್ಟ್ ಆಗ್ತಿತ್ತು. ಬಟ್ ಅದೇ ಹೇಳ್ದಂಗೆ ಎಷ್ಟು ಬಗೆಗಳಿದೆ, ಎಷ್ಟು ಇದಿದೆ ಅಂದ್ರೆ ಇಂಪ್ಯಾಕ್ಟ್ ಆಗಕ್ ಚಾನ್ಸೇ ಇಲ್ಲ. ಯಾಕಂದ್ರೆ ಅಷ್ಟು ವೆರೈಟೀಸ್ ಇದೆ. ವಿ ಕ್ಯಾನ್ ಕವರ್ 365 days with unique vegetarian dish. I think there's so many. So yeah. To spice up the conversation, one controversial question ಕೇಳ್ತೀನಿ. Is veg biryani palav? ಯಾರಿಗೆ ನಂಗೆ ಕೇಳ್ತಿದ್ಯಾ ಸುಭಾಷ್? ಯಾರಾದ್ರೂ ಹೇಳ್ಬೋದು. ನಾನ್ ಪ್ರೌಡ್ಲಿ ಆನ್ಸರ್ ಮಾಡಕ್ ಹೇಳ್ತೀನಿ ಇದನ್ನ. ಮೊನ್ನೆ ನಾನು ಬಿರಿಯಾನಿ ಹಾಕಿದ್ದು ವೆಜ್ ಬಿರಿಯಾನಿ. ಯಾರೋ ಒಬ್ಬ ಕಮೆಂಟ್ ಹಾಕ್ದ, ಬಿರಿಯಾನಿ ಅಲ್ಲ ಗುರು ಪಲಾವ್ ಅಂತ. ನಾನ್ ಹೇಳೋದು ಇಷ್ಟೇ ನೋಡು, ಲೈಕ್ ನೀನು ಕೊರೋಸೆಂಡ್ನೆಲ್ಲ ಹೋಗಿ ಬನ್ ಅಂತ ಹೇಳಕ್ ಆಗಲ್ಲ, ಅಥವಾ ನೀನು ಸಾಲ್ಸಾ ಡಿಪ್ನೆಲ್ಲ ಹೋಗಿ ಕೂಸುಂಬ್ರಿ ಅನ್ನಕ್ ಆಗಲ್ಲ, ನೀನ್ ಯೋಗರ್ಟ್ ನ ಮೊಸರು ಅನ್ನಕ್ ಆಗಲ್ಲ. ಎವ್ರಿಥಿಂಗ್ ಇಸ್ ಡಿಫ್ರೆಂಟ್. ಸೊ ಬಿರಿಯಾನಿ ಪಲಾವ್ ಅಲ್ಲ, ಮಾಡೋ ರೆಸಿಪಿ ಡಿಫ್ರೆಂಟ್. ಆ ರೆಸಿಪಿ ಗೊತ್ತಿದ್ರೆ ಯು ಕ್ಯಾನ್ ಕ್ಲಿಯರ್ಲಿ ಸೇ ವಾಟ್ ಇಸ್ ಬಿರಿಯಾನಿ, ವಾಟ್ ಇಸ್ ಪಲಾವ್. ಸುಮ್ನೆ ನೀನು ನಾಳೆ ಒಂದಿನ ಎಲ್ಲಾನು ರೈಸ್ ಬಾತ್ ಮಾಡ್ಬಿಡ್ತೀಯ, ಡೌಟೇ ಇಲ್ಲ ಅದ್ರಲ್ಲಿ. ಒಂದಿನ ರೈಸ್ ಬಾತ್ ಅಂತ್ಯ, ಪುಳಿಯೋಗರೆನೋ ರೈಸ್ ಬಾತ್ ಅಂತ್ಯ. ಹಂಗಂದ್ರೆ ತುಂಬಾ ಕಷ್ಟ. ಬಟ್ ಹೆಂಗೆ ಯಾವ ವಿಧಾನದಲ್ಲಿ ಮಾಡ್ತಾರೆ ಅಂತ ನೋಡ್ಬೇಕು. ಎಷ್ಟೊಂದ್ ಜನ ಇದೇ ಕಾಂಟ್ರವರ್ಸಿನ ನಿಮ್ಗೆ ಮಫಿನ್ಸ್ ಕಪ್ ಕೇಕ್ಸ್ ಅಲ್ಲೂ ಮಾಡ್ತಾರೆ, ಯೋಗರ್ಟ್ ಕರ್ಡ್ ಅಲ್ಲೂ ಮಾಡ್ತಾರೆ. ಎಲ್ಲಾ ಡಿಫ್ರೆಂಟ್. ಎಲ್ಲಾನು ನಾಳೆ ನೀವು ಒಂದೇನಕ್ ಆಗಲ್ಲ. ರೋಟಿ ನಾನು ಒಂದೇನಾ ಅಲ್ಲ. ನೀವು ಎಲ್ಲ ಇಂಡಿಯನ್ ಬ್ರೆಡ್ ಅಂತಾರೆ, ಬಟ್ ಎಲ್ಲ ಬೇರೆ ಬೇರೆ. ಸೊ ಅದನ್ನ ಅರ್ಥ ಮಾಡ್ಕೋಬೇಕು ಹೆಂಗೆ ಮಾಡ್ತಾರೆ ಅಂತ. ಅವಾಗ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ವೆಜ್ ಬಿರಿಯಾನಿ ಅದು ಪಲಾವೇ ಅದು ಅಂತ. ಸೊ ಜನಕ್ ಗೊತ್ತಿಲ್ಲದೆ ಮಾತಾಡ್ತಾರೆ ಅದು. ಸೊ ಪ್ರಿಪರೇಷನ್ ಗೊತ್ತಿರೋರು ಮಾತಾಡ್ಬೋದು. ಸುಮ್ನೆ ಎಲ್ಲರೂ ಒಬ್ಬ ವಾಯ್ಸ್ ರೈಸ್ ಮಾಡಿದ್ರೆ ಅದನ್ನೇ ಎಲ್ಲರೂ ಫಾಲೋ ಮಾಡ್ತಾರೆ ಅಷ್ಟೇ ಹೊತ್ತು ಅವ್ರಿಗೆ ಅದ್ ಮಾಡೋ ರೀತಿ ಗೊತ್ತಿಲ್ಲದೆ ಇರ್ಬೇಕಾದ್ರೆ ಸುಮ್ನೆ ಇರ್ಬೇಕು. ಸೊ ಬಿರಿಯಾನಿ ಬಂದ್ ದಮ್ ಇಡ್ಸಿ ಲೇಯರ್ ಬೈ ಲೇಯರ್ ಮಾಡ್ಕೊಂಡ್ ಬರೋದು. ಸೊ ಒಂದ್ ಲೇಯರ್ ಅಲ್ಲಿ ಮೀಟ್ ಇಡ್ತಾರೆ, ಸೊ ಅದಕ್ ಬದಲಾಗಿ ವೆಜ್ ಅಲ್ಲಿ ವೆಜಿಟೇಬಲ್ಸ್ ಇಟ್ ಮಾಡ್ತಾರೆ. ಬಟ್ ಪಲಾವ್ ಅನ್ನೋದು ಎಲ್ಲ ಮಿಕ್ಸ್ ಮಾಡಿ ಒಂದ್ ಕುಕ್ಕರ್ ಅಲ್ಲಿ ಮಾಡೋದು. ಸೊ ದಟ್ ಈಸ್ ಬೋತ್ ಆರ್ ಡಿಫ್ರೆಂಟ್. ನಾವು ಅದನ್ನ ಒಂದೇ ಅನ್ನೋದು ಇಟ್ಸ್ ರಾಂಗ್ ಕನ್ಸೆಪ್ಷನ್ ಅಂತ ಹೇಳ್ಬೋದು. ಈಗ ನಾವು ಬೇರೆ ಬೇರೆ ಕಲ್ಚರ್ಸ್, ಬೇರೆ ಬೇರೆ ರೀಜನ್ಸ್ ಡಿಶಸ್ ಹೇಳೋದಾದ್ರೆ ನೀವು ಒಂದಷ್ಟು ಲಿಸ್ಟ್ ಮಾಡ್ಬೋದು. ಅಂದ್ರೆ ಯಾವ್ಯಾವ್ದು, ನಾನು ಬಕಾಸುರನಿಂದ ಸ್ಟಾರ್ಟ್ ಮಾಡ್ತೀನಿ ಬಿಕಾಸ್ ಅವ್ನು ಕೋಸ್ಟಲ್ ಸೈಡ್ ಅಲ್ಲಿ ಇದ್ದಾನೆ. ಅಂದ್ರೆ ಗೊತ್ತಿಲ್ಲದೆ ಇರೋದು ಜನರಿಗೆ ಹೊಸದು ಅಂತ ಅನ್ಸಿರೋದು, ಪತ್ರೊಡೆ ಇದೆ, ತಂಬಳಿ ಇದೆ, ಆತರ ಎಷ್ಟೊಂದಿದೆ. ನೀವ್ ಆತರ ಒಂದಷ್ಟು ಯುನೀಕ್ ಆಗಿರೋದು ಕರ್ನಾಟಕದ್ದು ಕೋಸ್ಟಲ್ ಸೈಡ್ ಯಾವ್ದಾದ್ರು ಇದ್ರೆ ಹೇಳ್ತೀರಾ? ಯುನೀಕ್ ಆಗಿರೋದು ಪ್ರಾಬ್ಲಿ ಲೈಕ್ ಅವ್ರ ರೀಜನ್ಸ್ ಅಲ್ಲಿ ಹಂಡ್ರೆಡ್ಸ್ ಅಂಡ್ ಥೌಸಂಡ್ಸ್ ಇರುತ್ತೆ. ಯಾಕಂದ್ರೆ ನಂಗ್ ಕೋಸ್ಟಲ್ಸ್ ಅಲ್ಲಿ ಇರೋದೇ ನಾನು ಇಷ್ಟು ಗೋಳಿ ಬಜ್ಜೆಯಿಂದ ಹಿಡಿದು ನೀವು ಮಂಗ್ಳೂರ್ ಬನ್ಸಾದ್ರು ಆಗಿರ್ಲಿ, ಪತ್ರೊಡೆ, ಕೆಸುವಿಂದು ಗೊಜ್ಜು, ಜೀಕುಜ್ಜೆ ಹುಳಿ, ಅದೆಲ್ಲ ಲೈಕ್ ಸೋಂಟೆ ಚಿಪ್ಸ್ ಮಾಡ್ತಾರೆ. ಇದೆಲ್ಲ ಲೈಕ್ ನಮ್ ಸೈಡ್ ತುಂಬಾನೇ ಇದೆ. ಬಟ್ ನೀವು ಇಡೀ ಕರ್ನಾಟಕದ ಮಾಡಿದ್ರೆ ಪ್ರಾಬಬ್ಲಿ ಆ ರೀಜನ್ ಅವ್ರಿಗೆ ಇನ್ನೂ ನಾಲೆಜ್ ಇರುತ್ತೆ. ನಂಗ್ ಗೊತ್ತಿರಂಗೆ ನೀವು ಕಳಗಿಂದ ಮೇಲವರೆಗೂ ಹೋದ್ರು ವೆರೈಟಿ ಆಫ್ ಫುಡ್ಸ್ ಇದೆ. ಮುಳುಬಾಗ್ಲು ದೋಸೆ, ಬಂಗಾರಪೇಟ್ ಚಾಟ್, ಕೋಲಾರದಿಂದ ಸ್ಟಾರ್ಟ್ ಆದ್ರೆ ನಿಮ್ಗೆ ಮದ್ದೂರ್ ವಡೆ, ಮೈಸೂರ್ ಪಾಕು ಮೈಸೂರು. ನೀವು ನಾರ್ತ್ ಹೋದ್ರೆ ನಿಮ್ಗೆ
ಪ್ರಾಬಬ್ಲಿ ಬೆಳಗಾವಿ ಸೈಡ್ ಎಲ್ಲ ಹೋದ್ರೆ ಕುಂದ ಎಲ್ಲ ತುಂಬಾನೇ ಫೇಮಸ್. ಸೊ ಒಂದೊಂದ್ ರೀಜನ್ಗೂ ಹಂಗೆ ಇದೆ. ಎಲ್ಲಾ ರೀಜನ್ಸ್ಗೂ ನೀವು ನೋಡ್ತಾ ಹೋದ್ರೆ ಪ್ರಾಬಬ್ಲಿ ಅದೊಂದು ಆಕ್ಚುಲಿ ಒಂದು ಚೆನ್ನಾಗಿರುತ್ತೆ ಟಾಸ್ಕ್ ಅಂತ ನಂಗ್ ಅನ್ಸುತ್ತೆ. ಆ ತರ ಲೈಕ್ ಕರ್ನಾಟಕ ಟೂರ್ ಹೆಂಗೆ ಫುಡಿ ಮಾಂಕ್ ಅವಾಗ್ಲೇ ಹೇಳಿದ್ರು, ಡಿಫ್ರೆಂಟ್ ಪ್ಲೇಸಸ್ ಹೋಗಿ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ ಆಸೆ ಇದೆ ಅಂತ. ದಟ್ ವಿಲ್ ಬಿ ಅ ಗ್ರೇಟ್ ಜರ್ನಿ ಐ ವುಡ್ ಸೇ. ಕಲ್ಚರಲಿ ಫುಡ್ ಕಲ್ಚರ್ ನೋಡಿದ್ರೇನೆ, ನಾಟ್ ಇವನ್ ಎನಿ ಅದರ್ ಕಲ್ಚರ್, ಫುಡ್ ಕಲ್ಚರ್ ಇಸ್ ಓನ್ಲಿ ಸೋ ಡೈವರ್ಸ್. ಸೊ ಆ ಫುಡಿ ಮಾಂಕ್ ಇನ್ನೂ ಇರ್ಬೋದು, ಬಿಕಾಸ್ ಹಿ ಎಕ್ಸ್ಪ್ಲೋರ್ಸ್ ಅ ಲಾಟ್, ಹಿ ವಿಲ್ ಹ್ಯಾವ್ ಅ ಲಾಟ್ ಮೋರ್ ಐಡಿಯಾಸ್. ಸೊ ನಾನು ಐಡಿಯಾಸ್ ಅಂತ ಜಾಸ್ತಿ ನನಗೆ ಅಂದ್ರೆ ನಾರ್ತ್ ಕರ್ನಾಟಕ ಐ ಹ್ಯಾವ್ ನಾಟ್ ಟ್ರಾವೆಲ್ಡ್ ಮಚ್. ಸೊ ಕೆಲವು ಜಾಗಗಳು ಇಲ್ಲಿ ಈ ಅರೌಂಡ್ 100 ಕಿಲೋಮೀಟರ್ಸ್ ಆರ್ 150 ಕಿಲೋಮೀಟರ್ಸ್ ನಾನು ಟ್ರಾವೆಲ್ ಮಾಡಿ ಬಂದಿದ್ದೀನಿ ಅಷ್ಟೇ ಫುಡ್ಡಿನ ಎಕ್ಸ್ಪ್ಲೋರ್ ಮಾಡೋದ್ರಲ್ಲಿ. ಸೊ ಒನ್ ಸಚ್ ಪ್ಲೇಸ್ ಅಂದ್ರೆ ಮೈಸೂರು ಹೇಳ್ಬೇಕು. ಮೈಸೂರಲ್ಲಿ ಐ ಆಲ್ಮೋಸ್ಟ್ ಕವರ್ಡ್ ಸಮ್ 29 ಪ್ಲೇಸಸ್ ಇನ್ ಅಂಡ್ ಅರೌಂಡ್ ಮೈಸೂರು ಅಂಡ್ ಬ್ಯಾಂಗ್ಳೂರ್ ಮೈಸೂರು ಹೈವೇಸ್ ಅಲ್ಲಿ ಏನೇನ್ ಸಿಗುತ್ತೆ ಎಲ್ಲ ಕವರ್ಡ್. ಸೊ ತುಂಬಾ ಚೆನ್ನಾಗಿತ್ತು ಒಂದೊಂದು ಪ್ಲೇಸ್ ಕೂಡ. ಇಟ್ ಹ್ಯಾಸ್ ಇಟ್ಸ್ ಓನ್ ಕಲ್ಚರ್. ಅದರಲ್ಲೂ ಮೈಸೂರ್ ಪಾಕ್ ಆಗ್ಲಿ ಅಂಡ್ ದೇರ್ ಆರ್ ಫ್ಯೂ ಟೈಪ್ ಆಫ್ ದೋಸೆಸ್ ವಿಚ್ ಇಸ್ ಅವೈಲಬಲ್ ದೇರ್. ನಮ್ ಮೈಲಾರಿ ದೋಸೆ ಅಂತ 3 ಜಾಗ ಇದೆ ಮೈಲಾರಿ ದೋಸೆಸ್ ಅಲ್ಲಿ. ಸೊ ಆ 3 ದೋಸೆ ಅಂದ್ರೆ ದೇ ಆರ್ ದ ಸೇಮ್ ಆಕ್ಚುಲಿ, ಬ್ರದರ್ಸ್ ಮಾಡೋದು. ದೇ ಆರ್ ಡಿವೈಡೆಡ್ ಇಂಟು 3 ಶಾಪ್ಸ್. ಸೊ ಎನಿ ಶಾಪ್ ಇಫ್ ಯು ಗೋ ಯು ಗೆಟ್ ದ ಬೆಸ್ಟ್ ಮಸಾಲಾ ದೋಸೆ ದೇರ್. ಸೊ ಆತರ ಒಂದೊಂದ್ ಜಾಗಕ್ಕೆ ಒಂದೊಂದ್ ಸ್ಪೆಷಾಲಿಟಿ ಇದೆ. ಆಮೇಲೆ ಈ ಕಡೆ ತುಮಕೂರು ಕಡೆ, ಆಮೇಲೆ ಈ ನಂದಿ ಹಿಲ್ಸ್ ಕಡೆ ಎಲ್ಲ ಹೋದ್ರೆ ದೇರ್ ಆರ್ ಮೆನಿ ಪ್ಲೇಸಸ್ ವೇರ್ ಸ್ವೀಟ್ಸ್, ಈ ಜಸ್ಟ್ ಒಂದು ಮೈಸೂರ್ ಪಾಕ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಚಿಕ್ಕವೀರಣ್ಣ ಸ್ವೀಟ್ ಅಂಗಡಿ ಅಂತ ಒಂದಿದೆ, ಅಲ್ಲಿ ಮಿಠಾಯಿ ಅಂಗಡಿ ಅಂತ. ಸೊ ಇಫ್ ಯು ಗೆದರ್ ದಟ್ ಮೈಸೂರ್ ಪಾಕ್ ಇದೆಯಲ್ಲ, ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ತುಪ್ಪದಿಂದ ತುಂಬಿಸಿರ್ತಾರೆ ಅದನ್ನ. ಸೊ ಇವಾಗ ಮೈಸೂರಲ್ಲಿ ಆತರ ಮೈಸೂರ್ ಪಾಕ್ ನೋಡಿರ್ತೀವಿ, ಇಲ್ಲಿ ಒಂದ್ ಸ್ವಲ್ಪ ಡಿಫ್ರೆಂಟ್ ಟೈಪ್ ಆಫ್ ಮೈಸೂರ್ ಪಾಕ್ ಇರುತ್ತೆ, ಬಟ್ ಅಷ್ಟೇ ಚೆನ್ನಾಗಿರುತ್ತೆ. ಆತರ ಡಿಫ್ರೆಂಟ್ ಕಲ್ಚರ್ಸ್ ಇದೆ. ಒಂದೊಂದು ಏರಿಯಾಗ ಹೋದ್ರು ನಮ್ಗೆ ವಿ ವಿಲ್ ಡೆಫಿನೆಟ್ಲಿ ಗೆಟ್ ನೈಸ್ ಫುಡ್ ಅಂತ ಡೆಫಿನೆಟ್ ಆಗಿ ಹೇಳ್ಬೋದು. ಬೆಂಗಳೂರಲ್ಲಿ ಎಷ್ಟೊಂದು ಜಾಗಗಳಿದೆ ಆತರ ಹೇಳಕ್ಕೆ. ಸೊ ಈಚ್ ಪ್ಲೇಸ್ ಹ್ಯಾಸ್ ಇಟ್ಸ್ ಓನ್ ಯುನೀಕ್ ಕಲ್ಚರ್ ಫಾರ್ ಫುಡ್ ಅಂತಾನೆ ಹೇಳ್ತೀನಿ. ನಾರ್ತ್ ಇಂಡಿಯಾ ದೋಸಾ ತಿಂದಿದ್ದೀರಾ ಯಾರಾದ್ರು? ಇಲ್ಲ, ಆದ್ರೆ ತುಂಬಾ ಕೇಳ್ಪಟ್ಟಿದೀವಿ. ಕಾಲಿಫಾ ಸಮಥಿಂಗ್, ಐ ಥಿಂಕ್ ಕಾಲಿಫಾ ದೋಸಾ ಸಮಥಿಂಗ್ ಹೇಳ್ತಾರಲ್ಲ, ಅದಕ್ಕೆ ಚೀಸ್ ಎಲ್ಲ ಮೇಲೆ ಹಾಕಿ ಕಟ್ ಮಾಡಿ ಒಳ್ಳೆ 99 ವೆರೈಟಿ ದೋಸಾ ಅಂತ ಒಂದಿದೆ. ಇಲ್ಲ, ಟು ಬಿ ಫ್ರಾಂಕ್, ದೇರ್ ಇಸ್ ಒನ್ ಪ್ಲೇಸ್ ನಿಯರ್ ಮೈ ಹೌಸ್, ಅಂದ್ರೆ ಇವಾಗಿಲ್ಲ ಅವರು, ದೇ ಆರ್ ನಾಟ್ ಡೂಯಿಂಗ್ ಇಟ್ ಬಿಕಾಸ್ ಆಫ್ ದ ಲಾಕ್ ಡೌನ್ ಫ್ರಮ್ ಲಾಸ್ಟ್ 1 year. ಬಟ್ ಅವ್ರ ಹತ್ರ ನಾನು ದೋಸೆ ತಿಂದಿರೋದು 99 ವೆರೈಟಿ ದೋಸೆಸ್. ಅವ್ರ ಹತ್ರ ನಾನು ಹೋಗ್ತೀನಿ, ಜಸ್ಟ್ ನಾನೇನ್ ಹೇಳಲ್ಲ ಅವ್ರಿಗೆ ಆರ್ಡರ್, ಅವರೇ ಮಾಡ್ಕೊಡ್ತಾರೆ. ನಾನು ಏನ್ ಹೇಳ್ತೀನಿ ಅಂದ್ರೆ ಒಂದೇ ಅಂದ್ರೆ ಚೀಸ್ ಆಕ್ಚುಲಿ ಜನರಲಿ ದೋಸೆಗೆ ಹಾಕಿದ್ರೆ ನನಗೆ ಅಷ್ಟು ಇಷ್ಟ ಆಗಲ್ಲ. ಬೇರೆ ಕಡೆ ಎಲ್ಲೇ 99 ವೆರೈಟಿ ದೋಸೆಸ್ ತಿಂದಿರೋದ್ರಲ್ಲಿ, ಅಲ್ಲಿ ನಮ್ಮ ಮನೆ ಹತ್ರ ಇದೆ ಸೌದಾಮಿನಿ ಸೌಲ್ಟ್ರಿ ಇದೆ, ಸೊ ಕೊನನ್ಕುಂಟೆ. ಸೊ ಅಲ್ಲಿ ಬಂದ್ ಮಾಡ್ತಾರ ಅವರು, ತುಂಬಾನೇ ಚೆನ್ನಾಗಿರುತ್ತೆ. ನಾನು ಅಲ್ಲಿ ಹೋಗಿ ಹೇಳೋದೇನಂದ್ರೆ, ಆಂಟಿ ನೀವು ಯಾವ್ದೋ ಚೀಸ್ ಹಾಕಿ ಮಾಡ್ಕೊಟ್ಬಿಡಿ ದೋಸೆ, 3 ದೋಸೆ ಕೊಡಿ ಅಂತೀನಿ. ಸೊ ನೆಮ್ಮದಿಯಾಗಿ ನಾನು 2 ದೋಸೆ ಮತ್ತೆ ನನ್ನ ಜೊತೆ ಬಂದವ್ರು 1-2 ದೋಸೆ ತಿನ್ಕೊಂಡು ಬರ್ತೀವಿ. ಅಷ್ಟು ಚೆನ್ನಾಗಿ ಮಾಡ್ತಾರ ಅವರು. ದಟ್ ಈಸ್ ಓನ್ಲಿ ದ ಪ್ಲೇಸ್ ವೇರ್ ಐ ಈಟ್ 99 ವೆರೈಟಿ ದೋಸೆ. ಎಲ್ಲೇ ನಾನು ಹೋದ್ರು ಅದೇನೋ ಸೆಟ್ಟೇ ಆಗಲ್ಲ ನಂಗೆ ಟೇಸ್ಟ್. ಅವ್ರು ಫಸ್ಟ್ ಆ ಫ್ಯೂಷನ್ ಮಾಡಿ ಏನೇನೋ ಮಾಡ್ಬಿಡ್ತಾರೆ ದೋಸೆಗೆ. ದಟ್ ಇಸ್ ಇಷ್ಟ ಆಗುತ್ತೆ. 99 ವೆರೈಟಿನಲ್ಲಿ ಪರ್ಮುಟೇಷನ್ ಕಾಂಬಿನೇಷನ್ ಇರುತ್ತೆ. ಕೆಲವೊಂದು ಸ್ವೀಟ್ ಕಾರ್ನ್ ಪನ್ನೀರ್ ಅಂತ ಇರುತ್ತೆ, ಪನ್ನೀರ್ ಸ್ವೀಟ್ ಕಾರ್ನ್ ಅಂತ ಇನ್ನೊಂದು ವೆರೈಟಿ ಇರುತ್ತೆ. ಅಗೇನ್ ಇಟ್ಸ್ ಅ ಮಿತ್ ಅಷ್ಟೇ. ನಾವು ಸುಮ್ನೆ ಅವ್ರು ಜಿಗ್ಸಾ ಮಾಡ್ಬಿಟ್ಟು ಏನೋ ಅದನ್ನ ಹಾಕಿ ಇದನ್ನ ಹಾಕಿ ಮಾಡ್ಕೊಟ್ಬಿಡ್ತಾರೆ ಅಷ್ಟೇ ಅವ್ರೊಂದು ಕಾಂಬಿನೇಷನ್ ಅಲ್ಲಿ. ಓಕೆ, ತುಂಬಾ ಚೆನ್ನಾಗಿತ್ತು. ಲೈಕ್ ಆಲ್ಮೋಸ್ಟ್ 1 hour ಮಾತಾಡಿದ್ವಿ ನಾವು ಫುಡ್ ಬಗ್ಗೆ. ಕನ್ಕ್ಲೂಡಿಂಗ್ ಆಗಿ ಹೇಳ್ಬೇಕು ಅಂದ್ರೆ ಇಬ್ರಿಗೂ ಕೇಳ್ತೀನಿ. ಮೊದಲು ಬಕಾಸುರ, ನೀನ್ ಹೇಳು, ಒನ್ ಫುಡ್ ದಟ್ ಯು ಕ್ಯಾನ್ ಹ್ಯಾವ್ ಎನಿ ಡೇ ಅಂಡ್ ಎವ್ರಿ ಡೇ, ಯಾವ್ದದು? ಪ್ರಾಬಬ್ಲಿ ಇಡ್ಲಿ, ಪ್ರಿಫರಬ್ಲಿ ಕೊಟ್ಟೆ ಇಡ್ಲಿ. ಓ, ನಿಮ್ಮೂರ್ ಕಡೆ ಸ್ಪೆಷಲ್ ಅದು? ಹೌದೌದು. ಫುಡಿ ಮಾಂಗ್, ನೀವು ಹೇಳೋದಾದ್ರೆ? ನಾನು ತುಂಬಾ ಸತಿ ಹೇಳಿದೀನಿ, ದ ಓನ್ಲಿ ಫುಡ್ ಐ ವುಡ್ ಡೆಫಿನೆಟ್ಲಿ ಪ್ರಿಫರ್ ಎವ್ರಿ ಡೇ ಅಂದ್ರೆ ರಸಮ್ ರೈಸ್ ಅಂಡ್ ಕರ್ಡ್ ರೈಸ್. ಸೊ ಅದೊಂದು ಇದ್ಬಿಟ್ರೆ ಐ ಕ್ಯಾನ್ ಡೆಫಿನೆಟ್ಲಿ ಸರ್ವೈವ್ ಫಾರ್ ಮೆನಿ ಡೇಸ್. ಸೊ ದಟ್ ಈಸ್ ಒನ್ ಡಿಶ್ ವಿಚ್ ಐ ಆಲ್ವೇಸ್ ಪ್ರಿಫರ್ ಅಂಡ್ ಗೋ ಟು ಡಿಶ್. ಸೊ ಥ್ಯಾಂಕ್ಸ್ ಅ ಲಾಟ್ ಇಬ್ರಿಗೂನು ನಮ್ಮ ಒಂದು ಈ ಹೊಂಗೆ ಮರದಡಿ ಪಾಡ್ಕಾಸ್ಟ್ ಗೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಆದಿತ್ಯ, ಅಂಡ್ ಥ್ಯಾಂಕ್ ಯು ಸುಭಾಷ್ ಫಾರ್ ದ ಆಪರ್ಚುನಿಟಿ. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಷ್ಟ ತನಕ ಕೇಳಿದ್ ನೀವು ಹೊಂಗೆ ಮರದಡಿ ಪಾಡ್ಕಾಸ್ಟ್. ನಾನು ನಿಮ್ಮ ಸುಭಾಷ್ ಹೆಬ್ಬಾರ್. ಮತ್ತೆ ಸಿಗೋಣ. ಅಲ್ಲಿವರೆಗೂ ನೀವು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ತಿಳಿಸಿ. ಧನ್ಯವಾದಗಳು.